ಆದರೆ ಕೆಂಪು ಬಣ್ಣ ಅದ್ಭುತ. ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯನ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಕೀಳು ಮಾತಿನ ವಾರ್ ಶುರು ಮಾಡಿದ್ದೆ ಪ್ರತಾಪ್. ಅಮ್ಮನ ಕ್ಷಮೆ ಕೇಳಿದ್ರೆ ಮಾತ್ರ ಕದನ ವಿರಾಮ. ರಿಪಬ್ಲಿಕ್ ಕನ್ನಡದಲ್ಲಿ ಪ್ರದೀಪ್ ಈಶ್ವರ್ ಬೆಂಕಿ ಸಂದರ್ಶನ. ಸಿಎಂ ರೇಸ್ನಲ್ಲಿ ನಾನಿಲ್ಲ, ಆಗೋ ಆಸೆಯೂ ನನಗಿಲ್ಲ. ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸಚಿವ ಸತೀಶ್ ಜಾರಕಿಹೊಳಿ ಖಡಕ್ ಮಾತು. ಡಿಕೆಶಿ ಎಚ್ಡಿಕೆ ಮಧ್ಯೆ ಏಕಾತ ಜಟಾಪಟಿ. ಸರ್ಕಾರದಿಂದ ದುಡ್ಡು ಹೊಡೆಯುವ ಕೆಲಸ. ಕೇಂದ್ರ ಸಚಿವರ ಏಟು. ಹಿಟ್ ಅಂಡ್ ರನ್ ಬೇಡ, ಸತ್ಯ ಹೇಳಿ ಡಿಸಿಎಂ ಕೌಂಟರ್. ಬೆಂಗಳೂರು ಸುರಂಗ ಮಾರ್ಗದ ವಿರುದ್ಧ ಕಾನೂನು ಹೋರಾಟ. ಯೋಜನೆ ಪ್ರಶ್ನಿಸಿ ಪ್ರಕಾಶ್ ಬೆಳವಡಿ ಪಿಐಎಲ್. ಹೈಕೋರ್ಟ್ನಲ್ಲಿ ಸಂಸದ ತೇಜಸ್ವಿ ಸೂರ್ಯ ವಾದ. ಕಿಲಿಂಗ್ ಸ್ಟಾರ್ಗೆ ಇವತ್ತು ಸಿಗಲಿಲ್ಲ ಗುಡ್ ನ್ಯೂಸ್. ಹಾಸಿಗೆಗೆ ದಿಂಬು. ಜೈಲಾಧಿಕಾರಿಗಳ ವಿರುದ್ಧ ದರ್ಶನ್ ವಕೀಲರಾದ ಸುನಿಲ್ ಆಕ್ರೋಶ. ಅಕ್ಟೋಬರ್ 29ಕ್ಕೆ ಆದೇಶ ಕಾಯ್ದಿರಿಸಿದ ಕೋರ್ಟ್. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಮಹಾಭಾರತಕ್ಕೆ ಸ್ವಾಗತ. ನಾನು ಶೋಭಾ ಮಳವಳ್ಳಿ. ಇವತ್ತು ರಾಜ್ಯದಲ್ಲಿ ಎರಡು ಪ್ರಮುಖ ವಿಷಯಗಳು ತುಂಬ ಚರ್ಚೆಯಲ್ಲಿದೆ. ಒಂದು RSS ವಿಷಯ, ಇನ್ನೊಂದು ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ವಿಷಯ. ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ನಡುವೆ ಯಾವ ರೀತಿಯ ವಾಕ್ ಸಮರ ನಡೀತಾ ಇದೆ, ಅದು ಹೇಗೆ ಹಾದಿರಂಪ ಬೀದಿರಂಪ ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಇದು ಎಲ್ಲಿಂದ ಶುರು ಆಯಿತು, ಯಾಕೆ ಈ ಮಟ್ಟಕ್ಕೆ ಈ ಕರ್ಣ ಕಠೋರ ಮಾತುಗಳು, ಯಾಕೆ ತಂದೆ ತಾಯಿಯನ್ನು ಸಹ ಬೀದಿಗೆ ಎಳೆಯುವಂಥ ಪರಿಸ್ಥಿತಿ, ಮಾತುಗಳು ಬೇಕಾಯಿತು ಅನ್ನೋದ್ರ ಬಗ್ಗೆ ಎಲ್ಲ ನೇರವಾಗಿ ನಾವು ಶಾಸಕರಾದಂಥ ಪ್ರದೀಪ್ ಈಶ್ವರನ್ನೇ ಕೇಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರದೀಪ್ ಈಶ್ವರ್ ಅವರನ್ನ ಮಾತಾಡ್ಸೋಕ್ಕಿಂತ ಮುಂಚೆ ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ನಡುವಿನ ನಡೆದ ಟಾಕ್ ವಾರ್ ಬಗ್ಗೆ ಅವರದ್ದೇ ಬೈಟ್ಗಳನ್ನು ಕೇಳ್ಕೊಂಡು ಬರೋಣ ಬನ್ನಿ. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸ್ದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ಕೆ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮ ಅಪ್ಪ ಮಾತ್ರ ಹುಟ್ಟಿರೋದು. ಏನು ಪ್ರತಾಪ್ ಸಿಂಹ, ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡು ಮಗನೇ. ಬೆಳಗ್ಗೆ ಆ ಕೂದಲೆಲ್ಲ ಬಾಸದೆ ಪ್ರೆಸ್ ಮೀಟಿಗೆ ಬರ್ತೀಯಲ್ಲ, ಆವಾಗ ನೀನು ನೋಡ್ಕೊ. ಮುಳ್ಳಂದಿ ನೀನಾ ನಾನಾ? ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಭಾಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ? ನಾನು ಕಳ್ಸಕ್ಕೆ ರೆಡಿ ಇಲ್ಲ ಗುರು. ನಮ್ಮದು ಸಂಪ್ರದಾಯ ಕುಟುಂಬ. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೇನು ಬರಗಾಲ ಗುರು? ಕತ್ತಲ್ಲಿ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಗುರು, ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯಾ? ಛೇ, ನಾಚಿಕೆ ಆಗಲ್ವ ಪ್ರತಾಪ ನಿನಗೆ? ನಾನು ಹಂಗಲ್ಲ ಗುರು. ಕತ್ಲಲ್ಲಿ ನನ್ನನ್ನು ಯಾಕೆ ನೀನು ಹುಡ್ಕಕ್ಕೆ ಬರ್ತೀಯಾ ಅಂತ. ಮಾಜಿ ಸಂಸದರು ಪ್ರತಾಪ್ ಸಿಂಹ ಮತ್ತು ಪ್ರದೀಪ್ ಈಶ್ವರ್ ಇಬ್ಬರು ಇವತ್ತು ಕರ್ನಾಟಕದಲ್ಲಿ ಫೈರ್ ಬ್ರ್ಯಾಂಡ್ ನಾಯಕರು ಅನ್ನಿಸ್ಕೊಂಡವರು. ಆದರೆ ಇವತ್ತು ಅವರಿಬ್ಬರ ನಡುವಿನ ಸಮರ ಏನಿದೆ ಅದನ್ನು ಇಡೀ ರಾಜ್ಯನೇ ಮಾತಾಡೋಂಗಾಗಿದೆ. ಮೊದಲನೇದಾಗಿ ಎಲ್ಲಿಂದ ಶುರು ಆಯಿತು, ಯಾರು ಶುರು ಮಾಡಿದ್ದು? ಮೇಡಮ್, ಆ್ಯಕ್ಚುಲಿ ನಾನು ಪ್ರತಾಪ್ ಸಿಂಹ ಅವರ ವೈಯಕ್ತಿಕತೆಯ ಜೊತೆಗೆ ಯಾವತ್ತೂ ಓದೋನಲ್ಲ. ನಾನು ಪಾಲಿಟಿಕ್ಸೇ ಮಾತಾಡ್ತಿದ್ದೆ. ಮೊನ್ನೆ ಭಾರತದ ಸಾಲ 61,000 ಕೋಟಿ ಚಾಟ್ GPT ಯಲ್ಲಿ ಹಾಕಿ ನೋಡಿ ಅಂದರು.
ಆದರೆ ಅದು 61 ಲಕ್ಷ ಕೋಟಿ. ನಾನು ಹೇಳಿದೆ ಪ್ರತಾಪ, ಅದು 61,000 ಕೋಟಿ ಅಲ್ಲ ಗುರು, 61 ಲಕ್ಷ ಕೋಟಿ ಇಂಡಿಯಾ ಸಾಲ. ಇದನ್ನು ಮಾಡಿದ್ದು BJP ಅವರು ಒಂದೇ. ಮಾರನೇ ದಿನ ಪತ್ರಕರ್ತರು ಹೋಗಿ ಪ್ರಶ್ನೆ ಕೇಳಿದ್ರೆ ಅವ್ರೇನೋ ಕೇಳಿದ್ರೆ, ಈತನು ಒಬ್ಬ ಅಪ್ಪನಿಗೆ ಹುಟ್ಟಿದ್ಯಾ, ಅಪ್ಪನ ಬಗ್ಗೆ ಡೌಟ್ ಇದೆಯಾ ಅಂದರು. ಪ್ರಾರಂಭ ಮಾಡಿದ್ದೆ ಅವರು. ನಾನು ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಏನು ತಪ್ಪಿದೆ? ಅದು ಯಾಕಂದೆ, ನಮ್ಮ ಚಿಕ್ಕಪ್ಪನ ಮಗ ಹಿಂಗೆ ಕೇಳೋದು ನನ್ನನ್ನು, ಆ ಭಾವನೆಯಲ್ಲಿ ಹೇಳಿದೆ. ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಮತ್ತು ನಿನ್ನೆ ಅವರಪ್ಪ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರೆ ನಾನು ಸುಂದರವಾಗಿ ಹುಟ್ಟಿದ್ನಂತೆ. ಗುರು, ನಾನು ಒಳ್ಳೆ ಫಿಗರೇ ನೋಡ್ಕೊ ಅಲ್ವಾ, ನಾನು ಒಳ್ಳೆ ಫಿಗರೇ. ಈತನ ಮಾತ್ರ ಒಳ್ಳೆ ತ್ರಿಪುರ ಸುಂದರ ಅಂದ್ಕೊಂಡಿದ್ದಾನೆ. ಮೇಡಮ್, ನನ್ನ ಹೇರ್ ಸ್ಟೈಲು ನೀವು ನೋಡಿ, ಪ್ರತಾಪ್ನ ಹೇರ್ ಸ್ಟೈಲು ನೋಡಿ, ಅವನು ಪ್ರೆಸ್ ಮೀಟಿಗೆ ಬರೋ ಸ್ಟೈಲು ನೋಡಿ, ನಾನು ಪ್ರೆಸ್ ಮೀಟಿಗೆ ಬರೋ ಸ್ಟೈಲು ನೋಡಿ. ಈಗ ಜನ ಡಿಸೈಡ್ ಮಾಡಿ ಯಾರು ಮುಳ್ಳಂದಿ ಅಂತ. ಹಿಂಗೆ ಮಾತಾಡಿದ್ರೆ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ನಮ್ಮನ್ನು ತೇಜೋವರ್ಧನೆ ಮಾಡಿದ್ರೆ, ನಮ್ಮ ತಾಯಿ ಬಗ್ಗೆ ಮಾತಾಡಿದ್ರೆ, ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಇರಬೇಕಾ? ನಾನೆಲ್ಲಾದರೂ ವಲ್ಗರ್ರಾಗಿ ಅವ್ರನ್ನ ಮಾತಾಡಿರೋದು ಒಂದೇ ಒಂದು ಸಾಲು ತೋರಿಸಿ, ಆತನೇ ಅಪ್ಪನಿಗೆ ಹುಟ್ಟಿದ್ಯಾ ಅಂದರು, ನಮ್ಮಪ್ಪ ನಿಮ್ಮ ಮನೆಗೆ ಬಂದರೆ ಅಂದರು, ಇವೆಲ್ಲ ಮಾತಾಡಿದ್ರು. ಸರಿನಾ ಆತನಿಗೆ? ಅಂದರೆ ಅವರೇ ಫಸ್ಟು ನೀನು ಮೇಡಮ್ ಇದೆಯಾ ಅಂತ ಹೇಳಿದ್ರು. ಮೈಸೂರಲ್ಲಿ ಫಸ್ಟ್ ಅವರು ನಿಮ್ಮ ಅಪ್ಪನ ಬಗ್ಗೆ ಡೌಟ್ ಇದೆಯಾ ಅಂದರು ನನಗೆ. ಅಪ್ಪನ ಬಗ್ಗೆ ಕ್ಲಾರಿಟಿ ಇಲ್ವಾ ಗುರು ನಿನಗೆ ಅಂದರು. ನಾನು ಈ ಮಾತಿಗೆ ರಿಯಾಕ್ಟ್ ಮಾಡಿದ್ದು. ಅಂದರೆ ನೀವು ಆ ಮಾತಿಗೆ ಈ ಪ್ರತಿಕ್ರಿಯೆನೇ ನೀಡಬೇಕಿತ್ತ? ನಾನೇನು ಹೇಳಿದೆ, ಆಸ್ತಿಯಲ್ಲಿ ಭಾಗ ಬೇಕಾ ಅಂದರೆ, ಈಗ ಅಣ್ಣ ತಮ್ಮಂದ್ರೆ ಕಿತ್ತಾಡ್ತಾರಲ್ಲ, ಏನು ಗುರು ನಮ್ಮ ದೊಡ್ಡಪ್ಪ ಮಗನೋ ಚಿಕ್ಕಪ್ಪನ ಮಗ ಥರ ನೀವು ಬೈತೀಯಾ? ನಮ್ಮ ಸ್ಲ್ಯಾಂಗ್ ಅದು, ಬಾರ್ಡರಲ್ಲಿ ನಾವು ಮಾತಾಡ್ಕೊಳ್ಳೋದು. ಆಸ್ತಿಯಲ್ಲಿ ಭಾಗ ಕೊಡಬೇಕೇನೋ, ಏನು ಮೇಲೆ ಬಂದು ಬೀಳ್ತೀಯಾ ಅಂತ. ಆ ವರ್ಡು ನೀವು ಬೇಕಾದರೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಜನನ ಕೇಳಿ, ಯಾರಾದರೂ ಜಾಸ್ತಿ ಮೇಲೆ ಬಂದು ಗಲಾಟೆ ಮಾಡಿದ್ರೆ ಆಸ್ತಿಯಲ್ಲಿ ಭಾಗ ಕೇಳ್ತೀಯೇನು ನೀವು ಅನ್ನಲ್ವ ಮ್ಯಾಮ್? ನಾನು ಆ ಅರ್ಥದಲ್ಲಿ ಅಂದೆ. ಈತ ಬಂದುಬಿಟ್ಟು ನಮ್ಮಪ್ಪ ಆ ಕಡೆ ಬಂದಿದ್ದಿದ್ರೆ ಏನು ಒಂದು ತ್ರಿಪುರ ಸುಂದರ ಇವನು. ಅಲ್ಲ, ಅವರು ನಮ್ಮಪ್ಪ ಅಲ್ಲಿಗೆ ಬಂದಿದ್ರೆ ಅನ್ನೋದನ್ನ ನೀವು ಯಾಕೆ ತುಂಬ ವೈಯಕ್ತಿಕವಾಗಿ ತಗೊಂಡು? ನಾನೇನು ಮಾತಾಡಿದೆ ಮೇಡಮ್? ನೀವು ನೀನು ನಿಮ್ಮಪ್ಪ ಅಲ್ಲಿಗೆ ಬಂದಿದ್ರೆ ಅಂದೆ, ನಾವು ಸಂಪ್ರದಾಯ ಕುಟುಂಬ, ನಮ್ಮಪ್ಪನ ಕಳಿಸಲ್ಲ ಅಂದೆ. ನಂದೇನು ತಪ್ಪಿದೆ? ಅವ್ರು ಕಲ್ಲು ಹಾಕಿದ್ರೆ ನಾವು ಲಾರಿ ಲೋಡ್ ಅನ್ಲೋಡ್ ಮಾಡ್ತೀವಿ, ನಾವಂತೂ ಸುಮ್ಮನೆ ಇರಲ್ಲ. ಅಂದ್ರೆ ಇಷ್ಟು ವೈಯಕ್ತಿಕವಾಗಿ ತಂದೆ ತಾಯಿ ಬಂದಾಗ್ಲೂ ಯಾರು ಮಾತಾಡ್ತಿರೋದು? ಅಂದ್ರೆ ಯಾರೇ ಮಾತಾಡಿದ್ರು ಅದೇ ರೀತಿ ಕೌಂಟರ್ ಅಲ್ಲ ಮ್ಯಾಮ್. ನಾನು ಹೇಳೋದು, ನನ್ನ ಐಡೆಂಟಿಟಿನ ಇಫ್ ಸಮ್ ಒನ್ ಕ್ವಶನ್ಸ್ ಐ ಶುಡ್ ಆಲ್ಸೋ ಕ್ವಶನ್, ಬಟ್ ನಾಟ್. ನಾನು ಹೇಳೋದು, ನನ್ನ ತಾಯಿ ಮಂಜುಳಾ, ನನ್ನ ತಾಯಿಗೆ ಪ್ರತಾಪ್ ಸಿಂಹ ಅವಮಾನ ಮಾಡಿದ್ದಾನೆ. ಈ ಶುಡ್ ಆಸ್ಕ್ ದ ಸಾರಿ. ಅಲ್ಲ ಸರ್, ಈಗ ಅವರು ನಿಮ್ಮ ತಂದೆ ವಿಷಯ, ನನ್ನ ತಂದೆ ನಿಮ್ಮ ಊರಿಗೆ ಬಂದಿರಲಿಲ್ಲ ಅಂತ ಕೇಳಿದ್ರು, ಅದಕ್ಕೆ ನೀವು ಆ ಕಡೆಯಿಂದ ಅದೇ ಥರದಾದ ಪ್ರತಿಕ್ರಿಯೆ ಕೊಡಬೇಕಿತ್ತ? ನಾನು ಕೊಟ್ಟಿಲ್ಲ ಮೇಡಮ್. ನಾನೇನಂದೆ, ಕತ್ಲಲ್ಲಿ ಅವ್ನು ಕಾಣಿಸಲ್ಲ ಅಂದರು. ನಾನು ಹೇಳಿದೆ, ಪ್ರತಾಪ್ ಸಿಂಹ ಕತ್ಲಲ್ಲಿ ನನ್ನನ್ನು ನೀನು ಹುಡುಕೋ ಅವಶ್ಯಕತೆ ಏನಿದೆ? ನಿನಗೆ ಅಷ್ಟು ಬರಗಾಲ ಬಂದಿದೆಯಾ ಅಂದೆ. ಇದರ ಅರ್ಥ ಏನು? ಕತ್ಲಲ್ಲಿ ಜನರಲ್ ಆಗಿ ಕರಡಿಗಳು ಹುಡ್ಕೋದು. ಡಬಲ್ ಮೀನಿಂಗ್ ಅರ್ಥ ಮಾಡ್ಕೊಂಡ್ರೆ ನಾನೇನು ಮಾಡಲಿ? ಅಂದರೆ ಅವರು ಡಬಲ್ ಮೀನಿಂಗ್ ಅರ್ಥ ಮಾಡಿಕೊಂಡು ಇಲ್ಲಿ ತನಕ ತಂದರು. ಅವರು ಎಲ್ಲದರಲ್ಲೂ ಡಬಲ್ ನೋಡ್ತಾರೆ, ಅದಕ್ಕೆ ಹಿಂಗಾಗಿತ್ತು. ಕತ್ಲಲ್ಲಿ ಕಾಣಿಸಲ್ಲ, ಏನೋ ಮುಳ್ಳಂದಿ ಬಾಯಿಗೆ ಬಂದಿದ್ದು ಮಾತಾಡ್ದ. ನನ್ನ ಕಲ್ಲರ್ ಬಗ್ಗೆ, ನನ್ನ ಅಪಿಯರೆನ್ಸ್ ಬಗ್ಗೆ ಮಾತಾಡ್ತಾನೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲ್ಲರು, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇರ್ ಸ್ಟೈಲು, ಇದು ಬಾಬಾ ಸಾಹೇಬ್ನ ಅಂಬೇಡ್ಕರ್ ಅವ್ರನ್ನ ಆರಾಧಿಸ್ತಕ್ಕಂಥ ವ್ಯಕ್ತಿತ್ವ, ಇದು ಅಹಿಂದ ಕಲ್ಲರು, ಇದು ಅಹಿಂದ ಹೇರ್ ಸ್ಟೈಲು, ಇದು ಕರ್ನಾಟಕದ ಫ್ಯೂಚರು. ಆತನಿಗೆ ಗೊತ್ತಾಗಬೇಕಷ್ಟೆ. ಅಂದರೆ ಈಗ ಈಗಲೂ ನೀವು ಮತ್ತೆ ಇದನ್ನ ಬೇರೆ ಒಂದು ತಿರುವು ಕೊಡ್ತಾ ಇದ್ದೀರಾ, ಕೊಡ್ತಿದ್ದೀರಾ. ಇಲ್ಲಿ ರಾಜಕಾರಣದಲ್ಲಿ ಆತನ ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ತೀನಿ, ಬಟ್ ನನ್ನ ಎಂಡಿಂದ ನಾನಂತೂ ನಿಲ್ಲಿಸಲ್ಲ. ಯಾಕೆ ಈ ಸ್ಪರ್ಧೆ? ಅವ್ರು ನಿಲ್ಲಿಸ್ಲಿ, ನಾನು ಒಂದು ನಿಮಿಷ ಮೇಡಮ್. ಅಂದ್ರೆ ರಾಜ್ಯ ಜನತೆ ನಿಮ್ ಕಿತ್ತಾಟ ನೋಡ್ಬೇಕು. ಐಡಿಯಾಲಜಿಕಲಿ ಕೌಂಟರ್ ಮಾಡಲಿ. ಮುಸ್ಲಿಂ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಏನು ಮಾತಾಡ್ದ ನೋಡಿದ್ದೀರಾ ಮ್ಯಾಮ್? ಮೇಡಮ್, ಮುಸ್ಲಿಂ ಸಮುದಾಯದ ಹೆಣ್ಮಕ್ಳನ್ನ ಅವಮಾನಿಸಿದ್ರು, ಹಿಂದೂ ಸಮುದಾಯದ ಹೆಣ್ಣುಮಕ್ಕಳ ಬಗ್ಗೆ ಅವಮಾನಿಸಿದ್ದಾರೆ. ಸ್ಟೇಟ್ಮೆಂಟ್ ನೋಡಿ ನೀವು. ಅದು ಅವ್ರಿಗೆ ರಾಜ್ಯದ ಜನತೆಗೆ ನೋಡೋ ಧೈರ್ಯ ಇದ್ದರೆ ನೋಡಲಿ. ಮೂರನೇದು, ಇಸ್ಲಾಂ ಧರ್ಮದ ಬಾಯಿಗೆ ಬಂದಂಗೆ ಬೈತಾರೆ. ಗುರು, ನಿನ್ನ ಧರ್ಮನ ಪ್ರಮೋಟ್ ಮಾಡ್ಕೋ ಗುರು, ಬೇಡ ಅಂದವ್ರು ಯಾರು? ಅದು ಸೈದ್ಧಾಂತಿಕ ಹೋರಾಟ ನಿಮ್ಮಿಬ್ಬರ ನಡುವೆ. ನಾವು RSS ವಿಚಾರಕ್ಕೆ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಡಿಸ್ಕಷನ್ ಸ್ಟಾರ್ಟ್ ಆದಾಗ ಐಡಿಯಾಲಜಿಕಲಿ ಫೈಟ್ ಮಾಡಿದ್ರು. ನಮಗೆ ಡಾಕ್ಯುಮೆಂಟೇಷನ್ ಕೊಡಿ, ರಿಜಿಸ್ಟ್ರೇಷನ್ ಕಾಪಿ ಕೊಡಿ, ನಿಮ್ಗೆ ಅಸೆಟ್ಸ್ ಹೆಂಗೆ ಬಂತು ಅಂತ ಹೇಳಿದ್ರೆ ಅಪ್ಪನಿಗುಟ್ಟಿದೆಯಾ ಅಂದರೆ? ಸರ್, ನಿಮ್ಮ ಈ ಸೈದ್ಧಾಂತಿಕ ವಾಕ್ಸಮರ ತಂದೆ ತಾಯಿ ತನಕ ಹೋದ್ರೆ ಅದು ಪ್ರತಾಪ್ ಸಿಂಹ. ನೋ ನಾನು ಹೇಳೋದು,
ಪ್ರತಾಪ್ ಸಿಂಹ, ನಾನು ಪ್ರತಾಪ್ ಸಿಂಹಗೆ ಅವಮಾನ ಆಗೋ ಹೇಳಿಕೆ ಏನಾದರೂ ಕೊಟ್ಟಿದ್ದೀನ? ನೀವೀಗ ಯಾರಾದರೂ ಗಲಾಟೆ ಮಾಡಿದ್ರೆ, ಗಲಾಟೆಗೆ ಬಂದರೆ ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಜನರಲ್ಲ ಆಡು ಭಾಷೆಯಲ್ಲಿ ನಾವು ಮಾತಾಡಲ್ವಾ? ಆತನು ಡೈರೆಕ್ಟಾಗಿ ನಮ್ಮ ಅಪ್ಪ ಅಲ್ಲಿಗೆ ಬಂದಿದ್ದಿದ್ರೆ ಅಂದರೆ, ನಿಮ್ಮ ಅಪ್ಪ ಅಮ್ಮ ಒಳ್ಳೆಯವರ ಸಿಂಹ, ಅವ್ರು ಮಾಡಿದ್ದು ಒಂದೇ ಮಿಸ್ಟೇಕ್ ನಿನಗೆ ಜನ್ಮ ಕೊಟ್ಟಿದ್ದು. ಅವ್ರ ತಂದೆ ತಾಯಿ ಒಳ್ಳೆಯವರು ಮೇಡಮ್, ನಾನು ಗೌರವಿಸ್ತೀನಿ. ಆದರೆ ಇವ್ರಿಗೆ ಜನ್ಮ ಕೊಟ್ಟು ಅವ್ರು ತಪ್ಪು ಮಾಡಿದ್ರು. ಮತ್ತೆ ನೀವು ತಂದೆ ತಾಯಿ ವಿಷಯಕ್ಕೇನೆ ಹೋಗೋ ಅವಶ್ಯಕತೆ ಇದೆಯಾ? ಇಬ್ಬರು ರಾಜಕಾರಣಿಗಳು ಜನಪರ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕು. ನಿಮ್ಮ ಚಾನಲ್ ಬಿಟ್ಟು ನೀವು ತಂದೆ ತಾಯಿ ಬಗ್ಗೆ ಚರ್ಚೆ ಮಾಡ್ಕೊಂಡ್ರೆ, ನಿಮ್ಮ ಚಾನಲ್ ಮುಖಾಂತರ BJP ಅವರಿಗೆ ನಾನು ಆಹ್ವಾನ ಕೊಡ್ತೀನಿ. 2.5 ವರ್ಷದಲ್ಲಿ MLA ಗಳಾಗಿ MP ಗಳಾಗಿ 2 ವರ್ಷದಿಂದ ಏನೇನು ಕಡ್ದು ಕಟ್ಟೆ ಹಾಕಿದಾರೋ ಡಾಕ್ಯುಮೆಂಟ್ ಇಡಕ್ಕೆ ಹೇಳಿ. ಒಬ್ಬರಾದರೂ ರಿಪೋರ್ಟ್ ಕಾರ್ಡ್ ಕೊಡೋಕೆ ರೆಡಿ ಇದ್ದಾರಾ? ಬಂದು ಬೈತಾರೆ. ಯತ್ನಾಳ್ ಅವರು ಒಂದು ಕಡೆ ಬರ್ತಾರೆ, ಚಿಕ್ಕಬಳ್ಳಾಪುರಕ್ಕೆ ಬಂದು ಅವ್ರು ಬೈತಾರೆ. ಆಮೇಲೆ ಪ್ರದೀಪ್ ಈಶ್ವರಿಗೆ ಯಾವುದೇ ಒಂದು ವಿಷಯದ ಬಗ್ಗೆ ಕೌಂಟರ್ ಕೊಡಬೇಕಂದ್ರೆ ಪ್ರತಾಪ್ ಸಿಂಹನೇ ಟಾರ್ಗೆಟ್ ಆಗ್ತಾರೆ, ಯತ್ನಾಳೇ ಟಾರ್ಗೆಟ್ ಆಗ್ತಾರೆ. ಅವರಿಬ್ಬರನ್ನ ಬಿಟ್ಟು ನಿಮಗೆ ಮಾತಾಡೋಕೆ ಬರಲ್ವಾ? ಅವ್ರಿಗೆ ಟಾರ್ಗೆಟ್ ಅಲ್ಲ ಮೇಡಮ್, ಅವರು ನಮ್ಮ CMನ DCMನ ಮಾತಾಡಿದಾಗ ನಾನು ಕೌಂಟರ್ ಮಾಡ್ತೀನಿ. ತೆಪ್ಪಗಿರಕ್ಕೆ ಹೇಳಿ ಮನೆಯಲ್ಲ, ಆತನ ತಂಟೆಗೆ ನಾವೇನಕ್ಕೆ ಹೋಗ್ತೀವಿ? ಆ ಕಾಡಕ್ಕೆ ಬಂದು ನಮ್ಮ CMನ DCMನ ಪ್ರಿಯಾಂಕ್ ಖರ್ಗೆ ಸರ್ ಇರಿ ಮೇಡಮ್, ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಮಾತಾಡುವಾಗ ಪ್ರತಾಪ್ ಸಿಂಹ ಏನಂತಾನೆ, ನಿಮ್ಮಪ್ಪ ಅಂತಾರೆ. ಕರೆಕ್ಟ್? ಅದು AICC ಅಧ್ಯಕ್ಷರು ಖರ್ಗೆ ಸಾಹೇಬ್ರ ಬಗ್ಗೆ ಅವನಿಗೆ ಗೌರವ ಇಲ್ವಾ? ಆದರೆ ಕಾಂಗ್ರೆಸ್ನಲ್ಲಿ ತುಂಬ ಜನ ನಾಯಕರಿದ್ದಾರೆ. ಆದರೆ ಪ್ರದೀಪ್ ಈಶ್ವರ್ ಮಾತ್ರ ಸಿದ್ದರಾಮಯ್ಯಂಗೆ ಬೈದರೆ ಸಹಿಸ್ಕೊಳ್ಳಲ್ಲ, DK ಸಹಿಸ್ಕೊಳ್ಳಲ್ಲ, ಖರ್ಗೆ ಅವ್ರಿಗೆ ಬೈದರೆ ಸಹಿಸ್ಕೊಳ್ಳಲ್ಲ. ನೀವು ಒಬ್ಬರೇ ಯಾಕೆ ನಿಮ್ಮ ಪಕ್ಷದ ಹಿರಿಯರ ಬಗ್ಗೆ ನೀವು ಒಬ್ಬರೇ ಯಾಕೆ ಹೋಗಿ ಸಮರ್ಥನೆ ಮಾಡ್ಕೋಬೇಕು? ಬೇರೆ ಯಾರು ಇಲ್ವಾ ಕಾಂಗ್ರೆಸ್ನಲ್ಲಿ? ಒಬ್ಬ ಆರ್ಪ್ಯಾನ್ ಹುಡುಗ, ಒಂದು ಆರ್ಪ್ಯಾನ್ ಹುಡುಗನಿಗೆ ಪಕ್ಷ ಬಂದು ಟಿಕೆಟ್ ಕೊಟ್ಟು ನನ್ನನ್ನು MLA ಮಾಡಿದೆ. ನಾನು ಐಡಿಯಾಲಜಿಕಲಿ ನನಗೆ KPCC ಅನ್ನೋದು ನನ್ನ ದೇವಾಲಯ. ನನಗೆ ಆ KPCCಯಲ್ಲಿ ಕಸ ಗುಡಿಸು ಅಂದರೂ ಗುಡಿಸ್ತೀನಿ. ನಾನು ಐಡಿಯಾಲಜಿಕಲಿ ಒಂದು OBC ಹುಡುಗ, ಬಲಿಜ ಸಮುದಾಯದ ಹುಡುಗ. ನನಗೊಂದು ಪಾರ್ಟಿ ಎಲ್ಲೋ ಇದ್ದ ಒಬ್ಬ ಆರ್ಪ್ಯಾನ್ ಹುಡುಗನ್ನ ಕರ್ಕೊಂಬಂದು ವಿಧಾನಸೌಧದಲ್ಲಿ ಕೂರಿಸಿದೆ. ನನ್ನ ಪಾರ್ಟಿ ನನ್ನ ತಾಯಿ ಅಷ್ಟೇ ಶ್ರೇಷ್ಠಳು. ನನ್ನ ಪಾರ್ಟಿನ ರೋಡಲ್ಲಿ ಹೋಗೋ ನಾಯಿಗಳೆಲ್ಲ ಬೊಗಳಿದ್ರೆ ಅಟ್ಟಾಡಿಸೇ ಹೊಡಿತೀವಿ. ಅಟ್ಟಾಡಿಸಿ ಹೊಡೆಯೋದು ಒಂದು ವಿಧ, ಆದರೆ ಅದನ್ನ ಮನೆಯಲ್ಲಿರೋ ತಂದೆ ತಾಯಿಗಳನ್ನ ಬೀದಿಗೆ ಎಳ್ಕೊ ಬಂದು ಅವರ ವಿಷಯಗಳನ್ನ ಬೀದಿಯಲ್ಲಿ ಚರ್ಚೆ ಮಾಡೋದಿದೆಯಲ್ಲ. ನನ್ನ ವಿಡಿಯೋಸ್ ನೋಡಿ, ನಾನೇನಾದರೂ ಆತನ್ನ ಸ್ಟಾರ್ಟ್ ಮಾಡಿದ್ದ ಆತ ಹಂಗೆ ಮಾತಾಡ್ತಾರ? ಅದೇನಾಗಿದೆ ಮೇಡಮ್, ಆತನ ಏನೋ ಹೇಳ್ದ, ನಾನು ಹೇಳಿದ್ದು ಆತನಿಗೆ. ಇನ್ನೊಂದು ಪ್ರತಾಪ್ ಸಿಂಹಗೆ ಒಂದು ಹೇಳ್ತೀನಿ ಮೇಡಮ್, ಆತನಿಗೆ ಪಾಲಿಟಿಕ್ಸಲ್ಲಿ ರೆಸಿಸ್ಟೆನ್ಸ್ ಕೇಪಬಿಲಿಟಿ ಕಡಿಮೆ. ಯಾರಾದರೂ ಏನಾದರೂ ಅಂದರೆ ಆತ ಸಹಿಸ್ಕೊಳ್ಳಲ್ಲ. ಕಾಮೆಂಟ್ಸು ಬರೀ ಪಾಸಿಟಿವ್ ಆಗಬೇಕು. ಈಗ ನಿಮ್ಮ ಯೂಟ್ಯೂಬಲ್ಲೂ 4 ನೆಗೆಟಿವ್ ಕಾಮೆಂಟ್ ಬರಲಿ, ನಿಮಗೆ ಫೋನ್ ಮಾಡಿ ಡಿಲೀಟ್ ಮಾಡಿಸ್ತಾನೆ ರಿಕ್ವೆಸ್ಟ್ ಮಾಡಿ. ತುಂಬ ಜನ ಪತ್ರಕರ್ತರಿಗೆ ಅವನ ಬಗ್ಗೆ ಒಂದು ಕಾಮೆಂಟ್ ಬರೋಂಗಿಲ್ಲ, ಎಡಿಟರ್ಸ್ಗೆ ಫೋನ್ ಹೋಗುತ್ತೆ. ರಿಪೋರ್ಟರ್ಸ್ಗೆ ಕ್ವಶನ್ ಕೇಳಬಾರ್ದು, ಮೊದಲೇ ಪ್ರಿಪೇರ್ಡು. ಮೈಸೂರು ರಿಪೋರ್ಟರ್ಸ್ನ ಕೇಳಿ ಮೇಡಮ್, ಸಡನ್ನಾಗಿ ಸರ್ಪ್ರೈಸಾಗಿ ಒಂದು ಕ್ವಶನ್ ಕೇಳೋಂಗಿಲ್ಲ, ಎಡಿಟರ್ಗೆ ಫೋನ್ ಮಾಡಿಬಿಡ್ತಾರಂತೆ. ನಾನು ಯಾವತ್ತಾದರೂ ಪತ್ರಕರ್ತರಿಗೆ ಇಂಥ ಕ್ವಶನ್ ಕೇಳಬೇಡಿ ಅಂದಿಲ್ಲ, ಯಾಕೆಂದರೆ ನನಗೆ ಗಟ್ಸ್ ಇದೆ ಮೇಡಮ್. ಪತ್ರಕರ್ತರು ಹೊಸ ಕ್ವಶನ್ ಕೇಳಿದ್ರೆ ಎಡಿಟರ್ಸ್ಗೆ ಫೋನ್ ಮಾಡಿ ಚಾಡಿ ಹೇಳಿದ್ದಾನೆ. ನೀವು ಕೇಳಿ ಮೈಸೂರು ಪತ್ರಕರ್ತರ, ಇದು ಕರೇಜಾ? ಇದು ಗಟ್ಸಾ? ಅಂದರೆ ನಿಮ್ಮ ಪಕ್ಷದ ಬಗ್ಗೆ, ನಿಮ್ಮ ಪಕ್ಷದ ನಾಯಕರ ಬಗ್ಗೆ ಯಾರು ಏನೇ ಮಾತಾಡಿದ್ರು ಪ್ರದೀಪ್ ಈಶ್ವರ್ ಒಬ್ಬರು ಕೊಡ್ತಾರೆ, ಕೌಂಟ್ರ್ ಕೊಟ್ಟೆ ಕೊಡ್ತಾರೆ. ಕಾಂಗ್ರೆಸ್ ಮ್ಯಾನ್ ನಿಮಗೆ ಗೊತ್ತಿರಲಿ ಮೇಡಮ್, ಕರ್ನಾಟಕಕ್ಕೂ ಗೊತ್ತಿರಲಿ, ನನ್ನ ತಾಯಿಯ ತಂದೆ, ನನ್ನ ಗ್ರ್ಯಾಂಡ್ ಫಾದರ್ ಈಸ್ ಎ ಲಾಯಲ್ ಕಾಂಗ್ರೆಸ್ ಮ್ಯಾನ್, ಈಸ್ ಎ ಬಾರ್ನ್ ಕಾಂಗ್ರೆಸ್ ಮ್ಯಾನ್. ನನ್ನ ತಾಯಿಯ ತವರು ಮನೆ ಅನಂತಪುರ ಡಿಸ್ಟಿಕ್ಕು. ನನ್ನ ತಾತ ಆವತ್ತು ಆಂಧ್ರ ಪ್ರದೇಶದಲ್ಲಿ ಆ ಸರ್ಕಾರ ಬರೋದಕ್ಕೆ ಭಾಳ ಪ್ರಮುಖ ಪಾತ್ರ ವಹಿಸಿದವರು. ನಂದು ಪೊಲಿಟಿಕಲ್ ಹಿಸ್ಟ್ರಿ ಇರೋ ಬ್ಯಾಕ್ಗ್ರೌಂಡ್ ನಂದು. ವಿ ಆರ್ ಎ ಬಾರ್ನ್ ಕಾಂಗ್ರೆಸ್ ಮ್ಯಾನ್. ನನ್ನ ಪಾರ್ಟಿ ನೀವು ಬಾಯಿಗೆ ಬಂದಂಗೆ ಬೈದರೆ, ಆ R ಅಶೋಕಣ್ಣ ಇದ್ದಾರೆ, R ಅಶೋಕ್ ಜ್ಯೋತಿಷಾಲಯ ಪದ್ಮನಾಭನಗರ, ಇಲ್ಲಿ ಎಲ್ಲ ಸುಳ್ಳು ಹೇಳಲಾಗುವುದು. ಮಾತಾಡಿದ್ರೆ ವಿರೋಧ ಪಕ್ಷದ ನಾಯಕರು ಹಂಗ ಮೇಡಮ್ ಮಾತಾಡೋದು, ಒಂದು ಸ್ಥಿರತೆ ಬೇಡವಾ? ನಮ್ಮನ್ನು ಐಡಿಯಾಲಜಿಕಲಿ ಕ್ವಶನ್ ಮಾಡಿದ್ದಾರೆ. R ಅಶೋಕಣ್ಣ, ನೀನು ಪದ್ಮನಾಭನಗರದಲ್ಲಿ ಏನು ಕೆಲಸ ಮಾಡಿದ್ಯೋ ಫೈಲ್ ಎತ್ತು ಬಿಸಾಕಣ, ನಾವು ಓದ್ಕೊತೀವಿ. ಖಾಲಿ ಬುಕ್ ತರ್ತಾರೆ ಅವರು, ಏನಾದರೂ ಮಾಡಿದ್ರೆ ಅಲ್ವಾ ಮೇಡಮ್? ನಾನು ಹೇಳೋದು, ಐ ಆಮ್ ಆಸ್ಕಿಂಗ್, ಇಫ್ ಯು ಹ್ಯಾವ್ ಡನ್ ಎನಿಥಿಂಗ್ ಟು ದ ಸೊಸೈಟಿ ಆರ್ ಯುವರ್ ಕಾನ್ಸ್ಟಿಟ್ಯೂಯನ್ಸಿ, ಶೋ ಮಿ ದ ಡೇಟಾ. ನಾನು ಯಾಕೆ ಕೊಡಬಾರ್ದು? ಏನು ಮಾಡಿರೋದು ಕೊಡೋಕ್ಕೇನು? ಅದು ನನ್ನ ಕ್ವಶನ್. ಯಾರೇ ಏನೇ ಮಾತಾಡಿದ್ರು, ಯಾರೇ ಏನು ಪ್ರತಿಪಕ್ಷದವ್ರು ಯಾರೇ ಏನೇ ಆರೋಪ ಮಾಡಿದ್ರು ಪ್ರದೀಪ್ ಈಶ್ವರೇ ಬರ್ತಾರೆ, ಪ್ರದೀಪ್ ಈಶ್ವರೇ ಸಮರ್ಥನೆ ಮಾಡ್ಕೋತಾರೆ, ಪ್ರದೀಪ್ ಈಶ್ವರೇ ಕೌಂಟ್ರ್ ಕೊಡ್ತಾರೆ, ಬೀದಿಲಿ ನಿಂತ್ಕೊಂಡು ಜಗಳ ಮಾಡ್ತಾರೆ. ಬೇರೆ ಕಾಂಗ್ರೆಸ್ನಲ್ಲಿ ಬೇರೆ ಯಾರು ನಾಯಕರೇ ಇಲ್ವಾ? ಅವರೆಲ್ಲ ಯಾಕೆ ಮಾತಾಡ್ತಿಲ್ಲ? ಇಲ್ಲ ಮ್ಯಾಮ್, ಎಲ್ಲರೂ ಪ್ರದೀಪ್ ಈಶ್ವರ್ ಸುಪಾರಿ ತಗೊಂಡಿದ್ದಾರಾ?
ಅಥವಾ ಪ್ರದೀಪ್ ಈಶ್ವರ್ಗೆ ನಾನು ಇವಾಗ ಕಾಂಗ್ರೆಸ್ನ ದೊಡ್ಡ ನಾಯಕ ಅಂತ ಅನ್ನಿಸ್ಕೋಬೇಕಾಗಿದೆಯಾ, ಅಥವಾ ಮುಂದಿನ ಸಚಿವ ಸಂಪುಟದಲ್ಲಿ ಸಚಿವನಾಗಬೇಕು ಅನ್ನೋ ಆಸೆಯಿಂದ ಎಲ್ಲರನ್ನೂ ಸಮರ್ಥನೆ ಮಾಡ್ಕೊಳ್ಳೋ ಮೂಲಕ ಬೀದಿ ಜಗಳಕ್ಕೆ ನಿಂತಿದ್ದಾರಾ? ಸಚಿವ ಸಂಪುಟ ಪುನರ್ರಚನೆ ಡಿಸ್ಕಷನ್ ಸ್ಟಾರ್ಟ್ ಆಗಿದ್ದು 1 ಮಂತಿಂದ. ನಾನು ನನ್ನ ಪಾರ್ಟಿನ ಡಿಫೆಂಡ್ ಮಾಡ್ತಿರೋದು 2.5 ವರ್ಷದಿಂದ. ಓಪನಿಂಗ್ ಡೇನೇ ರಾಜಭವನದಿಂದ ಅಂದರೆ ವಿಧಾನಸೌಧದಿಂದ ಆಚೆ ಬಂದಿದ ತಕ್ಷಣ ಫಸ್ಟ್ ಬೈದೆ ನಾನು BJP ಅವ್ರಿಗೆ. ಐ ಸ್ಟ್ಯಾಂಡ್ ಫಾರ್ ಐಡಿಯಾಲಜಿ. ಅಂದರೆ ಆರಂಭದಿಂದಲೂ ಇದ್ದೀರಾ ನೀವು? ಇದೀನಿ ಮೇಡಮ್. ನನ್ನ ನೇಚರ್ ಹಿಂಗೆ ಮೇಡಮ್, ಇದು ಜೆನೆಟಿಕ್ಸು, ನಾನೇನು ಮಾಡಲಿ. ಮೊನ್ನೆ ನೀವು ನಮ್ಮ ರಿಪಬ್ಲಿಕ್ ಕನ್ನಡದ ಸಮ್ಮಿಟಲ್ಲಿ ಒಂದು ಮಾತಾಡಿದ್ರಿ, ರಾಜಕೀಯಕ್ಕೆ ಬರೋರಿಗೆ ಮಾನ ಮರ್ಯಾದೆ ಇರಬಾರ್ದು, ಮಾನ ಮರ್ಯಾದೆ ಅನ್ನೋದೇ ಇಲ್ಲ, ಆ ಮಾನ ಮರ್ಯಾದೆ ಇಲ್ಲ ಅಂತ ಅಂದ್ಕೊಂಡಿರೋದಕ್ಕೆ ನಾವು ಇವತ್ತು ರಾಜಕಾರಣಿಗಳಾಗಿದ್ದೀವಿ ಅಂತ. ಅದನ್ನು ನೀವು ಇವಾಗ ಪ್ರೂವ್ ಮಾಡ್ತಾ ಇದ್ದೀರಾ? ಅಲ್ಲ, ಪ್ರತಾಪ್ಗೆ ಅದಿಲ್ಲ ಅಂತ ಪ್ರಪಂಚಕ್ಕೆ ಸಾರಿ ಹೇಳ್ತಿದ್ದಾನೆ. ನನಗೆ ಅದಕ್ಕೆ ಸಹಮತ ಇದೆ ಅಷ್ಟೇ. ಮಾನ ಮರ್ಯಾದೆ BJP ಅವ್ರಿಗಿಲ್ಲ. ಅವ್ರ ಡಿಕ್ಷನರಿ ನೀವೆಲ್ಲ ತೆಗೆದ್ರೆ ಅಲ್ಲಿ ಮಾನ, ಧೈರ್ಯ, BJP ಅವ್ರ ಡಿಕ್ಷನರಿಲಿ ಮಾನ ಇಲ್ಲ, ಮರ್ಯಾದೆ ಇಲ್ಲ. ನೀವು ಅದನ್ನು ಒಪ್ಕೋತಾ ಇದ್ದೀರಾ? ಪ್ರಾಮಾಣಿಕತೆ ಇಲ್ಲ. ನಾನು ಒಪ್ತಾ ಇಲ್ಲ ಮೇಡಮ್, ನಾನು ಒಪ್ತಾ ಇಲ್ಲ. ಇದು ಅವ್ರಿಗಿದೆ ಅಂತ. ನೀವು ಮಾನ ಮರ್ಯಾದೆ ಇದೆ ಅನ್ನೋದಾಗಿದ್ರೆ ನೀವು ಸೇರಿದಂಗೆ, ಪ್ರತಾಪ್ ಸಿಂಹ ಸೇರಿದಂಗೆ ನಿಮ್ಮ ಮನೆಯ ಹೆಣ್ಮಕ್ಳನ್ನ ಬೀದಿಗೆ ತಂದು ನಿಲ್ಲಿಸ್ತಾ ಇದ್ರಾ? ನಾನು ನನ್ನ ಮನೆ ಹೆಣ್ಣುಮಕ್ಕಳನ್ನ ಇನ್ಯಾವನೋ ಬೀದಿಗೆ ತಂದಿದ್ದಕ್ಕೆ ನಾನು ಮಾತಾಡ್ತಿರೋದು. ನನ್ನ ತಾಯಿನ ಅವನು ಬೀದಿಗೆ ತಂದು ನಿಲ್ಸಿದ್ದಕ್ಕೆ ಅವನ ವಿರುದ್ಧ ಮಾತಾಡಿದ್ದು. ಅಂದರೆ ಪ್ರದೀಪ್ ಈಶ್ವರ್ ಅವ್ರಿಗೆ ಮಾನ ಮರ್ಯಾದೆ ಇದೆ, ಬೇರೆಯವ್ರಿಗೆ ಯಾರಿಗೂ ಮಾನ ಮರ್ಯಾದೆ ಇಲ್ವಾ? ಅಲ್ಲಲ್ಲ, ಅವ್ರಿಗೂ ಇದೆ ಅಂತ ಅನ್ಕೊಂಡಿದ್ದೆ. ಅದು ನೆನ್ನೆ ಹೋಯ್ತು ಅಂತ ಗೊತ್ತಾಯ್ತು ಸ್ಟೇಟಲ್ಲಿ. ಅಲ್ಲ, ನೀವು ಹೇಳಿದ್ರಿ ಯಾವ ರಾಜಕಾರಣಿಗಳಿಗೂ ಮಾನ ಮರ್ಯಾದೆ ಇರಲ್ಲ, ಅವರು ರಾಜಕಾರಣಗಳಾಗ್ತಾರೆ, ಅಧಿಕಾರ ಅನುಭವಿಸ್ತಾರೆ ಅಂತ. ಮೋಟಿವೇಶನ್ ಮಾಡುವಾಗ ಜನನ ಕನೆಕ್ಟ್ ಮಾಡೋಕ್ಕೆ ಕೆಲವು ನೀವು ಧೈರ್ಯವಾಗಿರಬೇಕು ಅನ್ನೋದನ್ನ ನರೇಟ್ ಮಾಡುವಾಗ ಕೆಲವು ಡೆವಲಪ್ ಮಾಡಿ ಹೇಳ್ತೀವಿ. ನಾನು ಮೋಟಿವೇಟ್ ಮಾಡುವಾಗ ಮಗ ಅಂತೀನಿ, ಅವ್ನು ನನ್ನ ಅಪ್ಪ ಅನ್ನಕ್ಕಾಗಲ್ಲ. ಮೋಟಿವೇಟ್ ಮಾಡುವಾಗ ಹೇಳೋದಕ್ಕೂ ಸಾರ್ವಜನಿಕ ಜೀವನದಲ್ಲಿ ಹೇಳೋಕ್ಕೂ ವ್ಯತ್ಯಾಸ ಇದೆಯಾ? ಧೈರ್ಯವಾಗಿ ಇರು ಮಗ ಅಂತೀವಿ. ಈಗ ಪ್ರತಾಪನಿಗೆ ನನ್ನ ಮಗನೇ ಅಂದೆ, ಅದು ಅಸಭ್ಯ ಅಲ್ಲ, ನನ್ನ ಮೋಟಿವೇಶನ್ ಟ್ಯಾಗ್ಲೈನು. ಅವನಪ್ಪ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ? ಕಲ್ಲೆಸೆದವ್ರಿಗೆ ಹಣ್ಣು ಕೊಡೋಕ್ಕೆ ಮಾವಿನ ಮರ ಅಲ್ಲ ಅಂತ ಪ್ರತಾಪ್ ಹೇಳ್ತಾರೆ. ನೀವು ಹೋಗಿ ಪ್ರತಾಪ್ಗೆ ಕಲ್ಲು ಹೊಡಿತಿದ್ದೀರಿ, ಅದರಲ್ಲಿ ಏನಾದರೂ ಮಾವಿನ ಹಣ್ಣು ಸಿಗುತ್ತೆ ಅನ್ನೋ ಆಸೆನಾ? ಅದರಲ್ಲ, ಅದ್ರ ಮುಖ ನೋಡ್ಕೊಳಕ್ಕೆ ಕೇಳಿ. ಫಸ್ಟು ತಲೆ ಬಾಚಕ್ಕೆ ಕೇಳಿ, ಆತನಿಗೆ ಮುಖ ನೋಡ್ಕೊಳಕ್ಕೆ ಕೇಳಿ, ಕರೆಕ್ಟಾಗಿ ನೆಟ್ಟಿಗೆ ಪ್ರೆಸ್ ಮೀಟಿಗೆ ಬರೋಕ್ಕೆ ಕೇಳಿ. ಅದಕ್ಕೆ ಕಲ್ಲೆಸಿದ್ರೆ ನಮಗೆ ಅದು ಸೋತೋಗಿರೋ ಪೀಸು ಮೇಡಮ್. ಆದರೆ ನಾವು ನನ್ನ ಪಕ್ಷದ ಮೇಡಮ್, ನನ್ನ ಮುಖ್ಯಮಂತ್ರಿಗಳ ಬಗ್ಗೆ ಎಷ್ಟು ನೀಚವಾಗಿ ಮಾತಾಡಿದಾನೆ ಗೊತ್ತಾ? ನಾನು ಅದನ್ನು ಹೇಳೋಕೆ ನನಗೆ ಬೇಜಾರಾಗುತ್ತೆ. ಹೇಳಿ ಮೇಡಮ್, ಯಾವುದೋ ಇಸ್ಲಾಂ ಧರ್ಮನ ಕಂಪೇರ್ ಮಾಡುವಾಗ ನನ್ನ ಮುಖ್ಯಮಂತ್ರಿಗಳ ಬಗ್ಗೆ ಇವನು ಎಷ್ಟು ನೀಚವಾಗಿ ಮಾತಾಡಿದಾನೆ ಗೊತ್ತಾ? ನಾನು ಆ ಪದ ಹೆಂಗೆ ಹೇಳಲಿ ಮೇಡಮ್? ನನ್ನ ಹಿಂದೂ ಸಮುದಾಯದ ಹೆಣ್ಣು ಮಕ್ಕಳ ಬಗ್ಗೆ ಯಾವುದೋ ಒಂದು ಬರ್ತು ವಿಚಾರವಾಗಿ ಎಷ್ಟು ಕೆಟ್ಟದಾಗಿ ಮಾತಾಡಿದಾನೆ ಗೊತ್ತಾ ಅವನು? ಆ ವಿಡಿಯೋ ಇದ್ದರೆ ನೀವು ನೋಡಿ ಮೇಡಮ್, ಅಸಹ್ಯ ಆಗುತ್ತೆ. ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಎಷ್ಟು ಕೇವಲವಾಗಿ ಮಾತಾಡಿದಾನೆ ಗೊತ್ತಾ? ಅದು ಇನ್ನೊಂದು ಕಡೆ, ಅದು ಬೇರೆ ವಿಚಾರ ತಗೊಳ್ಳೋಣ. ಅಲ್ಲ, ನಿಮ್ಮಿಬ್ಬರ ಈ ಮುಳ್ಳಂದಿ ಸ್ಟೋರಿ, ಕತ್ಲು ಸ್ಟೋರಿ, ತಂದೆ ತಾಯಿ ಸ್ಟೋರಿನ ರಾಜ್ಯದ ಜನತೆ ಯಾಕೆ ಕೇಳ್ಕೋಬೇಕು? ಮೀಡಿಯಾದವ್ರ ಮುಂದೆ ಯಾಕೆ ಪದೇ ಮಾತಾಡಬೇಕು? ಇಬ್ರು ಫೋನ್ ಮಾಡ್ಕೊಂಡು ಮಾತಾಡ್ಕೊಳಕ್ಕಾಗಲ್ವಾ? ಅವನ ಅಯೋಗ್ಯ. ನನ್ನ ಫೋನ್ ಕಾಲ್ಗೂ ಅವನು ಎಲಿಜಿಬಲ್ ಇಲ್ಲ. ಅವ್ನಿಗೆ ನಾನೇನಕ್ಕೆ ಫೋನ್ ಮಾಡ್ತೀನಿ? ಅಂದರೆ ಯಾವಾಗಾರು ಫೋನ್ ಮಾಡಿ ಸಾಕು ಈ ಮಾತುಕತೆ ಬಾ, ನೇರ ಚರ್ಚೆಗೆ ಅಂತ ಕರೆದಿದ್ದೀರಾ? ಕರೀರಿ ಮೇಡಮ್ ನಿಮ್ಮ ಚಾನಲ್ಗೆ ಅವನ್ನ. ನನ್ನ ಮುಂದೆ ದಮ್ಮಿದ್ರೆ ನಿಂತ್ಕೊಂಡು ಡಿಬೇಟ್ ಮಾಡೋಕ್ಕೆ ಹೇಳಿ ಮ್ಯಾಮ್. ಮೇಡಮ್, ಐಡಿಯಾಲಜಿಕಲಿ ಮಾತಾಡೋಕ್ಕೆ ಹೇಳಿ ಮೇಡಮ್. ನಮ್ಮ ಕಾಂಗ್ರೆಸ್ ಏನು ಮಾಡಿದೆ, BJP ಏನು ಮಾಡಿದೆ, ಅದೇ ವಿಚಾರವಾಗಿ ಮಾತಾಡ್ತೀನಿ. ನಾವು ಫ್ಯಾಕ್ಟ್ಸ್ ಇಟ್ಕೊಂಡು ಮಾತಾಡಿದ್ರೆ ವೈಯಕ್ತಿಕ ತೇಜೋದೆಗೆ ಬಂದುಬಿಡ್ತಾನೆ ಅವ್ರದ್ದೇನೀಗ. BJP ಅವರು ಪ್ರದೀಪ್ ಈಶ್ವರ್ನ ತೇಜೋದೆ ಮಾಡಿಬಿಟ್ರೆ, ಅವ್ರ ಫ್ಯಾಮ್ಲಿಯವ್ರ ಬಗ್ಗೆ ಮಾತಾಡಿದ್ರೆ ನಿಮ್ಮ ವಾಟ್ಸಪ್ ಯೂನಿವರ್ಸಿಟಿಗಳಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಪೇಡ್ ಕಾಮೆಂಟ್ಗಳಿಗೂ ಹೇಳ್ತಾ ಇದ್ದೀನಿ, BJP ಅವರು ನೀವು 1000 ಕಾಮೆಂಟ್ ಹಾಕಿ ನಮ್ಮ ಸ್ಪೀಡ್ನಂತೂ ನೀವು ಕಡಿಮೆ ಮಾಡೋಕ್ಕಾಗಲ್ಲ. ಹಂಗೇನಾದರೂ ಇದ್ದರೆ ಭ್ರಮೆ ಅಷ್ಟೇ ಅದು. ನೀವಿಬ್ರು ಅಂದ ಚಂದ ಮಾತಾಡ್ಕೊಂಡ್ರಿ, ಅವ್ರು ನಿಮ್ಮನ್ನ ಮುಳ್ಳಂದಿ ಅಂದ್ರು, ನೀವೇನೋ ಅನ್ಕೊಂಡು ನಿಮ್ಮ ಈ ಅಂದ ಚಂದದ ಬಗ್ಗೆ ಮಾತು ಕೇಳೋದರ್ದು ರಾಜ್ಯದ ಜನರಿಗೆ ಏನಿದೆ ಸರ್? ಅವರು ಒಂದು ವರ್ಡ್ ಬಳಸಿದ್ರು, ಮುಳ್ಳಂದಿ ಕತ್ತಲು ಅಂತ ಬಳಸಿದ್ರು. ಅಲ್ಲ, ನಿಮ್ಮಿಬ್ಬರು ಈ ಅಂದ ಚಂದದ ಮಾತು ಕೇಳುವಂತ ದರ್ದು ಜನರಿಗೆ ಏನಿದೆ? ನನಗೂ ಕ್ಯೂರಿಯಾಸಿಟಿ ಇತ್ತು, ಬಯಾಲಜಿ ಟೀಚರ್ ಅಲ್ಲ. ಮುಳ್ಳಂದಿ ಅಂತ ಕರೆದ ಮೇಲೆ ನಾನು ಹೋಗಿ ಗುರು ChatGPTಯಲ್ಲಿ ಹೊಡೆದಿದ್ದು. ಮುಳ್ಳಂದಿ ಎಂದರೆ ಏನು? ಮೊದಲನೇದು ಸ್ಪೈಕ್ಸ್ ತಗೊಂಡು ಪ್ರೆಸ್ ಮೀಟಿಗೆ ಬರೋದು ಫಸ್ಟ್ ಹೇಳ್ತು ChatGPT. ಹಿಂಗೆ ಕೂದಲು ಸ್ಪೈಕ್ಸ್ ಥರ ಇರುತ್ತೆ, ಮುಖ ತೊಳಿದೆ ಪ್ರೆಸ್ ಮೀಟಿಗೆ ಬರೋದು, ಮುಳ್ಳಂದಿ ಡೆಫಿನೇಷನ್. 3ನೇದು ಕಾರಣ ಇಲ್ಲದೆ ಸೀಟ್ ಮಿಸ್ ಆಗೋದು. 4ನೇದು ಮುಳ್ಳಂದಿ ಅಂದರೆ ವಿನಾಕಾರಣ ಕೋಪ ಮಾಡ್ಕೊಳ್ಳೋದು. 5ನೇದು ಮುಳ್ಳಂದಿ ಅಂದರೆ ಫೇಕ್ ಮೇಲ್ ಐಡಿಗಳು ಇಟ್ಕೊಂಡು ಅವ್ರನ್ನವರೇ ಪ್ರಶಂಸೆ ಮಾಡ್ಕೊಳ್ಳೋದು. 7ನೇದು ಮುಳ್ಳಂದಿ ಅಂದರೆ ಯಾರಾದರೂ ಸಡನ್ನಾಗಿ ಕ್ವಶನ್ ಕೇಳಿದ್ರೆ ಅವ್ರ ಎಡಿಟರ್ಸಿಗೆ ಫೋನ್ ಮಾಡಿ ಹೇಳೋದು. ಮುಳ್ಳಂದಿ ಅಂದರೆ ಬೇರೆಯವ್ರ ಮನೆಯವ್ರ ಬಗ್ಗೆ ಎಲ್ಲ ಮಾತಾಡೋದು. ಮುಳ್ಳಂದಿ ಅಂದರೆ ಇದೆಲ್ಲ ನೋಡಿದ್ರೆ ಅದು ಪ್ರತಾಪ್ನಿಗೆ ಅಪ್ಲೈ ಆಯಿತು. ಆಲ್ ದಿ ಬೆಸ್ಟ್ ಪ್ರತಾಪ್. ನಿನ್ನ ಇನ್ನೊಂದು ಹೆಸರು ಕರ್ನಾಟಕ ಕೇಳಿದ್ದಕ್ಕೆ. ಕೀಪ್ ಇಟ್ ಅಪ್ ಮಗ.
ಅಂದರೆ ನಿಮ್ಮ ಈ ಕೌಂಟರ್ ಉತ್ತರಗಳು, ನಿಮ್ಮ ಈ ಟಾಕ್ ವಾರ್ಗಳನ್ನು ಜನ ಕೇಳ್ಕೋಬೇಕು. ಅವರಿಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಅಥವಾ ಜನಪರ ಚರ್ಚೆ ನಾನು ಅಭಿವೃದ್ಧಿ ಬಗ್ಗೆ 1000 ಸಲ ಮಾತಾಡಿದ್ದೀನಿ. ನಾನು 200 ಹಳ್ಳಿ ಸುತ್ತಿದ್ದೀನಿ. ನಮ್ಮೂರಿಗೆ ನಮ್ಮ ಶಾಸಕ ಎಂಟೈರ್ ಇಂಡಿಯನ್ ಪಾಲಿಟಿಕ್ಸ್ಗೆ ಇನ್ಸ್ಪಿರೇಷನ್ನು. ಬ್ಯೂರೋಕ್ರಸಿನ ಕರ್ಕೊಂಡೋಗಿ ಬೆಳಗ್ಗೆ 6 ಗಂಟೆಗೆ ನೆಲದ ಮೇಲೆ ಕುತ್ಕೊಂಡು ಜನರ ಕಷ್ಟ ಕೇಳಿದ್ದೀನಿ. ಮನೆ ಹೊಸ್ತಲಿಗೆ ಹೋಗಿದ್ದೀನಿ. ತಮ್ಮ ಆಂಬುಲೆನ್ಸ್ ಬಿಟ್ಟಿದ್ದೀನಿ. 8-10 ಸಾವಿರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಅದರಲ್ಲಿ 2,500 ಮಕ್ಕಳು ಗೌಡ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. SSLCಗೆ ಟೆಸ್ಟ್ ಸೀರೀಸ್ ಮಾಡಿದ್ದೀನಿ. ಫ್ರೀ CET ನೀಟ್ ಕೋಚಿಂಗು ವರ್ಷಕ್ಕೆ 500 ಜನಕ್ಕೆ ಕೊಡ್ತೀನಿ. ಇದು ನನ್ನ ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಿ ಆಯ್ತಲ್ಲ ಮೇಡಮ್. ಇವ್ರು ಯಾಕೆ ಕೊಡ್ತಾ ಇಲ್ಲ? CT ರವಿ ಅಣ್ಣ ಏನು ಮಾಡಿದಾರೋ ಚಿಕ್ಕಮಂಗ್ಳೂರಿಗೆ ಹೇಳಕ್ಕೆ ಹೇಳಿ. ಇದೇ ಪ್ರತಾಪ್ ಸಿಂಹ ಏನಾದರೂ ಮಾತಾಡಿದ್ರೆ ಆ ಮೈಸೂರು ಹೈವೇ ನೋಡ್ತಾರೆ. ಆ ಮೈಸೂರು ಹೈವೇ ಈತನೇ ಹಾಕ್ಸಿದ್ದು. ಆಯಿತು, ನೀವು ಹೇಳ್ದಂಗೆ ಈಗ ಪ್ರತಾಪ್ ಸಿಂಹಂಗೆ ಟಿಕೆಟ್ ಸಿಗದೆ ಸೈಡ್ ಲೈನ್ ಆಗಿರೋರು, ನಿಮಗೆ ಪಕ್ಷ ಟಿಕೆಟ್ ಕೊಟ್ಟು ಜನ ಓಟ್ ಹಾಕಿ ಗೆಲ್ಸಿದ್ದಾರೆ. ನಿಮ್ಮ ಬಾಯಿಗಾದರೂ ಲಗಾಮ ಇರಬೇಕಲ್ವಾ? ನಾನು ಹೇಳೋದು, ಒಬ್ಬ ಮಾಜಿ ಸಂಸದ 2 ಸಲ ಗೆದ್ದಿದ್ದಾನಲ್ಲ, ಅವನ ಬಾಯಿಗೂ ಲಗಾಮ್ ಇರಬೇಕಲ್ಲ. ಅವ್ನು ನನಗಿಂತ ಸೀನಿಯರ್ ಅಲ್ಲ, 48 ವರ್ಷ ಇದೆ ಹೆಗಲ ಮೇಲೆ ಏಜು. ದೊಡ್ಡದಾಗಿ ಮುಳ್ಳಂದಿ ಕಿರೀಟ ಬೇರೆ ತಲೆ ಮೇಲೆ. ಅವನಿಗೆ ಕಾಮನ್ ಸೆನ್ಸ್ ಇರ್ಬೇಕು ತಾನೆ ಮಾತಾಡುವಾಗ. ಈಗ ನಿಮ್ಮ ಪಾರ್ಟಿಲೇ ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ. ನಿಮ್ಮ ಮಾತು ನಡವಳಿಕೆ ಬಗ್ಗೆ ಹಿರಿಯ ಸಚಿವರಿಗೆಲ್ಲ ಅಸಮಾಧಾನ ಇದೆ. ಹಾಗಾಗಿ ಪ್ರತಾಪ್ ಸಿಂಹ ವಿಚಾರದಲ್ಲಿ ಅವ್ರು ಯಾರು ಪ್ರದೀಪ್ ಈಶ್ವರ ಸಹಾಯಕಕ್ಕೆ ಬರ್ತಿಲ್ಲ. ಅವರು ಪ್ರತಾಪ್ ಸಿಂಹ ನನ್ನ ರೇಂಜ್ಗೂ ನಿಲ್ಲೋನಲ್ಲ. ನನ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿದೆ ಅಂತ ಅವ್ನು ಕೌಂಟರ್ ಮಾಡಿದೆ. ಇಲ್ಲಾಂದ್ರೆ ಅವ್ರನ್ನ ಯಾರು ತಲೆಗೆಡಿಸ್ಕೊಳ್ಳಲ್ಲ. ಪಾರ್ಟಿಲಿ ನಿಮ್ಮನ್ನ ಒಂಥರ ಬಿಡಾಡಿ ದನಂತರ ಹಂಗೇನಿಲ್ಲ ಮೇಡಮ್. ನನ್ನ ಪಾರ್ಟಿಯಲ್ಲಿ ನನ್ನನ್ನು ಫ್ಯೂಚರ್ ತರ ನೋಡ್ತಿದ್ದಾರೆ, ಅಹಿಂದ ಲೀಡರ್ ತರ ನೋಡ್ತಿದ್ದಾರೆ. ಫ್ಯೂಚರ್ ಲೀಡರು ತಂದೆ ತಾಯಿ ವಿಷಯನ ಬೀದಿಗೆ ತಂದು ಮಾತಾಡ್ತಾನ ಸರ್? ತಂದಿದ್ದೆ ಯಾರು ಮೇಡಮ್? ಯಾರೇ ತಂದಿದ್ರು, ನೀವು ಒಬ್ಬ ಫ್ಯೂಚರ್ ಲೀಡರ್ ಅನ್ಕೊಂಡಿರೋರು ಮೇಡಮ್. ನಾನು ಫ್ಯೂಚರ್ ಲೀಡರು. ಆತ ನನ್ನ ತಂದೆ ತಾಯಿ ಬಗ್ಗೆ ಮಾತಾಡುವಾಗ ನಾನು ಸೈಲೆಂಟ್ ಆಗಿದ್ರೆ ಸಮಾಜಕ್ಕೆ ಏನು ಸಂದೇಶ ಕಳಿಸ್ದಂಗೆ? ಅದನ್ನ ಸಮಾಜ ಒಂದು ನಿಮಿಷ, ಅವನು ನೆನ್ನೆ ಹೇಳ್ತಾನಲ್ಲ, ಅವ್ರ ತಂದೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರೆ ಅಲ್ಲ ಗುರು, ಇಂಥ ಮಾತಾಡ್ತೀಯಲ್ಲ. ಈ RSS ಚಡ್ಡಿಗಳು ಹಾಕ್ಕೊಂಡು ಬಂದಿರೋರು ಸಂಸ್ಕಾರ ಏನು ಅಂತ ನೆನ್ನೆ ಕರ್ನಾಟಕಕ್ಕೆ ಗೊತ್ತಾಗಿದೆ. ಇದು RSS ಅಲ್ಲಿ ಬೆಳೆದು ಬಂದಿರೋದು. ಇವರೇ RSS ಅಲ್ಲಿ ಇದೇನ ಹೇಳ್ಕೊಡೋದು ಇವ್ರಿಗೆ. CT ರವಿ ಅವ್ರು RSS ಅಲ್ಲಿ ಇದೇನ ಕಲ್ತಿದ್ದು? ಆಯ್ತು, RSS ಅಲ್ಲಿ ಪ್ರತಾಪ್ CT ರವಿ ಇದನ್ನ ಕಲ್ತಿದ್ದಾರೆ ಅಂತ ಅನ್ಕೊಳ್ಳಿ. ಆದ್ರೆ ನೀವು ಸಾವಿರಾರು ಮಕ್ಕಳಿಗೆ ಪಾಠ ಮಾಡೋರು, ಮೋಟಿವೇಶನಲ್ ಮಾಡೋರು, ಆದ್ರೆ ನೀವು ಬಂದು ಕ್ಯಾಮ್ರಾ ಮುಂದೆ ಮಾತಾಡೋದು ಹೆಂಗೆ? ನಿಮ್ ಭಾಷೆ ಬಗ್ಗೆ ನಿಮ್ಮ ವಿದ್ಯಾರ್ಥಿಗಳು ಇದನ್ನ ಕಲಿಬೇಕಾ? ನೋ ಮೇಡಮ್, ನನ್ನ ಭಾಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಏನ್ ಹೇಳ್ತಿದ್ದೀರಿ? ನನ್ನ ಭಾಷೆಯಲ್ಲಿ ಅಂತ ತಪ್ಪೇನಿದೆ? ನನ್ನ ಭಾಷೆಯಲ್ಲಿ ಗುರು ಅವನು ಬೈದ ಇವನು ಬೈದ ಸರಿ ಅಷ್ಟೇ. ಅಂದ್ರೆ ನಿಮ್ ಭಾಷೆ ಸರಿ ಇದೆ. ನಾನು ಎಲ್ಲಾದ್ರೂ ಮೇಡಮ್ ಈಗ ಒಂದು ನಿಮಿಷ, ನೆನ್ನೆ ಆತ್ನು ನನ್ನ ಸಿಂಗ್ಯುಲರ್ ಆಗಿ ಮಾತಾಡಿದ್ದಕ್ಕೆ ಅಲ್ಲಿ ಇಲ್ಲಿ ಅವನು ಅಂತ ಇದ್ದೀನಿ ನಾನು ಹೇಳೋದು. ಅಷ್ಟು ಬಿಟ್ಟರೆ ಈಗಲೂ ಅಸಹ್ಯಕರವಾಗಿ ಸೆನ್ಸಾರ್ ಆಗುವಂಥ ಸೆಂಟೆನ್ಸ್ ಏನು ಹೇಳಿದ್ದೀನಿ? ಅಲ್ಲ ಸರ್, ಈಗ ಅವರು RSS ನಡವಳಿಕೆ ಇದೇನಾ ಅಂತ ನೀವು ಪ್ರಶ್ನೆ ಮಾಡೋರು, ನಿಮ್ಮ ನಡವಳಿಕೆ ಸರಿನಾ ಅಂತ ನಿಮ್ಮ ಇನ್ಸ್ಟಿಟ್ಯೂಟ್ ಮಕ್ಕಳು ಕೇಳಲ್ವಾ? ಏನು ಉತ್ತರ ಕೊಡ್ತೀರಾ ಅವರಿಗೆ? ಏನು ಇಲ್ಲ ಮೇಡಮ್, ಐ ಆಮ್ ವೆರಿ ಗುಡ್. ನಿಮ್ಮ ಭಾಷೆ ಸರಿ, ನಿಮ್ಮ ಭಾಷೆ ಬಗ್ಗೆ ನಿಮಗೆ ನನ್ನ ಭಾಷೆಯಲ್ಲಿ ನೀವು ಲಾಸ್ಟ್ 3 days ಕಾನ್ವರ್ಸೇಷನ್ ನೋಡಿ, ನೀವು ಲೈವಲ್ಲಿ ಪ್ಲೀಸ್ ಇಫ್ ಎನಿ ವರ್ಡ್ ಸಿಂಗ್ಯುಲರ್ ಡಿಫಮೇಷನ್ಗೆ ಅಟ್ರಾಕ್ಟ್ ಆಗೋ ಒಂದೇ ಒಂದು ಪದ ನಾನೇನು ಹೇಳಿದೆ? ಕತ್ಲಲ್ಲಿ ಅವ್ನು ಕಾಣಿಸಲ್ಲ ಅಂದರೆ ಕತ್ಲಲ್ಲಿ ನಮ್ಮನ್ನು ಯಾಕೆ ಹುಡುಕ್ತೀಯ ಗುರು ಅಂದೆ, ತಪ್ಪ? ಬೆಳಕಲ್ಲಿ ಹುಡುಗುರು ಅಂದೆ, ತಪ್ಪ? ಇದ್ರ ಅರ್ಥ ಏನು? ಹೋಗ್ಲಿ ಡಿಕ್ಷನರಿಯಲ್ಲಿ ಹೊಡಿಲ್ಲ. ಕತ್ತಲಲ್ಲಿ ಹುಡುಕುವುದು ಅಂದರೆ ಏನು? ಸಮಥಿಂಗ್ ಫೈಂಡಿಂಗ್ ಇನ್ ಡಾರ್ಕ್ನೆಸ್. ವಾಟ್ಸ್ ರಾಂಗ್ ಇನ್ ಇಟ್? ಅಂದರೆ ತಂದೆಗೆ ತಂದೆ, ತಾಯಿಗೆ ತಾಯಿ, ಇದೇನಾ ಉತ್ತರ ಪ್ರತ್ಯುತ್ತರ? ಅವ್ರನ್ನ ನಿಲ್ಸಕ್ಕೆ ಹೇಳಿ. ಸಂಸ್ಕಾರವಂತರು, ಸಂಪ್ರದಾಯಸ್ಥರು ಅಂತ ಹೇಳ್ಕೊಳ್ಳೋ RSS BJP ಐಡಿಯಾಲಜಿ ಏನು? ಈ ದೇಶ ಅಂದರೆ ಏನು RSS BJP ಬಿಲ್ಡಪ್ಗೆ ಹಿಡಿಯೋಕ್ಕಾಗಲ್ಲ. ತಿಳ್ಕೋಬೇಕು ರಾಜ್ಯದ ಜನತೆ. ನಿಮ್ಮೂರಿಗೆ ಹೆಸರಿಟ್ಟಿದ್ದು ಕಾಂಗ್ರೆಸ್, ಊರು ನಿರ್ಮಾಣಕ್ಕೆ ಸಹಾಯ ಮಾಡಿದ್ದು ಕಾಂಗ್ರೆಸ್, ನಿಮ್ಮೂರಿಗೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಕೊಟ್ಟಿದ್ದು ಕಾಂಗ್ರೆಸ್, ಗೌರ್ಮೆಂಟ್ ಸ್ಕೂಲ್ ಕೊಟ್ಟಿದ್ದು ಕಾಂಗ್ರೆಸ್, ನಿಮ್ಮೂರಲ್ಲಿ ಅಷ್ಟು ಬಡವರಿಗೆ ಮನೆಗಳು ಕೊಟ್ಟಿದ್ದು ಕಾಂಗ್ರೆಸ್. ನಾವೆಲ್ಲ ಕಷ್ಟಪಟ್ಟು ಮನೆ ಕಟ್ಟಿದ್ರೆ ಇವ್ರು ಫಾಲ್ ಸೀಲಿಂಗ್ ಹೊಡೆದ್ಬಿಟ್ಟು ನೇಷನ್ ಡೆವಲಪ್ಮೆಂಟ್ ಅಂದರೆ ನಂಬಕ್ಕಾಗುತ್ತಾ ಮೇಡಮ್? ಆ ಸಿದ್ಧಾಂತ, ಆ ಸೈದ್ಧಾಂತಿಕ ವಿಚಾರಗಳು, ಚರ್ಚೆಗಳು ಸಹಜ ರಾಜಕೀಯದಲ್ಲಿ. ಆದರೆ ಈ ರೀತಿಯ ಒಂದು ವೈಯಕ್ತಿಕ ನಿಂದನೆ, ತಂದೆ ತಾಯಿಯನ್ನೇ ಬೀದಿಗೆ ನಿಲ್ಲಿಸಿ ತಂದು ಮಾತಾಡುವಂಥದ್ದು ನೀವು ಹೇಗೆ ವೈಯಕ್ತಿಕವಾಗಿ ಒಪ್ತೀರಾ? ನಿಮಗೆ ಇಷ್ಟ ಇದೆಯಾ ಮಾತಾಡೋದು? ನನ್ನ ತಂದೆ ತಾಯಿನ ಅವನು ಬೀದಿಗೆ ತಂದು ನಿಲ್ಸಿದ್ದಲ್ವಾ? ಆತ ನನ್ನ ತಂದೆ ತಾಯಿ ಬಗ್ಗೆ ಬೀದಿಗೆ ತಂದು ನಿಲ್ಸಿದ್ದಲ್ಲ. ಅದು ಬೇರೆ ಹೇಳಿದ್ನಲ್ಲ, ಕರ್ನಾಟಕದ ಜನತೆ ಅವನ್ನ ಯಾರು ಕ್ಷಮಿಸ್ತಾರೆ ಮೇಡಮ್? ಅವನೇನೋ ಮಾತಾಡ್ತಾನೆ ಅದು ಇದು. ಪ್ರತಾಪ, ಒನ್ ಥಿಂಗ್ ಯು ಮೈಂಡ್, ನೀನು ನಮ್ಮ ಪಕ್ಷದವ್ರಿಗೆ ಗೌರವ ಕೊಟ್ಟರೆ ಗೌರವ ಕೊಡ್ತೀವಿ, ಐಡಿಯಾಲಜಿಕಲಿ ಫೈಟ್ ಮಾಡು. ಅದನ್ನು ಮೀರಿ ಏನೋ ನೀವು BJPಯಲ್ಲಿ ಫೈರ್ಗಳು ಇಲ್ಲ, ಬ್ರ್ಯಾಂಡ್ಗಳು ಇಲ್ಲ, ಕಿತ್ತಾಕಿರೋ ಪೈರುಗಳು ನೀವೆಲ್ಲ.
ನಿನ್ನನ್ನು ಕಂಡ್ರೆ ವಿಜೇಂದ್ರಗೆ ಆಗಲ್ಲ ಪ್ರತಾಪು, ನಿನ್ನನ್ನು ಕಂಡ್ರೆ ಆರ್ ಅಶೋಕಣ್ಣನಿಗೆ ಆಗಲ್ಲ, ನಿನ್ನನ್ನು ಕಂಡ್ರೆ ಯತ್ನಾಳ್ಗೂ ಆಗಲ್ಲ. ಯಾಕೆಂದರೆ ಯತ್ನಾಳ್ ನಿನ್ನ ಕಾಂಪಿಟೇಷನ್ ಥರ ನೋಡ್ತಿದ್ದಾನೆ. ನಿನ್ನನ್ನು ಕಂಡ್ರೆ ಹೈಕಮಾಂಡ್ಗೆ ಆಗಲ್ಲ, ಅದು ಟಿಕೆಟ್ ಮಿಸ್ ಆದಾಗ ಪ್ರೂವ್ ಮಾಡಿದೆ. ಮೋದಿಯವರು ನಿನ್ನನ್ನು ದೂರ ಇಟ್ಟು ತುಂಬ ದಿನ ಆಯಿತು, ಅವ್ರ ಅಪಾಯಿಂಟ್ಮೆಂಟ್ ಸಿಗದೆ ನೀನು ಸ್ಟ್ರಗಲ್ ಮಾಡ್ತಿದ್ಯಾ ಅಲ್ವಾ? ನೀನು ಇಗ್ನೋರ್ಡ್ ಫೆಲ್ಲೋ. ಇದಾದರೂ ಚಾಮರಾಜನಗರಕ್ಕೂ ಎಲ್ಲೋ ಪಾಪ MLA ಆಗಬೇಕು ಅಂತ ಭಾಳ ಓಡಾಡ್ತಿದ್ದಾನೆ, ಅಲ್ಲೆಲ್ಲೋ ಚಿಕ್ಕ ಅಲ್ಲ ನಾನು ಗಮನಿಸಿದ್ದು. ಆಯ್ತು, ಈಗ ಅವ್ರನ್ನ ಪಕ್ಷದಲ್ಲಿ ಎಲ್ಲ ಇಗ್ನೋರ್ ಮಾಡಿದ್ದಾರೆ. ನಿಮ್ಮನ್ನೇನು ಪಕ್ಷದವ್ರ ಕೂರಿಸ್ಕೊಂಡು ತಲೆ ಮೇಲೆ ಕೂರಿಸ್ಕೊಂಡಿದ್ದಾರಾ? ನಿಮ್ಗೇನು ನೀವು ಇಷ್ಟೆಲ್ಲ ಪಕ್ಷನ ಸಮರ್ಥಿಸ್ಕೊಂಡ್ರು, 2.5 ವರ್ಷ ಆಯ್ತು ನಿಮಗೆ ಸಚಿವಗಿರಿ ಸಿಕ್ಕಿಲ್ಲ. ಅದೇ ಕಾರಣಕ್ಕೆ ನೀವು ಅದೇ ಕಾರಣಕ್ಕೆ ನೀವು ಈಗ ಇದನ್ನೆಲ್ಲ ಮಾತಾಡ್ತಿದ್ದೀರಾ? ಮಂತ್ರಿಗಿರಿ ಸಿಗುತ್ತೆ ಅನ್ನೋ ಅವಕಾಶ ಅಲ್ಲ, ಮಂತ್ರಿಗಿರಿ ಸಿಗೋ ಸುಳಿವೇನಾರು ಸಿಕ್ಕಿದ್ಯಾ? ನಾನು ಪಕ್ಷನ ಕೇಳಿದಿರಿ ಸರ್. ಬಲಿಜಾ ಕಮ್ಯುನಿಟಿಯಲ್ಲಿ ನಾನು ಒಬ್ಬನಿದ್ದೀನಿ, ಅವಕಾಶ ಆದರೆ ಒಂದು ಅವಕಾಶ ಮಾಡಿಕೊಡಿ. ಕೇಳೋದು ಧರ್ಮ, ಇಟ್ ಈಸ್ ಅ ಕ್ಲೈಮ್. ಆದರೆ ಪಾರ್ಟಿಗೆ ಬಿಟ್ಟಿದ್ದು ನನ್ನನ್ನು ಮಿನಿಸ್ಟ್ರ್ ಮಾಡಿದ್ರಾ? ವೆಲ್ ಆ್ಯಂಡ್ ಗುಡ್. ಮಾಡಲಿಲ್ವಾ? MLA ಆಗಿ ಇನ್ನೂ ಒಳ್ಳೆ ಕೆಲಸ ಮಾಡ್ತೀನಿ. ಇಲ್ಲ ಪ್ರದೀಪ್ ನಾಳೆ ರಿಸೈನ್ ಮಾಡಿ KPCCಯಲ್ಲಿ ಕಸ ಗುಡಿಸು ಅಂದರೆ ಕಸ ಗುಡಿಸ್ತೀನಿ. ಪ್ರದೀಪ್ ಇಂಥವ್ರನ್ನೋ ಗೆಲ್ಸ್ಕೊಂಬ ಅಂದರೆ ಗೆಲ್ಸ್ಕೊಂಬರ್ತೀನಿ. ಐ ಆಮ್ ಎ ಪಾರ್ಟಿ ಮ್ಯಾನ್. ಅವರು BJP ಆಫೀಸಲ್ಲಿ ಕಸ ಗುಡ್ಸೋಕ್ಕೆ ಐಡಿಯಾಲಜಿಕಲಿ ರೆಡಿ ಇದ್ದರೆ ಕೇಳಿ, BJP ಆಫೀಸಲ್ಲಿ ಹೋಗಿ ಪರಕೆ ಹಿಡಿಯೋಕ್ಕೆ ಕೇಳಿ. ಅವ್ರಿಗೆ ನಿಷ್ಠೆ ಇದ್ದರೆ, ಪಕ್ಷ ನಿಷ್ಠೆ ಇದ್ದರೆ BJP ಆಫೀಸಲ್ಲಿ ಹೋಗಿ ಕಸ ಗುಡ್ಸೋಕ್ಕೆ ಕೇಳಿ. ನನಗೆ ಚಾಲೆಂಜ್ ಮಾಡೋಕ್ಕೆ ಕೇಳಿ, ನಾಳೆ ಬೆಳಗ್ಗೆ ನಾನು KPCC ಆಫೀಸಲ್ಲಿ ಕಸ ಗುಡ್ಸ್ಕೊಂಬರ್ತೀನಿ. ನಾನು ನೀವು ಪ್ರತಾಪ್ ಸಮಕಾಲೀನರು, ಇಬ್ಬರು ಸಿದ್ಧಾಂತ ಬೇರೆ ಆದ್ರೂ ನೀವಿಬ್ರು ಒಂದೇ ಏಜಲ್ಲಿ ಒಂದು ಭರವಸೆ ಮೂಡಿಸ್ತಾ ಇರೋರು. ಆದ್ರೆ ನಿಮಗೆ ಪ್ರತಾಪ್ ಮೇಲೇನೆ ಯಾಕೆ ಕೋಪ? ಸಿದ್ದರಾಮಯ್ಯ DK ಶಿವಕುಮಾರ್ನ ಪ್ರಶ್ನೆ ಮಾಡಿದ್ದೆ ತಪ್ಪ? ಯಾರು ಪ್ರಶ್ನೆನೇ ಮಾಡಬಾರ್ದು. ಸಿದ್ದರಾಮಯ್ಯ DK ಶಿವಕುಮಾರನ್ನ BJP ಅವರು ಪ್ರಶ್ನೆ ಮಾಡಿದ್ದೆ ಬೇಡವಾ? ವಿಡಿಯೋಸ್ ಎಲ್ಲ ಗಮನಿಸಿದ್ರೆ ನಾನು ಯತ್ನಾಳ್ ಅವ್ರನ್ನೂ ಕೌಂಟರ್ ಮಾಡಿದ್ದೀನಿ, CT ರವಿ ಅಣ್ಣನೂ ಮಾಡಿದ್ದೀನಿ, ಅಶೋಕ್ ಅಣ್ಣನೂ ಮಾಡಿದ್ದೀನಿ. ಅಂದ್ರೆ ಕಾಂಗ್ರೆಸ್ನವರು ಪ್ರಶ್ನಾತೀತರ, ಯಾರು ಪ್ರಶ್ನೆ ಮಾಡಬಾರ್ದ? ಪ್ರಶ್ನೆ ಕೇಳಬೇಡಿ ಅಂತ ಹೇಳಿದೀವಿ ಗುರು. ನೀವು ನಮ್ಮನ್ನು ಬೈದಾಗ ನಮಗೆ ತಟ್ಕೊಳ್ಳೋ ತಾಕತ್ತಿದ್ದಾಗ ನಾವು ಬೈದಾಗೂ ತಟ್ಕೊಳ್ಳಿ ಗುರು ಅಂದರು. ಚಲವಾದಿ ನಾರಾಯಣ ಸ್ವಾಮಿ ಅಣ್ಣ ನಾನು ಯಾವಾಗ ಗೊತ್ತಾ ಮೇಡಮ್ ಕೋತಿ ಅಂದಿದ್ದು? ಆದರೆ ಹಿಂದಿನ ದಿನ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡಿದ್ರು. ನಾನು ಮಾತಾಡ್ಲಾರೆ, ಅದು ವಿಡಿಯೋ ಆಯಿತು, ಸಿಂಗ್ಯುಲರಾಗಿ ಮಾತಾಡಿದ್ರು. ಆವಾಗ ನೀನೊಬ್ಬ ಕೋತಿ ಅಂದೆ. ಸಿದ್ದರಾಮಯ್ಯ DK ಶಿವಕುಮಾರ್ಗೆ ಯಾರೇ ಬೈದ್ರು ಪ್ರದೀಪ್ ಈಶ್ವರ್ಗೆ ಮಾತ್ರ ಯಾಕೆ ಕೋಪ ಬರುತ್ತೆ? ಬೇರೆ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಕೋಪ ಬರಲ್ಲ? ಯಾಕೆ ಅವರು ಅದಕ್ಕೆ ಉತ್ತರ ಕೊಡಲ್ಲ? ದೇ ಆರ್ ಮೈ ಲೀಡರ್ಸ್. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಖರ್ಗೆ ಸಾಹೇಬರಿಂದ ಇವತ್ತು ಕರ್ನಾಟಕದಲ್ಲಿ ನಾವು ಅಸ್ತಿತ್ವದಲ್ಲಿ ಇದ್ದೀವಿ. ಅವರು ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ. ನನ್ನ ಪರಮೋಚ್ಚ ನಾಯಕ ಬೇರೆ ಯಾವ ನಾಯಕರು ಬಂದೇ ಇಲ್ವಾ? ಯಾರಿಗೂ DK ಶಿವಕುಮಾರ್ ಸಿದ್ದರಾಮಯ್ಯ ಇಷ್ಟ ಇಲ್ವಾ? ಬೇರೆ ನಾಯಕರು ಯಾಕೆ ಅವರು ಸಪೋರ್ಟ್ ಹೋಗಲ್ಲ? ನೋಡಿ ಮೇಡಮ್, ನನಗೆ ಸಿದ್ದರಾಮಯ್ಯ ಸಾಹೇಬ್ರು ಇಷ್ಟ, DK ಸಾಹೇಬ್ರು ಇಷ್ಟ, ಯತೀಂದ್ರಣ್ಣ ಇಷ್ಟ, ಸತೀಶ್ ಸರ್ ಇಷ್ಟ, ಪರಮೇಶ್ವರ್ ಸರ್ ಇಷ್ಟ, ಮಾದೇವಪ್ಪನವ್ರು ಇಷ್ಟ, ಸಂತೋಷ್. ಯಾರ್ಯಾರು ಕಾಂಗ್ರೆಸ್ನಲ್ಲಿ CM ರೇಸಲ್ಲಿ ಇದ್ದಾರೆ ಅವರೆಲ್ಲ ನಿಮಗೆ ಇಷ್ಟ ಅಲ್ಲ? ರೇಸಲ್ ಅನ್ನೋದಲ್ಲ ಮೇಡಮ್, ನನಗೆ ಎಲ್ರಿಗೂ ನನ್ನ ಮೇಲೆ ಒಳ್ಳೆ ಗೌರವ ಇದೆ. ನನ್ನ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ, ನನ್ನನ್ನು ಪ್ರೀತಿಯಿಂದ ಮಾತಾಡ್ತಾರೆ, ನನ್ನ ಟಫ್ ಟೈಮ್ಸಲ್ಲಿ ನಿಂತಿದ್ದಾರೆ. ನನ್ನ ಲೀಡ್ರಿಗೆ ಸಮಸ್ಯೆ ಬಂದಾಗ ನಾನು ನಿಂತ್ಕೊಳ್ಳಿಲ್ಲ ಅಂದರೆ ಇದ್ಯಾವ ರಾಜಕೀಯ ಮೇಡಮ್? ಕಂಫರ್ಟ್ ಝೋನಲ್ಲಿ ಪಾಲಿಟಿಕ್ಸ್ ಮಾಡೋಕ್ಕೆ ನನಗೇನು ಬೇಕು? ಏನಾದರೂ ಮಾತಾಡಿದ್ರೆ ಇವು ನೆಕ್ಸ್ಟ್ ಟೈಮ್ ಗೆಲ್ಲಲೇ, ಮೊನ್ನೆ ಗೆದ್ದೆ 2 ವರ್ಷ ಆಗಿರೋದು, ಮೊನ್ನೆನೂ ಹಿಂಗೆ ಅಂದ್ರಿ. ಯಾರೋ 10 ಜನ ನೋಡಿದ್ರು ಡಾನ್ ಆದವನಲ್ಲ, ಹೊಡೆದಿರೋ 10 ಜನ ಡಾನ್ಗಳೇ. KGF ಡೈಲಾಗ್ ಇಷ್ಟ ಆಯಿತು ಹೇಳಿದೆ, ಮತ್ತೊಂದು ಸಲ ಹೇಳ್ತಿದ್ದೀನಿ, ಯಾರೋ 10 ಜನ ನೋಡಿದ್ರು ಡಾನ್ ಆದವನಲ್ಲ, ಹೊಡೆದಿರೋ 10 ಜನ ಡಾನ್ಗಳೇ. ಡೈಲಾಗಪ್ಪ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ವಿರುದ್ಧ ಒಂದು ಜನ ವಿರೋಧಿ ಅಲೆ ಎದ್ದಿತ್ತು. ಆ ಅಲೆಯನ್ನು ನೀವು ಬಳಸ್ಕೊಂಡು ಗೆದ್ರಿ. ಇವಾಗ ಅದೇ ಕಾರಣಕ್ಕೆ ಒಬ್ಬ ಪ್ರದೀಪ್ ಈಶ್ವರು, ಬಣಜಿಗ ಸಮುದಾಯದ ಪ್ರದೀಪ್ ಈಶ್ವರು ಗೆದ್ದರು. ಆದರೆ ಮುಂದಿನ ಚುನಾವಣೆಯಲ್ಲೂ ಇದೇ ಅಲೆ ವರ್ಕ್ ಆಗುತ್ತಾ ಮೇಡಮ್? ದಯವಿಟ್ಟು ತಾವು ಗಮನಿಸಿ, ರಾಜ್ಯದ ಜನತೆನೂ ಗಮನಿಸಿ. ಸುಧಾಕರ್ಗೆ ಅಲ್ಲಿ ವಿರೋಧ ಅಲೆ ಇತ್ತು ಅನ್ನೋದು ಮಾಧ್ಯಮಗಳು ಮತ್ತೆ ಕೆಲವರು ಸೃಷ್ಟಿ ಮಾಡಿರೋದು. ವಿರೋಧಿ ಅಲೆ ನೀವು ಅನ್ಕೊಂಡಷ್ಟು ಆತನಿಗೆ ಇರಲಿಲ್ಲ. ಯಾಕೆ ಅಂತ ಹೇಳ್ತೀನಿ. ಆತ ಏನು ಮಾಡ್ದ, ಒಂದು ಸಂಕ್ರಾಂತಿ ಸುಗ್ಗಿ ಮಾಡಿದಾಗ 1 ಲಕ್ಷ ಜನ ಸೇರಿದ್ರು. ಆದರೆ ನನ್ನ ಮೇಲೆ ಜನಕ್ಕೆ ಆತನಿಗಿಂತ ಹೆಚ್ಚು ಪ್ರೀತಿ ಇತ್ತು. ಯಾಕೆ ಅಂದರೆ ಕಳೆದ 15 ವರ್ಷದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನು CET ನೀಟ್ ಪಾಠ ಮಾಡಿದ್ದೆ. ಭಾಳಷ್ಟು ಕಾಲೇಜುಗಳಲ್ಲಿ ನಾನು ಟಾಪ್ ಟೀಚರು. ನಾನೊಂದು ಸ್ಥಳೀಯ ವಾಹಿನಿಯಲ್ಲಿ ಒಂದು ಮೋಟಿವೇಶನ್ ಟಾಕ್ ಶೋಗೆ ಆವತ್ತಿಗೆ ನನಗೆ ಸಾವಿರಾರು ಜನ ಅಭಿಮಾನಿಗಳಿದ್ದರು. ಅದ್ರ ಜೊತೆ ನಾನು ತುಂಬ ಸೋಷಿಯಲ್ ಸರ್ವಿಸ್ ಗೌರ್ಮೆಂಟ್ ಸ್ಕೂಲ್ಸ್ನ ಅಡಾಪ್ಟ್ ಮಾಡ್ಕೊಂಡಿದ್ದೆ, ಮಾಡೆಲ್ ಸ್ಕೂಲ್ಸಾಗಿ ಮಾಡಿದ್ದೆ, ನನ್ನ ವೈಯಕ್ತಿಕ ದುಡ್ಡಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೆ. ಇವೆಲ್ಲ ನನ್ನ ಮೇಲೆ ಇತ್ತು. ಅದ್ರ ಜೊತೆ ಮೇಡಮ್, ನಮ್ಮೂರಲ್ಲಿ ನನಗೆ 1700 ಓಟು, ಸುಧಾಕರ್ಗೆ 600 ಓಟು. ನಾನು 6 ಪ್ಯಾನ್ ಹುಡುಗಲ್ಲಿ ಆ ಊರಲ್ಲಿ ಹೆಂಗೆ ಹಾಕಿದ್ರೆ ನಮ್ಮೂರವರು? ಅಂದರೆ ಪ್ರದೀಪ್ ಈಶ್ವರ್ ಗೆದ್ದಿದ್ದು ಇಲ್ಲ ಮೇಡಮ್. ಅಲ್ಲೇನಾಯಿತು, ಸುಧಾಕರ್ ಮೇಲೆ ಕೋಪ ಇತ್ತು, ನನಗೆ ಓಟ್ ಹಾಕಿದ್ರಲ್ಲ. ನಾನು ಅದನ್ನು ಅಲ್ಲೇ ಗೆಳಿತೀನಿ. ನನ್ನ ಮೇಲೆ ಪ್ರೀತಿ ಇತ್ತು.
ಮೇಡಮ್ ಆ್ಯಂಟಿ ಇನ್ಕ್ಯುಂಬೆನ್ಸಿ ಇದ್ದರೆ ನಾನು ಹೇಳೋದು ಇಫ್ ಆ್ಯಂಟಿ ಇನ್ಕ್ಯುಂಬೆನ್ಸಿ ಇದ್ದರೆ ಆದರೆ ಸುಧಾಕರ್ ಮೇಲೆ ಕೋಪ ಅನ್ನೋದಕ್ಕಿಂತ ಆತ ಜನಕ್ಕೆ ಅವೈಲೇಬಲ್ ಇಲ್ಲ, ಆಕ್ಸೆಸಬಲ್ ಇಲ್ಲ, ಸಿಗಲ್ಲ. ಮನೆ ಹತ್ರ ಹೋದರೆ 4-5 ಅವರಾದರೂ ಸಿಗಲ್ಲ, ಪ್ರೀತಿಯಿಂದ ಮಾತಾಡಲ್ಲ, ಟೈಮ್ ಕೊಡಲ್ಲ, ನಮ್ಮ ಮನೆಗಳ ಹತ್ರ ಬಂದು ಕಷ್ಟ ಕೇಳಲ್ಲ. ಈಗ ನೀವು ಅದನ್ನೆಲ್ಲ ಮಾಡ್ತಾ ಇದ್ದೀರಿ. ಮಾಡ್ತಿದ್ದೀನಿ, ಪ್ರೂಫ್ ಇದೆ ಅಲ್ಲ. ನೀವು ಹೇಳ್ತೀರಾ ನಾನು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟಿದ್ರಿಂದ ನನ್ನನ್ನು ಚಿಕ್ಕಬಳ್ಳಾಪುರ ಜನರು ಗೆಲ್ಲಿಸಿದ್ರು ಅಂತ. ಚಿಕ್ಕಬಳ್ಳಾಪುರ ಜನರೇ ಇವತ್ತು ನಿಮ್ಮ ಭಾಷೆನ ಕೇಳಿ ಶಾಕ್ ಆಗಿದ್ದಾರೆ. ಬರೀ ಚಿಕ್ಕಬಳ್ಳಾಪುರ ಅಲ್ಲ, ಕರ್ನಾಟಕದ ಜನತೆನೇ ಶಾಕ್ ಆಗಿದ್ದಾರೆ. ಒಬ್ಬ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ಒಬ್ಬ ಶಿಕ್ಷಕ ಬಳಸೋ ಮಾತಾ ಅಂತ. ರಾಜಕೀಯ ಮೆಚುರಿಟಿ ಇರಬೇಕು. ರಾಜಕೀಯ ಮೆಚುರಿಟಿ ಇಲ್ಲ ಅಂದ್ರೆ ಇಮ್ಮೆಚ್ಯೂರ್ ಅಂತ ಅನ್ಕೊಳ್ಳಲ್ವಾ? ಏನ್ ಬಳಸಿದೀನಿ ಮ್ಯಾಮ್? ತಂದೆ ತಾಯಿ ನಾನು ಎಲ್ಲಿ ಮಾತಾಡಿದ್ದೀನಿ ಕೆಟ್ಟದಾಗಿ? ನಿಮ್ ಭಾಷೆನ ನೀವು ಸಮರ್ಥನೆ ಮಾಡ್ಕೋತಿದ್ದೀರಾ. ಮಾಡಿಲ್ಲ ನೀವು. ನಿಮ್ಮ ಮಾತು ತಪ್ಪಲ್ಲ, ಅಲ್ಲ, ಅದು ಸಭ್ಯರು ಬಳಸುವಂತ ಮಾತಾಡಿದೀರಾ. ಬಳಸಿರೋ ಪದಗಳು ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಆಸ್ತಿನಲ್ಲಿ ಯಾರಿಗೆ ಭಾಗ ಕೊಡೋದು ಸರ್? ದೊಡ್ಡಪ್ಪ ಮಕ್ಕಳಿಗೆ, ಚಿಕ್ಕಪ್ಪ ಮಕ್ಕಳಿಗೆ, ದಾಯಾದಿಗಳಿಗೆ. ಪ್ರತಾಪ್ ಸಿಂಹ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ? ಈಗ ಬ್ರದರ್ ಅಂದರೆ ಏನರ್ಥ? ಬ್ರದರ್ ಅಂದರೆ ಈಗ ಹಂಗಾದ್ರೆ ಬ್ರದರ್ ಕುಮಾರಸ್ವಾಮಿ ಅವ್ರು ಎಲ್ಲರೂ ಬ್ರದರ್ 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 ಅಂತಾರೆ. ಏನು ಮೇಡಮ್ ಅದರ ಅರ್ಥ? ಹೇಳಿ ಮೇಡಮ್ ನೀವು. ಈಗ ದೇವೇಗೌಡರು ಕುಮಾರಸ್ವಾಮಿಯವರು ಇದ್ದಾರೆ, ಕುಮಾರಸ್ವಾಮಿ ಅವರು ಎಲ್ಲರೂ ಬ್ರದರ್ ಅಂತಾರೆ. ಅಂದ್ರೆ ನೀವು ಡಬಲ್ ಮೀನಿಂಗ್ ಕಟ್ತೀರಾ ಮೇಡಮ್? ಭಾಗ ಕೇಳೋದ್ರ ಹಿಂದೆ ಯಾವ ಕೆಟ್ಟ ಉದ್ದೇಶ ಇರಲಿಲ್ಲ. ನಾನು ಹೇಳಿದ್ದೇನು ಅಂದರೆ ಗುರು ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು, ಈಗ ದೊಡ್ಡಪ್ಪ ಮಕ್ಕಳು ಚಿಕ್ಕಪ್ಪ ಮಕ್ಕಳು ಅಂತಾರಲ್ಲ, ನಾನೇನು ಅನ್ಕೊಂಡೆ ಆಸ್ತಿಯಲ್ಲಿ ಭಾಗ. ಮೇಡಮ್ ಅದು ಆಸ್ತಿಯಲ್ಲಿ ಭಾಗ ಅನ್ನೋದು ನೀವು ನಮ್ಮ ಸ್ಲ್ಯಾಂಗ್ ನೋಡಿ ಮೇಡಮ್, ಭಾಷೆಯಲ್ಲಿ ಯಾರಾದರೂ ಜಾಸ್ತಿ ಗಲಾಟೆಗೆ ಬಂದು ಹಂಗೆ ಹೆಂಗೆ ಅಂದರೆ ಏನು ಆಸ್ತಿಯಲ್ಲಿ ಭಾಗ ಕೇಳಬೇಡ ಅಂತೀವಿ, ಸ್ಲ್ಯಾಂಗ್ ಇದು. ಈಗ ಉತ್ತರ ಕರ್ನಾಟಕದಲ್ಲಿ 1-2-3 ಪದಗಳು ಬಳಸ್ತಾರೆ. ಈ ಕಡೆ ಆ ಪದಗಳ ಅರ್ಥ, ಈ ಕಡೆ ಪದಗಳು ಬಳಸಿದ್ರೆ ನಾನು ಹೇಳಿದ್ದು ಸ್ಲ್ಯಾಂಗ್ ಬೇರೆ, ಇವ್ರು ಅರ್ಥ ಮಾಡ್ಕೊತಾ ಇರೋದು ಬೇರೆ. ಅಲ್ಲ, ಅವರು ತಪ್ಪಾಗಿ ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ನೀವು ಅದನ್ನ ಕ್ಲಾರಿಫೈ ಮಾಡ್ಬೋದಿತ್ತು. ಮತ್ತೆ ನೀವು ಯಾಕೆ ಮತ್ತೆ ಅದೇ ಪದ ಬಳಕೆ ಮಾಡಕ್ ಹೋದ್ರಿ? ನೀವು ಯಾಕೆ ಅವ್ರದೇ ರೀತಿಯಲ್ಲಿ ಕೌಂಟರ್ ಕೊಡಕ್ ಹೋದ್ರಿ? ಮೇಡಮ್ ಅವ್ರೇನೋ ಹೇಳಿದಾಗ ಒಬ್ಬ ಭವಿಷ್ಯದ ನಾಯಕ ಮಾತಾಡೋ ಮಾತಾ, ಭವಿಷ್ಯದ ಬಗ್ಗೆ ರಾಜಕೀಯ ಕನಸು ಕಾಣ್ತಿರೋರು, ನೀವು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿರೋರು, ಸಾವಿರಾರು ಮಕ್ಕಳಿಗೆ ಮಾದರಿಯಾಗಿರೋರು, ನೀವು ಅವ್ರದೇ ಭಾಷೆನಲ್ಲಿ ಉತ್ತರ ಕೊಡೋದು ಸರಿನಾ? ನೆನ್ನೆ ಆತ್ನು ಪ್ರತಾಪ್ ಸಿಂಹ ನನ್ನ ತಾಯಿಯ ಬಗ್ಗೆ ಮಾತನಾಡಿದ್ದು, ಇವತ್ತು ನಾನು ಬೇರೆ ಥರನೇ ಮಾತಾಡಬೇಕಾಗಿತ್ತು. ಆದರೆ ನನ್ನ ಗುರುಗಳು ವಿಶ್ವವಾಣಿ ಪತ್ರಿಕೆಯ ಸಂಪಾದಕರು ವಿಶ್ವೇಶ್ವರ ಭಟ್ ಸರ್ ಅವರೊಂದು ಟ್ವೀಟ್ ಮಾಡಿದ್ದಾರೆ. ಹೌದು, ಅವ್ರ ಮೇಲೆ ಗೌರವಕ್ಕೆ ನನ್ನ ಟೋನ್ ಕಡಿಮೆ ಇದೆ. ಇಲ್ಲ ಅಂದಿದ್ರೆ ಇನ್ನೊಂದು ವಾರ ನಿದ್ದೆ ಮಾಡಬಾರ್ದಾಗಿತ್ತು ಪ್ರತಾಪ್ ಸಿಂಹ. ಹಂಗೆ ಮಾತಾಡೋದು ನನಗೂ ಬರುತ್ತೆ. ಆದರೆ ಗುರುಗಳು ಹಿರಿಯರು ವಿಶ್ವೇಶ್ವರ ಭಟ್ ಸರ್ ಹೇಳಿದ್ದಾರೆ ನಿಲ್ಲಿಸ್ರಪ್ಪ ಅಂತ. ಅವರು ನಿಲ್ಲಿಸಿ ಅಂತ ಹೇಳದ ನಂತರನೂ ನೀವೇ ನಿಲ್ಸಿಲ್ವಲ್ಲ, ಮತ್ತೆ ಕೆದಕಿದ್ದೀರಾ ನಮ್ಮ ತಾಯಿನ ನೀನು ಕ್ಷಮೆ ಕೇಳಬೇಕು ಅಂದ್ರೆ? ಮೇಡಮ್ ನಿಲ್ಸೋದು ಅಂದ್ರೆ ಇನ್ಮೇಲೆ ಏನು ಮಾತಾಡಲ್ಲ, ನಿನ್ನೆ ಬೈದಿದ್ದಕ್ಕೆ ಸಾರಿ ಕೇಳು ಅಂತಿರೋದು. ಸಾರಿ ಕೇಳಿದ್ರೆ ನಾನು ಇನ್ನು ಮಾತಾಡಕ್ಕೆ ಹೋಗಲ್ಲ. ಅವ್ರು ಸಾರಿ ಕೇಳಲ್ಲ, ಇದು ಮತ್ತೆ ಕಂಟಿನ್ಯೂ ಮಾಡ್ತೀರಾ ಹಾಗಾದ್ರೆ ನೀವು? ನಾನು ಸಾರಿ ಕೇಳೋರ್ಗೂ ಬಿಡಲ್ಲ. ಹಂಗಾದ್ರೆ ನೀವು ಗುರುಗಳ ಮಾತಲ್ಲಿ ವಿಶ್ವೇಶ್ವರ ಭಟ್ರ ಮಾತು ಕೇಳ್ದಂಗೆಲ್ಲ ಆಯ್ತು, ನೀವು ಗುರುಗಳ ಮಾತು ಪಾಲಿಸ್ದಂಗೆಲ್ಲ ಆಯ್ತು. ನಾನು ಈಗ ವಿಶ್ವೇಶ್ವರ ಸಾರಿ ಕೇಳಿ ಅಂತ ಇವತ್ತು ಮಾಧ್ಯಮದಲ್ಲಿ ಕೇಳಿದ್ದೀನಿ. ನೋಡೋಣ ಅದನ್ನ ಪ್ರತಾಪ್ ಸಿಂಹ ಏನು ರಿಯಾಕ್ಟ್ ಮಾಡ್ತಾನೆ ಮಾಡಲಿ. ಅಂದ್ರೆ ನಿಮ್ಮ ಅವರ ರಿಯಾಕ್ಷನ್ ಮೇಲೆ ನಿಂತಿದೆ ನಿಮ್ಮ ನಿರ್ಧಾರ. ನೋಡಪ್ಪ, ಅವರು ಗುರುವಿನ ಸಲಹೆ ನೀವು ತಗೊಳ್ಳಲ್ಲ. ಈಗ ನೋಡೋಣ, ಅವ್ರು ಸಾರಿ ಹೇಳ್ದಿದ್ಮೇಲೆ ನನ್ನ ಗುರುಗಳು ಏನು ಹೇಳ್ತಾರೋ ಅದು ಮಾತಾಡ್ಕೊಂಡು ಅದ್ರ ಪ್ರಕಾರ. ಗುರುಗಳು ಹೇಳಿದಾರೆ, ವಿಶ್ವೇಶ್ವರ ಭಟ್ರು ಹೇಳಿದ್ದಾರೆ ಎನಫ್ ಅಂತ. ಬಟ್ ನನಗೆ ಎನಫ್ ಅಂದ್ಮೇಲೂ ನಾನು ಮುಂದುವರಿಸ್ತೀನಿ. ನಾನು ಅವ್ರು ಇನಫ್ ಅಂತ ಹೇಳಿಲ್ಲ ಅಂದರೆ ಇವತ್ತು ಬೇರೆ ಥರ ಇರೋದು. ಆದರೆ ನಾನು ಹೇಳ್ತಾ ಇರೋದು, ನನ್ನ ತಾಯಿಗೆ ರಾಜ್ಯದ ಜನರ ಮುಂದೆ ಅವಮಾನ ಮಾಡಿದ್ದಾನೆ. ಈ ಶುಡ್ ಅಪಾಲಜೈಸ್ ಮೈ ಮದರ್. ಪ್ರತಾಪ್ ಸಿಂಹ ಕ್ಷಮೆ ಕೇಳ್ತಾರೆ ಅಂತ ಅನ್ಸುತ್ತಾ ನಿಮಗೆ? ನೋಡೋಣ, ಕೇಳ್ತಾರೆ ಇಲ್ಲ ಕೇಳೋರ್ಗು ನಾವು ಕೇಳಬೇಕು. ಅವರು ಯಾಕೆ ಕೇಳಬೇಕು? ನನ್ನ ತಾಯಿಗೆ ಅವಮಾನ ಮಾಡಿದ್ದಾರೆ. ಡೈರೆಕ್ಟಾಗಿ ಏನು ಹೇಳಿದ್ದು, ನಮ್ಮಪ್ಪ ಬಂದಿದ್ರೆ ನೀನು ಹಂಗೆ ಹುಡ್ತಿದ್ದೆ. ಡೋಂಟ್ ಯು ಥಿಂಕ್ ಇಟ್ಸ್ ಅನ್ ಇನ್ಸಲ್ಟ್ ಟು ಮೈ ಮದರ್? ಇಟ್ ಈಸ್ ನಾಟ್ ಇನ್ಸಲ್ಟ್ ಟು ಮೈ ಫಾದರ್, ಇಟ್ ಈಸ್ ಇನ್ಸಲ್ಟ್ ಟು ಮೈ ಮದರ್. ಮೇಡಮ್, ಮಂಜುಳಾ ಅಂತ ನನ್ನ ತಾಯಿ. ಯಾರು ಗೊತ್ತಾ? 2023 ಕರ್ನಾಟಕ ಪಾಲಿಟಿಕ್ಸಲ್ಲೊಬ್ಬ ರಣಬೇಟೆಗಾರ ಎಮರ್ಜ್ ಆದ ಪ್ರದೀಪ್ ಈಶ್ವರ್, ಅವನಿಗೆ ಜನ್ಮ ಕೊಟ್ಟ ತಾಯಿ. ಆಕಾಶದಲ್ಲಿದ್ದರು ಸುಧಾರಕರು ಅಂತ, ಅವ್ರನ್ನ ಸುಧಾರಿಸಿ ಭೂಮಿಗೆ ತಂದ ಒಬ್ಬ ರಣಬೇಟೆಗಾರರಿಗೆ ಜನ್ಮ ಕೊಟ್ಟವಳು ಮಂಜುಳಾ ಅಂತ. ಈ ಕರ್ನಾಟಕದ ಮೋಸ್ಟ್ ಪ್ರಾಮಿಸಿಂಗ್ ಮೆಡಿಕಲ್ ಕಾಲೇಜ್ ಮಾಮ್ಸ್ ಅಂತ, ಮಂಜುಳಾ ಆರ್ಗನೈಸೇಷನ್ ಮೆಡಿಕಲ್ ಸೈನ್ಸ್, ಮುಂದಿನ ವರ್ಷ ಲಾಂಚ್ ಮಾಡ್ತಿದ್ದೀನಿ. ಮಂಜುಳಾ ಅಂದರೆ ಆಕೆ ಭವಿಷ್ಯದ ನಾಯಕನಿಗೆ ಜನ್ಮ ಕೊಟ್ಟ ಶ್ರೇಷ್ಠ ತಾಯಿ. ಆ ತಾಯಿ ಬಗ್ಗೆ ಅವನಿಗೆ ಮಾತಾಡ್ಬಿಟ್ರೆ ರಾಜಕೀಯದಲ್ಲಿ ಸೈದ್ಧಾಂತಿಕ ಯುದ್ಧಗಳಿರಬೇಕು ಅಂತ, ಈ ರೀತಿಯ ವೈಯಕ್ತಿಕ ಯುದ್ಧ ಅವಶ್ಯಕತೆ ಇತ್ತ, ಅನಿವಾರ್ಯ ಇತ್ತ ಪ್ರದೀಪ್ ಈಶ್ವರ್? ಮೇಡಮ್, ನಾನೀಗ ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ, ನೋಡು ಮಗನೇ. ಮೇಡಮ್, ಇದು ಮೋಟಿವೇಶನ್ ಟ್ಯಾಗ್ಲೈನ್, ಮತ್ತೆ ಅನ್ಯತಾ ಭಾವಿಸೋದು ಬೇಡ. ಅಲ್ಲೇ ಮತ್ತೆ ಸಮರ್ಥನೆ ಇದು. ನೋಡು ಮೇಡಮ್, ನೀವು ನನ್ನ ಮೋಟಿವೇಶ್ನಲ್ ವೀಡಿಯೋಸ್ ನೋಡಿ. ಈಗ ನಾನು ನಿಮ್ಮ ಮೊದಲು ಒಂದು 3ವರೆಗೆ
ರಿಪಬ್ಲಿಕ್ ಮುಂಚೆ ದಿಗ್ವಿಜಯ ಚಾನಲಲ್ಲಿ ಇದೇ ಜಾಗದಲ್ಲಿ 2 ವರ್ಷ ಎಪಿಸೋಡ್ ಮಾಡಿದ್ದೀನಿ. ಇಲ್ಲಿ ಕ್ಯಾಮ್ರಾ ಮುಂದೆ ನಿಂತಿರೋ ಅಣ್ಣಂದ್ರೂ ಕೇಳಿ, ನಾನು ಒಂದು ಹಾಫ್ ಆನ್ ಅವರ್ ಶೋಲ್ಲಿ ಕನಿಷ್ಠ 20 ಸಲ ಮಗನೇ ಚೆನ್ನಾಗಿ ಓದಬೇಕು. ಇಟ್ಸ್ ಅ ವೇ ಆಫ್ ನರೇಷನ್. ನಮ್ಮ ತಾಯಿಗೆ ಸಾರಿ ಕೇಳ್ಗುರು, ನಾನು ಸುಮ್ಮನೆ ಆಗ್ತೀನಿ. ನೀನು ಕೇಳಲಿಲ್ವಾ? ಎಲ್ಲದಕ್ಕೂ ರೆಡಿ ಆಗಷ್ಟೆ. ಅಂದರೆ ವಿಶ್ವೇಶ್ವರ ಭಟ್ರು ಕದನ ವಿರಾಮ ಘೋಷಿಸಿದ್ರು, ನೀವು ಮತ್ತು ಈ ಕದನ ನಿಲ್ಸಲ್ಲ, ಅವ್ರ ಕ್ಷಮೆ ಕೇಳೋರು. ನಾನು ಎಲ್ಲಿ ತನಕ ತಗೊಂಡೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಿ? ವಿಶ್ವೇಶ್ವರ ಭಟ್ ಸರ್ರು ಸಚಿವ ಸ್ಥಾನ ಸಿಗೋ ತನಕ ಇದು ಹಿಂಗೆ ಕಂಟಿನ್ಯೂ ಆಗಬೇಕು ಅಂದ್ಕೊಂಡಿದ್ದೀರಾ? ಸಚಿವ ಸ್ಥಾನಕ್ಕೂ ಇದು ಯಾವುದೋ ತಿಮ್ಮನಿಗೂ ಏನು ಸಂಬಂಧ? ಯಾಕೆ ಮತ್ತೆ ಪ್ರತಿದಿನ ಪ್ರದೀಪ್ ಈಶ್ವರ್ ಅವರು ಟಿವಿಗಳಲ್ಲಿ ಕಾಣಿಸ್ಕೋಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಗುರು ಆಗಬೇಕು, ಹಾಟ್ ಫೇವ್ರೇಟ್ ಆಗಬೇಕು ಅನ್ನೋದೇ ಗುರಿನಾ ಪ್ರದೀಪ್ ಈಶ್ವರ್ಗೆ? ನಾನು ಹೇಳೋದು ಟ್ರೋಲ್ ಸ್ಟಾರ್ ಅಂತ ಬೇರೆ ನಿಮಗೆ? ನೋ ಮೇಡಮ್, ಜನ ನೋಡಿದ್ರೇನೆ ನೀವು ನನ್ನನ್ನು ತೋರಿಸೋದು. ಜನ ನೋಡ್ತಿದ್ದಾರೆ. ಈಗ ಅದೇ ಜನ ಬೈತಾ ಇದಾರಲ್ಲ, ನೋಡಿದೀರಾ? ನಿಮಗೆ ಈ ವಿಚಾರದಲ್ಲಿ ಕಾಮೆಂಟ್ಗಳು ನೋಡಿದೀರಾ? ಒಂದು ಬೇಜಾರಾಗಿಲ್ವಾ ಕಾಮೆಂಟ್ಗಳು? ಮೇಡಮ್, ಆ ಕಾಮೆಂಟ್ಗಳು ಕಾಮನ್ ಮ್ಯಾನ್ ಹಾಕಿದ್ದಲ್ಲ. BJP IT ಟೀಮು ಫೇಕ್ ಅಕೌಂಟ್ಗಳಿಂದ ಬಂದಿದ್ದು. ನಾನು ಆ BJP ನಿಮ್ಮ ಪರವಾಗಿ ಬಂದಿದ್ದೆಲ್ಲ ಸಭ್ಯರು ಕಳಿಸಿದ್ದು. ನನ್ನ ಪರವಾಗಿ ನಿಮ್ಗೆ 5 ಕಾಮೆಂಟ್ ಇಲ್ಲ ಅಲ್ಲಿ. ನನ್ನ ಫಾಲೋಯಿಂಗ್ ಬೇರೆ ಲೆವೆಲ್ ಇದೆ. ಪ್ರತಾಪ್ ಸಿಂಹನ ಯಾವುದಾದ್ರೂ ಒಂದು ಡಿಸ್ಟಿಕಲ್ಲಿ ಹೋಗ ಕೇಳಿ. ಅಂದ್ರೆ ನಿಮ್ಮ ಫಾಲೋವರ್ಸ್ ನಿಮ್ಮ ಮಾತನ್ನ ಒಪ್ತಾರಾ, ನಿಮ್ಮ ಭಾಷೆನ ಒಪ್ತಾರಾ? ನೋಡಿ ಮೇಡಮ್, ನನಗೆ ಕರ್ನಾಟಕದಲ್ಲಿ ನನ್ನದೇ ಆದಂಥ ಫ್ಯಾನ್ ಬೇಸ್ ಇದೆ. ಉತ್ತರ ಕರ್ನಾಟಕದಲ್ಲಿ ಹೋದರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಎಷ್ಟೋ ಕಡೆ ಯಂಗ್ಸ್ಟರ್ಸು ನನ್ನನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದಾರೆ. ಇವತ್ತು ಎಷ್ಟೋ ಜನ ಏನಾಗುತ್ತೆ ಗೊತ್ತಾ ಮೇಡಮ್, ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಲಿಂಕ್ಗೆ ಈ ಪ್ರತಾಪ್ ಸಿಂಹ ಒಂದು ಕಾಮೆಂಟ್ಗೆ 60 ಪೈಸನೋ 70 ಪೈಸನೋ ಕೊಟ್ಟು ತಿಂಗಳಿಗೆ 50-60 ಸಾವಿರ ಖರ್ಚು ಮಾಡಿ ಕಾಮೆಂಟ್ಸ್ ಹಾಕಿಸ್ತಾನೆ. ಈ ದರ್ದು ನಮಗೆ ಯಾಕೆಂದರೆ ನಮಗೆ ಯಾರೇನಾದರೂ ತಡ್ಕೊಳ್ಳೋ ದಮ್ಮಿದೆ, ತಾಕತ್ತಿದೆ, ಆತನಿಗಿಲ್ಲ. ಪ್ರಿಯಾಂಕ್ ಖರ್ಗೆ ಅವರನ್ನ ಪ್ರಶ್ನೆ ಮಾಡಿದ್ದಕ್ಕೆ ನೀವು ಪ್ರತಾಪ್ ಸಿಂಹ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀರಿ. ಹಂಗಾದ್ರೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಯಾರು ಪ್ರಶ್ನೆ ಮಾಡಬಾರ್ದಾ? ಬೆಂಗಳೂರಿನ ಅಭಿವೃದ್ಧಿ ವಿಷಯಕ್ಕೆ ಬಂದ್ರೆ ನೀವು ರಸ್ತೆ ಗುಂಡಿ ನೋಡಿದ್ರೆ ದಿನ ಬೆಳಗಾದ್ರೆ ಜನ ಹಿಡಿ ಶಾಪ ಆಗ್ತಿದ್ದಾರೆ. ನಮ್ಮ AI ಹಬ್ಬು ಆಂಧ್ರದ ಪಾಲಾಗಿದೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಮ್ಮ ರಾಜ್ಯದ ಅಭಿವೃದ್ಧಿ ಬಗ್ಗೆ ಏನು ಪ್ರಶ್ನೆ ಮಾಡಲೇಬಾರ್ದಪ್ಪ? ನೀನು ಪ್ರಿಯಾಂಕ ಸರ್ ಬಗ್ಗೆ ಕ್ವಶನ್ಸ್ ಕೇಳಪ್ಪ, ನಾವು ಆನ್ಸರ್ ಹೇಳ್ತೀವಿ. ನಾವೇನು ಕೇಳಿದ್ವಿ? RSS ರಿಜಿಸ್ಟ್ರೇಷನ್ ಫಾರ್ಮ್ ಎಲ್ಲಿ ಅಂದ್ವಿ, ಆನ್ಸರ್ ಇಲ್ಲ. ಅಲ್ಲ ಸರ್, ಈ ಅಭಿವೃದ್ಧಿ ಅಭಿವೃದ್ಧಿ ವಿಚಾರದಲ್ಲಿ ಎಕ್ಸ್ಪೋರ್ಟ್ಸ್ ಅಲ್ಲಿ 38% ಕರ್ನಾಟಕದ್ದು ನಂಬರ್ 1. ಬೆಂಗಳೂರು ರಸ್ತೆಗಳೆಲ್ಲ ಸರಿ ಇದೆ ಅಂತ ಒಪ್ಕೋತೀರಾ? ನಾನು ಹೇಳೋದು ಹಬ್ಬು ಆಂಧ್ರಕ್ಕೆ ಹೋಯ್ತಲ್ಲ. ಈಗ ರಸ್ತೆಗಳಲ್ಲಿ ಗುಂಡಿಗಳಿದೆ, ಮುಚ್ಚಕ್ಕೆ ನಮಗೆ ಸ್ವಲ್ಪ ಟೈಮ್ ಬೇಕು. ಅದು ಟೆಂಡರ್ ಆಗಬೇಕು. ಪ್ರಶ್ನೆ ಮಾಡಿದ್ದೆ ತಪ್ಪ ಪ್ರತಾಪ್ ಸಿಂಹ ಅವ್ರದ್ದು? ಪ್ರಶ್ನೆ ಮಾಡೋ ಶೈಲಿ ಹೆಂಗಿದೆ? ನೀವು ಶೈಲಿನಲ್ಲೂ ತಪ್ಪು ಹುಡುಕ್ತೀರಾ? ಹೇಗಿರ್ಬೇಕು ಅಂದ್ರೆ ಅವ್ರು ಕೇಳೋ ಶೈಲಿ ಇಲ್ಲ ತಪ್ಪ? ಈ ತ್ರಿಪುರ ಸುಂದರ ಏನಂದ್ರೆ ಅದು ಮಾತಾಡಿದ್ರೆ ನಾವು ಕೇಳಿಸ್ಕೋಬೇಕು. ಏನು ಈ ತ್ರಿಪುರ ಸುಂದರ ಮಾತಾಡಿದ್ದೆಲ್ಲ ನಾವು ಪೊಲೈಟಾಗಿ ಹೇಳಿ ಗುರುಗಳೇ, ಹೇಳಿ ಪ್ರಭುಗಳೇ ಅನ್ಬೇಕು. ಆತ ನೋಡ್ರಿ ರಸ್ತೆ ಗುಂಡಿಗಳಿದೆ, ಯಾವಾಗ ಮುಚ್ತೀರಾ ಹೇಳಿ ಅಂತ ಕೇಳಿದ್ರೆ ಅವಾಗ ನಾವು ಎಸ್ BJP ಅವ್ರು ಹೇಳಿದ್ದಾರೆ. ಒಂದು ಕ್ವಶನ್ ಮಾಡ್ಕೊಬಿಡಿ ಸರ್ ಎಲ್ರಿಗೂ, ವಿರೋಧ ಪಕ್ಷದವ್ರಿಗೆ ಇದೇ ತರ ನೀವು ಪ್ರಶ್ನೆ ಕೇಳಿ, ನೀವು ಟಾರ್ಗೆಟ್ ಮಾಡಬೇಡಿ. ನಿಮ್ಮ ಮಾತಿನ ಟಾರ್ಗೆಟ್ ಎಲ್ಲಿ ಮಾಡಿದ್ದಾರೆ ಮೇಡಮ್? ಟಾರ್ಗೆಟ್ ಎಲ್ಲಿ? ಹೇಗೂ ನೀವು ಮೋಟಿವೇಶನ್ ಮಾಡೋರು, ಪ್ರಶ್ನೆನ ಹಾಕೊಟ್ಬಿಡಿ ಪ್ರತಿಪಕ್ಷಗಳಿಗೆ. ಕೇಳಿದ್ರೆ ಬರ್ಕೊಡ್ತೀನಿ ಮ್ಯಾಮ್. ನೀವು ಕೊಡಕ್ಕೆ ರೆಡಿ ಇದ್ದೀರಾ ಪ್ರಶ್ನೆಗಳನ್ನ? ಯಾಕಂದ್ರೆ ಖರ್ಗೆ ಅವರಿಗೆ ಅಕೌಂಟೇಬಲ್ ಅಲ್ವಾ? ಖರ್ಗೆ ಸಾಹೇಬ್ರು ಈ ಕರ್ನಾಟಕದ ಫ್ಯೂಚರ್. ಈಸ್ ಅ ಡೇರಿಂಗ್ ಲೀಡರ್ ಆಫ್ ದ ಕರ್ನಾಟಕ ಪಾಲಿಟಿಕ್ಸ್. PCM ಆಗಲಿ ಇದು PSI ಇದಾಗಲಿ ಎಕ್ಸ್ಪೋಸ್ ಮಾಡಿದ್ವಿ ನಾವು. ಇವತ್ತು ಇವ್ರಿಗೆ ಕಾಮನ್ ಸೆನ್ಸ್ ಇದೆಯಾ? ಒಬ್ಬ ಲೀಡರ್ ಆ ಪ್ರಕಾರ ಸುಮ್ಮನೆ ಮೇಡಮ್ ಪ್ರಿಯಾಂಕ್ ಸರ್ ಫ್ಯೂಚರ್ನ ಸಹಿಸ್ಕೊಳ್ಳೋಕೆ ಇವ್ರು ಅಯೋಗ್ಯರ ಕೈಯಲ್ಲಿ ಆಗ್ತಿಲ್ಲ. ಪ್ರಿಯಾಂಕ್ ಸರು ಡೇರ್ ಲೀಡರು ಮೇಡಮ್. ಅವ್ರು ಬಂದಮೇಲೆ RDPR ಮಿನಿಸ್ಟರ್ ಆದಮೇಲೆ ಪಂಚಾಯತಿಗಳು ಡೆವಲಪ್ ಆಗಿದೆ. ಪಂಚಾಯತ್ ರಾಜ್ ವಿಕೇಂದ್ರೀಕರಣದಲ್ಲಿ ನಾವು ನಂಬರ್ 1. ಎಕ್ಸ್ಪೋರ್ಟ್ಸಲ್ಲಿ IT 38% ಕರ್ನಾಟಕ. ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ನಾವು ನಂಬರ್ 1. ರೂರಲ್ ಎಂಪವರ್ಮೆಂಟಲ್ಲಿ ನಾವು ನಂಬರ್ 1. ರೂರಲ್ ಡೆವಲಪ್ಮೆಂಟಲ್ಲಿ ನಂಬರ್ 1. ಇದೆಲ್ಲ ಕೇಂದ್ರ ಸರ್ಕಾರ ನಮಗೆ ಕೊಟ್ಟಿರೋ ಸರ್ಟಿಫಿಕೇಟ್ ಮೇಡಮ್. ನೀವು ಈ ಬೆಂಗಳೂರು ಅಭಿವೃದ್ಧಿ ಹಿಂದುಳಿದಿದೆ, ರಸ್ತೆ ಗುಂಡಿ, IT ಕಂಪ್ನಿಗಳೆಲ್ಲ ಸರ್ಕಾರದ ವಿರುದ್ಧ ಮುಗಿ ಬಿದ್ದಿದೆ, ಇದನ್ನೆಲ್ಲ ವಿಷಾಂತರ ಮಾಡೋಕೇನೆ ಕಾಂಗ್ರೆಸ್ನವರು RSS ವಿಷಯ ತಗೊಂಡ್ಬಂದಿದ್ದಾರೆ. ಅದನ್ನೇ ಪ್ರದೀಪ್ ಈಶ್ವರ್ ಅವರು ಹಿಡ್ಕೊಂಡು ನಾವು ಹೀರೋ ಆಗಕ್ ಹೊರಟಿದ್ದಾರೆ ಕಾಂಗ್ರೆಸ್ನಲ್ಲಿ. ಐ ಆಮ್ ಆಲ್ರೆಡಿ ಹೀರೋ. ವಾಟ್ಸ್ ದ ನೆಸೆಸಿಟಿ ಟು ಬಿಕಮ್ ಅನ್ ಅಗೇನ್ ಹೀರೋ? ಕರ್ನಾಟಕಕ್ಕೆ ನಂದೊಂದು ಫೇಸ್ ವ್ಯಾಲ್ಯೂ ಇದೆ. ಈ ಮುಳ್ಳಂದಿ ಥರ ಇಲ್ಲ. ಕಾಮೆಂಟ್ಗಳು ಹಾಕ್ಸ್ಕೊಳ್ಳೋ ದರ್ದು ನನಗಿಲ್ಲ. ಎಷ್ಟೋ ಕಡೆ ಹಳ್ಳಿಗಳಲ್ಲಿ ಹೋದರೆ 1000 ಜನ ಸೇರ್ತಾರೆ. ನಾನು ಇವರಾದರೂ ಈ BJP ಅವರು 300 ರೂಪಾಯಿ ಕೊಟ್ಟು ಕರೆಸ್ಬೇಕೇನೋ, ಇಲ್ಲ ಕರ್ಕೊಂಡು ಹೋಗ್ಬೇಕೇನೋ ಬೆಂಗಳೂರಿಂದ. ಜೈಕಾರನು ಹೇಳಿ ಹಾಕ್ಸ್ಕೊತಾರೆ. ಉತ್ತರ ಕರ್ನಾಟಕದಲ್ಲಿ ನಾನು ಯಾವುದಾದ್ರೂ ಒಂದು ಹೋದರೆ, ಕಾರ್ಯಕ್ರಮಕ್ಕೆ ಹೋದರೆ, ನೀವು ನಂಬಲ್ಲ, ಆ ಸೆಲ್ಫಿಗಳಿಂದ ಆಚೆ ಬರೋಕ್ಕೆ 1 ಅವರ್ ಆಗುತ್ತೆ ನನಗೆ. ಇದು ಇವ್ರಿಗೆ ಸಹಿಸೋಕ್ಕಾಗಲಿಲ್ಲ ಅಂದರೆ ಆಹಾ. ಪ್ರತಾಪ್, ಲುಕ್ ಮೈ ಹೇರ್ ಸ್ಟೈಲ್ ರಾಜಾ, ಆ್ಯಂಡ್ ಲುಕ್ ಯುವರ್ ಹೇರ್ ಸ್ಟೈಲ್. ಈಗ RSS
ಪ್ರಮುಖ ಅಜೆಂಡಾ ಆಗಿದ್ರೆ ಕಾಂಗ್ರೆಸ್ಗೆ ಎಲ್ಲ ನಾಯಕರು ನಿಂತ್ಕೊಳ್ತಾ ಇದ್ರು. ಅದೇ ಪ್ರದೀಪ್ ಈಶ್ವರ್ ಒಬ್ಬರೇ ಯಾಕೆ ಆರ್ ಎಸ್ ಎಸ್ ವಿಷಯ ಎತ್ತಿದ್ರು ಪ್ರದೀಪ್ ಈಶ್ವರ್ ಬರ್ತಾರೆ. ಜನರಲ್ ನೋಡಿ, ಬೆಂಗಳೂರು ಅಭಿವೃದ್ಧಿ ಮಾಡಿದ್ರು ಪ್ರದೀಪ್ ಅವ್ರಿಗೆ ಬರ್ತಾರೆ. ಬಹಳಷ್ಟು ಜನ ನಮ್ಮ ಖರ್ಗೆ ಬಗ್ಗೆ ಮಾತಾಡಿದ್ರು ಬರ್ತಾರೆ, ಸಿದ್ದರಾಮಯ್ಯ ಬಗ್ಗೆ ಮಾತಾಡಿದ್ರು ಬರ್ತಾರೆ. ಪ್ರದೀಪ್ ಈಶ್ವರ್ ಒಬ್ಬರೇ ಯಾಕೆ ಬರ್ತಾರೆ? ಕಾಂಗ್ರೆಸ್ನ ಯಾವ ನಾಯಕರು ಈಗ ಖರ್ಗೆ ಅವರು ಆರ್ ಎಸ್ ಎಸ್ ವಿಚಾರದಲ್ಲಿ ಏಕಾಂಗಿಯಾಗಿದ್ದಾರೆ ಪಕ್ಷದೊಳಗಡೆ ಅನ್ನೋ ಮಾತಿದೆ. ನಾನು ನಿಂತಿದ್ದೀನಿ, ಸಂತೋಷ್ ಲಾಡ್ ನೀವು ಒಬ್ಬಳೇ ನಿಂತಿದ್ದೀರಿ. ನಾನೇನು ಹೇಳ್ತಾ ಇದ್ದೀನಿ, ಜನರಲ್ ಆಗಿ ನೋಡಿ, ನಮ್ಮ ಪಾರ್ಟಿಯಲ್ಲಿ 80% ಮಿನಿಸ್ಟರ್ಸು ಅವ್ರ ಅಭಿವೃದ್ಧಿ ಬಗ್ಗೆ ಬಿಟ್ಟು ಮಿಕ್ಕಿದ್ರ ಬಗ್ಗೆ ಅವ್ರು ಇನ್ ಜನರಲ್ ಯಾವತ್ತೂ ಕಾಮೆಂಟ್ ಮಾಡಿಲ್ಲ. ಇದೊಂದೇ ವಿಚಾರ ಅಂತಲ್ಲ, ಯಾವತ್ತಿದ್ರು ನಮ್ಮ ಪಾರ್ಟಿಯಲ್ಲಿ ಇಲ್ಲ ಸಂತೋಷ್ ಅಣ್ಣ, ಪ್ರಿಯಾಂಕ್ ಸರು, ನಾನು, CM ಸರು, DK ಸರ್. ಇನ್ ಜನರಲ್ ನೀವು ಗ್ರಾಫ್ ನೋಡ್ತಾ ಬನ್ನಿ, ನಾವು 5 ಜನ ರಿಯಾಕ್ಟ್ ಆಗಿರೋದು ಯಾವಾಗಲೂ. 5 ಜನ ಕಾಂಗ್ರೆಸ್ನಲ್ಲಿ ಇರೋದಲ್ಲ ಮೇಡಮ್, ನಾವು ಬಿಜೆಪಿ ಹಿರಿಯ ನಾಯಕರು ಇದ್ದಾರೆ. ನೀವು ಹೇಳ್ದಂಗೆ ಒಬ್ಬ 2.5 ವರ್ಷದ ಶಾಸಕರೇ ಬಂದು ಎಲ್ಲಾನು ಸಮರ್ಥನೆ ಮಾಡ್ಕೊಳ್ಳೋದು ಯಾಕೆ? ಹಿರಿಯ ಸಚಿವರು, ಹಿರಿಯ ನಾಯಕರು ಏನ್ ಮಾಡ್ತಿದ್ದಾರೆ? ನನ್ನ ನೇಚರು, ನನ್ನ ಪಕ್ಷದ ಸಿದ್ಧಾಂತ, ನನಗೊಂದು ಎಮೋಷನಲ್ ಬಾಂಡ್ ಇದೆ. ಎಲ್ಲೋ ಇದ್ದ ಹುಡುಗನ್ ತಂದು ವಿಧಾನಸೌಧಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ನನಗೆ ಆ ಎಮೋಷನಲ್ ಬಾಂಡ್ ಇರೋದಕ್ಕೆ ಇದೆಲ್ಲ. ಅದೊಂದೇ ಕಾರಣಕ್ಕೆ ನೀವು ಸಮರ್ಥನೆ ಮಾಡ್ಕೋಬೇಕಾ? ಎಲ್ರಿಗೂ ನೀವೇ ಉತ್ತರ ಕೊಡ್ಬೇಕಾ? ಇಲ್ಲ ಮೇಡಮ್, ಬೇರೆಯವರು ಕೊಡ್ತಾರೆ. ಅಥವಾ ನೀವು ಕಾಂಗ್ರೆಸ್ನಲ್ಲಿ ಹೀರೋ ಆಗ್ಬೇಕು, ನಾನೊಬ್ನೇ ಹಂಗೆ ವಿಷಯದ ಹೀರೋ ಕಾಂಗ್ರೆಸ್? ಅಲ್ಲ ಮೇಡಮ್, ಬೇರೆಯವರು ಹೀರೋಸ್ ಆಗಲಿ, ನಾನು ಬೇಡ ಅನ್ನ. ಮೇಡಮ್, ನನಗೆ ಮೋಟಿವೇಶ್ನಲ್ ಸ್ಪೀಕರ್ ಆಗಿ ದೊಡ್ಡ ಫ್ಯಾನ್ ಬೇಸ್ ಇದೆ. ನನಗೆ ಮತ್ತೆ ಏನೋ ಮುಳ್ಳಂದಿಗಳನ್ನೆಲ್ಲ ಬೈದು ನಾನು ಹೀರೋ ಆಗೋ ಅವಶ್ಯಕತೆ ನನಗಿಲ್ಲ. ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಮಾತನಾಡಬೇಕಾಗತ್ತೆ. ಆಯಿತು, ಬಿಜೆಪಿ ನಾಯಕರೆಲ್ಲ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಮೋಸ್ಟ್ಲಿ ನನ್ನ ಕಂಡ್ರೆ ಭಯ, ನಾನು ಬೆಳೆದು ಬಿಡ್ತೀನಿ ಅಂತ. ಯಾವ ರೀತಿ ಬೆಳಿತೀರಾ ಅಂತ ಅವ್ರಿಗೆ ಭಯ? ಬಿಜೆಪಿ ಅವರಿಗೆ ಕರ್ನಾಟಕದಲ್ಲಿ ಇನ್ನೊಬ್ಬ OBC ಹುಡುಗ ಎಮರ್ಜ್ ಆಗೋದು ಇಷ್ಟ ಇಲ್ಲ. ಅದಕ್ಕೆ ನನ್ನ ತೇಜೋವಧೆಗೆ ಎಳೆದಿದ್ದಾರೆ. ನನ್ನ ಕುಟುಂಬದ ಬಗ್ಗೆ ಮಾತಾಡ್ತಾರೆ, ನನ್ನ ತಾಯಿ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು OBC ಲೀಡರು ಹುಟ್ಟಬಾರ್ದು ಕರ್ನಾಟಕದಲ್ಲಿ. ಯಾಕೆಂದರೆ BJP-ಅವ್ರಿಗೆ OBC ಅವ್ರನ್ನ ಕಂಡ್ರೆ ಆಗಲ್ಲ. OBC ಹುಡುಗ ನಾನು. ಬಿಜೆಪಿನಲ್ಲಿ ಯಾರು OBC ಹುಡುಗರೇ ಇಲ್ವಾ ಹಾಗಾದ್ರೆ? ಯಾರು OBCನ ಬೆಳೆಸಿದ್ದಾರೆ ಮೇಡಮ್ ಅವರು? ಹೇಳಿ ಮೇಡಮ್, ಕೀ ಪೋಸ್ಟ್ಗಳಲ್ಲಿ ಯಾರಿದ್ದಾರೆ ಮೇಡಮ್? ಪ್ರಬಲ ವರ್ಗದವರು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಒಬ್ಬರೇನ OBC ಹುಡುಗ ಇರೋದು, ಯಾರು ಇಲ್ವೇ ಇಲ್ವಾ? ತುಂಬಾ ಇದ್ದಾರೆ. ನಮ್ಮ ಸಂತೋಷ್ ಅಣ್ಣ ಇದ್ದಾರೆ, ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರು ಇದ್ದಾರೆ, ನಮ್ಮ ಸುರೇಶ್ ಅಣ್ಣ ಇದ್ದಾರೆ. ಅವರೆಲ್ಲ ಯಾಕೆ ಮಾತಾಡೋದಿಲ್ಲ? ಅದು ಅವ್ರವ್ರ ಸ್ಟ್ಯಾಂಡ್. ನಾನೇನು ಈಗ ನಾನು ಮಾತಾಡಿದ್ರೆ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡೋದು ಬಿಟ್ಟು ಬೈತೀರಾ ಅಂತೀರಾ. ಈಗ ಅವ್ರು ಅಭಿವೃದ್ಧಿ ಮಾತಾಡ್ತಿದಾರಲ್ಲ, ನಾವು ಸ್ವಲ್ಪ ನಮ್ಮನ್ನ ಅವ್ರನ್ನ ಮಾತಾಡ್ರಪ್ಪ ಪ್ರೀತಿಯಿಂದ ಅಂತ ಕಳಿಸಿದ್ದಾರೆ, ಮಾತಾಡ್ತಾ ಇದ್ದೀವಿ. ಅಂದ್ರೆ ಎಲ್ಲ ಕಾಂಗ್ರೆಸ್ ಬಿಜೆಪಿ ನಾಯಕರ ಟಾರ್ಗೆಟ್ ಪ್ರದೀಪ್ ಈಶ್ವರ್ ಒಬ್ರೆ, ಇನ್ಯಾರೂ ಇಲ್ಲ ಕಾಂಗ್ರೆಸ್ನಲ್ಲಿ. ಬಿಜೆಪಿಯವರು ನನ್ನನ್ನು ಅವ್ರ ಪೇಜ್ಗಳಲ್ಲಿ ನನ್ನನ್ನು ತೇಜೋದೆ ಪೆಂಡಿಂಗೇ ಇಲ್ಲ ಏನು ಅಂತ. ಅಂದ್ರೆ ನಿಮ್ಮನ್ನು ಟಾರ್ಗೆಟ್ ಮಾಡಿ ಪ್ರದೀಪ್ ಈಶ್ವರ ಮುಗಿಸ್ಬಿಡ್ತಾರ ಬಿಜೆಪಿ ಅವರು? ಅವ್ರ ಯೋಗ್ಯತೆಗೆ ಅವ್ರು ಮುಗ್ಸಕ್ಕಾಗ್ತಾರೆ ಮೇಡಮ್, ಯಾರೇ ಆಗಲಿ. ಮುಗಿಸ್ಬಿಡ್ತಾರೆ ಅನ್ನೋ ಭಯ ಇದೆಯಾ ನಿಮಗೆ? ನನಗ ಮೇಡಮ್, ಅವ್ರಿಗೆ ನೆಕ್ಸ್ಟ್ 20-30 ಇಯರ್ಸ್ ಬಿಜೆಪಿಯವ್ರಿಗೆ ಥ್ರೆಟ್. ನನ್ನ ಗ್ರೋತ್ ಥ್ರೆಟ್ಟು. ಒಬ್ಬ OBC ಹುಡುಗ ಎಮರ್ಜ್ ಆಗಬಾರ್ದು ಅಂತ ಬಿಜೆಪಿಯವರು ತುಳಿಯೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ತೇಜೋವಧೆಗೆ ಇಳಿದಿದ್ದಾರೆ. ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ಕಾಮೆಂಟ್ ಮಾಡಿದ್ರು, ತಲೆ ಕೆಡಿಸ್ಕೊಳ್ಳಿಲ್ಲ. ಕೆಟ್ಟದಾಗ ಟ್ರಾಲ್ ಮಾಡಿದ್ರು, ತಲೆ ಕೆಡಿಸ್ಕೊಳ್ಳಿಲ್ಲ. ಇವಾಗ ತಾಯಿ ಬಗ್ಗೆ ಮಾತಾಡ್ಬಿಟ್ರು, ಡಿಸ್ಟರ್ಬ್ ಆಗಿಬಿಡ್ತಾನ ಅಂತ. ನನ್ನ ಪ್ರೆಸ್ ಮೀಟ್ ನೋಡಿದ್ರ ಮೇಡಮ್, ನಾನು ಡಿಸ್ಟರ್ಬ್ ಆಗಿದ್ನ? ಆತ ಎಷ್ಟು ಡಿಸ್ಟರ್ಬ್ ಆಗಿದ್ದ? ನಾನು ಹೇಳೋದು, ವಿ ಆರ್ OBC, ವಿ ಆರ್ ದ ಫ್ಯೂಚರ್ ಆಫ್ ದಿ ಸ್ಟೇಟ್ ಆ್ಯಂಡ್ ಕಂಟ್ರಿ. We know what we are doing. We firmly stand with the ideology of Congress. Congress is our future. Congress is the only party which can stand firmly with the OBC. That is my ideology. My only dream is to see my Rahul Gandhi as the Prime Minister of this country. ಅತಿಯಾದರೆ ಅಮೃತನೋ ವಿಷ ಅಂತಾರೆ. ನಿಮಗೆ ಅದು ಇನ್ನೂ ಅಮೃತನೇ ಅನ್ನಿಸ್ತಾ ಇದೆಯಾ? ವಿಷ ಅಂತ ಅನಿಸಿಲ್ವಾ ನಿಮ್ಮ ಮಾತುಗಳು? ಎಲ್ಲ ಮೇಡಮ್, ಈಗ ನನಗೆ ಯಾರಾದರೂ ಹೇಳಿದ್ರೆ ತಾನೆ, ನನಗೆ ಯಾರು ಆರಾಮಾಗಿ ನಾನು ಮಾತಾಡ್ತಿರೋದು ನನ್ನ ಪರವಾಗಿ, ಎಸ್ ಗುಡ್, ಪಾರ್ಟಿಯಲ್ಲಿ ಇಂಥ ಹುಡುಗರು ಇರಬೇಕು ಅಂತ ಅಪ್ರಿಸಿಯೇಷನ್ ಬರ್ತಿದೆ ಅಲ್ಲ. ವಾಟ್ಸ್ ರಾಂಗ್? ಅಂದ್ರೆ ನೀವು ಪಕ್ಷಕ್ಕೆ ಮಾದರಿ ಶಾಸಕನಾಗಿ ಬೆಳಿತಿದ್ದೀರಾ? ಪಕ್ಷಕ್ಕಲ್ಲ ಮೇಡಮ್, ರಾಜ್ಯಕ್ಕೆ ಮಾದರಿ ಶಾಸಕ ನಾನು. ಅಂದ್ರೆ ನಿಮ್ಮ ಮಾತುಗಳು ರಾಜ್ಯಕ್ಕೆ ನನ್ನ ಮಾತುಗಳು ಎಷ್ಟೋ ಜನ ಜೀವ ಹೋಗೋ ಯುವಕರಿಗೆ ಜೀವ ತುಂಬಿದೆ. ಐ ಆಮ್ ಎ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಆದ್ರೆ ಈಗ ನೀವು ಪ್ರತಾಪ್ ಸಿಂಹ ಜೊತೆ ಆಡ್ತಾ ಇರುವಂತ ಮಾತುಗಳ ಬಗ್ಗೆ ನಿಮಗೆ ಕಿಂಚಿತ್ತಾದ್ರೂ ಬೇಜಾರಿಲ್ಲ? ನಾನೇನು ಮಾತಾಡಿಲ್ಲ ಮೇಡಮ್ ಮಾತಿನ ಬಗ್ಗೆ. ಮತ್ತೆ ಸಮರ್ಥನೆ ನೀವು ಪ್ಲೀಸ್ ಎಲ್ಲ ಕರ್ನಾಟಕದ ಜನತೆ ಆತನ ಮಾತಾಡಿರೋದಕ್ಕೆ ಕೌಂಟರ್ ಮಾಡಿದ್ದೀನಿ. ಕೌಂಟರ್ ಮಾಡೋದು ಡೈರೆಕ್ಟ್ ಆಗಿ ನನ್ನ ಏನಂದ, ಕತ್ಲಲ್ಲಿ ಕಾಣಲ್ವಾ ಅಂದೆ. ಕತ್ಲಲ್ಲಿ ನನ್ನ ಯಾಕೆ ಹುಡುಕ್ತೀಯಾ ಅಂದೆ. ಇದ್ರಲ್ಲಿ ತಪ್ಪೇನಿದೆ ಮೇಡಮ್? ಅವನು ಕತ್ಲಲ್ಲಿ ಹುಡ್ಕೋದರ್ದು ಅನಿವಾರ್ಯತೆ ಏನಿದೆ? ಅಷ್ಟು ಬರ್ಗೆಟ್ಟಿದಾನ ಪ್ರತಾಪ್ ಸಿಂಹ? ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ ಗುರು? ನಾನು ಹಂಗಲ್ಲ ಅಂದೆ.
ನಾನೇನು ತಪ್ಪು ಮಾತಾಡ್ದೆ ಹೇಳಿ? ಈಗ ನಾಳೆ ವಿಶ್ವೇಶ್ವರ ಭಟ್ರು ತಮ್ಮ ಇಬ್ಬರು ಶಿಷ್ಯರು ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ನ ಮುಖಾಮುಖಿಯಾಗಿ ಕೂರಿಸಿದ್ರೆ ಕುತ್ಕೊಂಡು ಮಾತಾಡ್ತೀರಾ? ಈ ಅಂತ್ಯ ಏನಾದ್ರು ಹಾಡ್ತೀರಾ ಈ ವಿಚಾರಕ್ಕೆ, ಅಥವಾ ಹಿಂಗೆ ಕಂಟಿನ್ಯೂ ಮಾಡ್ತೀರಾ? ವಿಶ್ವೇಶ್ವರ ಭಟ್ರು ಸರ್ ಮಾತು ನಾನು ಖಂಡಿತವಾಗೂ ಗೌರವಿಸ್ತೀನಿ, ಕೇಳ್ತೀನಿ. ನಾನು ಇವತ್ತು ಅದಕ್ಕೆ ಆತನ್ನ ಸಾರಿ ಕೇಳ್ಬಿಟ್ಟು ನಮ್ಮ ಅಮ್ಮಗೆ ನಾನು ಸುಮ್ಮನೆ ಆಗ್ತೀನಿ. ಆಯ್ತು, ಅವರು ಸಾರಿ ಕೇಳಲ್ಲ, ನೀವು ಆದ್ರೂ ಸಾರಿ ಕೇಳಲ್ಲ ಸರ್. ಡೈರೆಕ್ಟ್ ಆಗಿ ನಾನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅವನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಒಳಿಯಲ್ಲ ಅಂದ. ನಾನು ಹೇಳೋದು, ನನಗೆ ಯಾಕೆ ಕತ್ಲಲ್ಲಿ ನನ್ನನ್ನು ಹುಡುಕ್ತಾನೆ, ಕತ್ಲಲ್ಲಿ ಯಾರು ಹುಡ್ಕೋದು, ಏನಕ್ಕೆ ಹುಡ್ಕೋದು ಪ್ರಶ್ನೆ ಮಾಡ್ಕೊಂಡೆ. ಜರ್ನಲಿಸ್ಟ್ ವಾಟ್ ವೆನ್ ವೇರ್ ವೈ. ಅವಾಗ ಅನ್ನಿಸ್ತು ನನ್ನನ್ನು ಹುಡುಕ್ಬೇಡ ಅಂದೆ. ವಾಟ್ಸ್ ರಾಂಗ್ ಇನ್ ಇಟ್ ಮ್ಯಾನ್. ನನಗೆ ಏನು ವಲ್ಗ್ಯಾರಿಟಿ ಇದೆ ಅದರಲ್ಲಿ, ಅವರವರ ಭಾವಕ್ಕೆ ಅವರವರ ಬಕುತಿಗೆ. ಆಯ್ತಾದ್ರೆ ಜನ ನಿಮ್ಮ ಮಾತು ಕೇಳಿ ಜನರಿಗೆ ಬೇಜಾರಾಗಿದೆಯಲ್ಲ? ಏನು ಬೇಜಾರಾಗಿಲ್ಲ ಮೇಡಮ್. ನೀವು ನಿಮ್ಮ ಮಾತನ್ನ ಸಮರ್ಥನೆ ಮಾಡ್ಕೋದು, ನಿಮಗೂ ನನ್ನ ಮಾತಿನ ಮೇಲೆ ನಾನು ಏನು ತಪ್ಪು ಮಾತಾಡಿಲ್ಲ, ನೀವು ತಪ್ಪೇ ಹೇಳಿಲ್ಲ. ನಾನು ಎಲ್ಲಾದ್ರೂ ಡೈರೆಕ್ಟ್ ಆಗಿ ಒಂದು ತೇಜೋವಧೆ ಮಾತು ಮಾತಾಡಿದ್ದೀನ. ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಅವರೇ ಇಮ್ಯಾಜಿನ್ ಮಾಡ್ಕೊಂಡ್ಬಿಟ್ರೆ. ನಮ್ಮ ಸ್ಲ್ಯಾಂಗು ಮೇಡಮ್ ಅದು, ನಾವು ಹಂಗೆ ಮಾತಾಡೋದು. ಈಗ ಜನರಲ್ ಆಗಿ ಮಾತುಕತೆಯಲ್ಲಿ ನಾವು ಮಾತಾಡ್ಕೊಳ್ಳಲ್ವ ನಿಮ್ಮ ಅಪ್ಪಂದ ಅಂತ, ಅದು ವಲ್ಗರ ಮೇಡಮ್. ಇದು ಭಾಷೆ ಮೇಡಮ್. ಕನ್ನಡ ಬರಲಿಲ್ಲ ಅಂದ್ರೆ ನಾನೇನು ಮಾಡಲಿ ಅವ್ರಿಗೆ? ಇದು ಅದೇ ಆ ಭಾಷೆನೇ. ಇದೇ ಪ್ರತಾಪ್ ಸಿಂಹ, ಇದೇ ಯತ್ನಾಳು ನಿಮ್ಮ ಅಪ್ಪಂದ ಅಂತ 1000 ಸಲ ಅಂದಿಲ್ವಾ? ಅವ್ರ ಅಪ್ಪಂದ ಅಂದಿಲ್ವಾ? ನಾನು ಅವ್ರ ಅಪ್ಪಂದ ಅಂದರೆ ಬೇಜಾರಾಗ್ಬಿಟ್ರಿ ಅವರು. ಏಯ್, ದಮ್ಮು ತಾಕತ್ತು ತಟ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂದರೆ ಪಾಲಿಟಿಕ್ಸಲ್ಲಿ ಸರ್ವೈವ್ ಆಗಲ್ಲ. ಪ್ರತಾಪ್ ಸಿಂಹನ್ಗೂ ಯತ್ನಾಳ್ಗೂ ಮೋಟಿವೇಟ್ ಮಾಡ್ತಿದ್ದೀನಿ, ನೋಡ್ಗುರು ಎಲ್ಲ ತಟ್ಕೊಳ್ಳೋ ದಮ್ಮಿದ್ರೆ ರಾಜಕಾರಣದಲ್ಲಿ ಕನಸು ಕಾಣಿ. ನಿಮ್ಗೆ ಇನ್ನೊಬ್ರು ಯಾರಾದ್ರು, ನೀವು ಯಾರನ್ನೇ ಅನ್ಬೇಕಾದ್ರೂ ಅನ್ಬೋದು. ನಿಮ್ಮನ್ನು ಯಾರಾದರೂ ಅಂದರೆ ಫೀಲ್ ಬೇಜಾರು, ಆ ಸ್ಪೈಕ್ಸ್ ಹಾಕ್ಕೊಂಡು ಪ್ರೆಸ್ ಮೀಟಿಗೆ ಬಂದ್ಬಿಡೋದು. ನೀವು 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 ಅವ್ರನ್ನ ಕೋತಿ ಅಂತೀರಾ, ನೀವು ನೀವು ಮಾತಾಡಿದ್ರು ಅದನ್ನ ಸಹಿಸ್ಕೋಬೇಕಾ? ಮಾತಾಡಿದ್ದೆಲ್ಲ ಸರಿನಾ? ಸಿದ್ದರಾಮಯ್ಯ ಸಾಹೇಬ್ರನ್ನ ಪ್ರತಾಪ್ ಸಿಂಹ ಒಂದ್ಸಲ ಇಸ್ಲಾಂ ಧರ್ಮದ ಬಗ್ಗೆ ಕಂಪೇರ್ ಮಾಡುವಾಗ ಅದೊಂದು ಸಂಪ್ರದಾಯಕ್ಕೆ ಕಂಪೇರ್ ಮಾಡಿ ಆ ಶಾಸ್ತ್ರ ಮಾಡಿಸ್ಕೊಳ್ಳಿ ಅಂತ. ಆಯ್ತು, ಅದಕ್ಕೆ ಸಿದ್ದರಾಮಯ್ಯ ಏನಾದ್ರು ಉತ್ತರ ಕೊಟ್ರ ಸರ್? ಅದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡ್ಲಿಲ್ಲ, ಬೇರೆ ಯಾವ ನಾಯಕರು ಉತ್ತರ ಕೊಡ್ಲಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರ ಹಾರ್ಡ್ ಕೋರ್ ಭಕ್ತರು ನಾವು. ಸಿದ್ದರಾಮಯ್ಯ ಇಸ್ ದ ಫ್ಯೂಚರ್ ಆಫ್ ದಿ ಸ್ಟೇಟ್, ಇಸ್ ದ ಫ್ಯೂಚರ್ ಆಫ್ ದ OBC. ನಮ್ಮಂಥ OBC ಹುಡುಗರಿಗೆ ದೇವ್ರು ಮೇಡಮ್ ಸಿದ್ದರಾಮಯ್ಯನವರು. ನಮ್ಮ ದೇವ್ರನ್ನ ಬೈದ್ರೆ ನೋಡ್ಕೊಂಡಿರ್ತೀವ? ಆವತ್ತು ಯಾವ್ದು ಮೀಡಿಯಾಗೆ ಆಗಲಿ ಸೋಷಿಯಲ್ ಮೀಡಿಯಾಗಾಗಲಿ ಆ ಪದ ಕಾಣಿಸ್ಲಿಲ್ವಾ? ಪ್ರದೀಪ್ ಈಶ್ವರ್ ಅವ್ರಿಗೆ ಮಾತ್ರ ಸಿದ್ದರಾಮಯ್ಯ ದೇವ್ರ, ನನಗೆ ಯಾರಿಗೂ ಅಲ್ವಾ? ನನಗೆ ಶ್ರೀರಾಮನೂ ಇದ್ದಾನೆ, ಸಿದ್ದರಾಮನೂ ಇದ್ದಾನೆ, DK ಶಿವಕುಮಾರ್ ಅವರು ಇದ್ದಾರೆ. ಇನ್ನೇನು ಸಚಿವ ಸಂಪುಟ ವಿಸ್ತರಣೆ ಆಗ್ತಿದೆ, ನಿಮಗೆ ಸಚಿವ ಸ್ಥಾನ ಸಿಗೋದು ಪಕ್ಕ? ಗೊತ್ತಿಲ್ಲ ಮ್ಯಾಮ್ ನನಗೆ. ಮೇಡಮ್, ನಾನು ಡಿಮ್ಯಾಂಡ್ ಮಾಡಕ್ಕೆ ನಾನು ಸುಳಿವು ಕೊಟ್ಟಿದ್ದಾರಾ ಸಚಿವ ಸ್ಥಾನ ಕೊಡ್ತೀವಿ ಅನ್ನೋದೇನಾದರೂ ನೀವೇನಾದ್ರು ಡಿಮ್ಯಾಂಡ್ ಇಟ್ಟಿದ್ದೀರಾ? ಡಿಮ್ಯಾಂಡ್ ಅಲ್ಲ ಮೇಡಮ್, ಹೋಗಿ ಸೌಜನ್ಯದಿಂದ ಒಂದು ಅವಕಾಶ ಕೊಡಿ ಅಂದಿದ್ದೀನಿ, ನೋಡೋಣ ಅಂದಿದ್ದಾರೆ. ನಾನೇನು ನನಗೇನು ಸಿಗುತ್ತೆ ಅನ್ನೋ ಖಂಡಿತವಾಗೂ ನನಗೇನು ಸಿಗಲೇಬೇಕು ಅಂತಿಲ್ಲ. ಸಿಕ್ಕಿದ್ರೆ ಇನ್ನು ಸ್ವಲ್ಪ ರೆವಲ್ಯೂಷನರಿ ಚೇಂಜಸ್ ತರೋಣ, ಸಿಗಲಿಲ್ಲ ಅಂದರೆ ಮುಂದಿನ ಸಲನೋ ಇಲ್ಲ ಆದರೂ ಮುಂದಿನ ಸಲನೋ ಯಾವತ್ತೋ ಒಂದಿನ ಆಗಬೇಕಲ್ಲ. ನಿಮ್ಮ ಪ್ರತಾಪ್ ಗಲಾಟೆ ಮಧ್ಯೆ ಮತ್ತೊಂದು ನಡೀತಿದೆ ನಿಮ್ಮ ಪಕ್ಷದೊಳಗೆ, ನವೆಂಬರ್ ಕ್ರಾಂತಿ. ನವೆಂಬರ್ ಕ್ರಾಂತಿ ಅಂದರೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಮಾಡೋದು. ಏನನ್ಸುತ್ತೆ, ಅಧಿಕಾರ ಹಸ್ತಾಂತರ ಮಾಡ್ತಾರಾ? ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಅರ್ಹತೆ ಎರಡೂ ನನಗಿಲ್ಲ ಅಂತ ಭಾವಿಸಿದ್ದೀನಿ. ಅಲ್ಲ, ನಿಮ್ಮ ಪಕ್ಷದ ನಾಯಕರ ವಿರುದ್ಧ ಯಾರಾದರೂ ಪ್ರತಿಪಕ್ಷದವ್ರು ಮಾತಾಡಿದ್ರೆ ನಿಮ್ಮ ಪಕ್ಷದ ಪರ ಹೋಗಿ ನಿಂತ್ಕೋತೀರಾ? ನಾಯಕರ ವಿರುದ್ಧ ಪರ ನಿಂತ್ಕೊಂಡು ಮಾತಾಡೋದ್ರ ಬಗ್ಗೆ ಒಂದು ಡಿಸಿಪ್ಲಿನ್ ಇದೆ ಮೇಡಮ್ ನಮ್ಮ ಕಾಂಗ್ರೆಸ್ಸಲ್ಲಿ. ಈ BJP ಅವ್ರ ಥರ ಯತ್ನಾಳ್ ವಿಜೇಂದ್ರನ್ ಬಯೋದು, ಪ್ರತಾಪ್ ಇನ್ನೊಬ್ರು ಬಯೋದು, ಹಂಗೆಲ್ಲ ನಮ್ಮ ಪಕ್ಷದಲ್ಲಿ ಇಂಡಿಸಿಪ್ಲಿನ್ ಇಲ್ಲ. ನಮ್ಮ ಪಕ್ಷದಿಂದ ನಮಗೆಲ್ರಿಗೂ ಇನ್ಸ್ಟ್ರಕ್ಷನ್ ಇದೆ, ಇಂಟರ್ನಲ್ ಡೆಮೋಕ್ರಸಿ ಬಗ್ಗೆ ಮಾತಾಡಬೇಡಿ ಅಂತ. ನಾವು ಮಾತಾಡಲ್ಲ. ನಿಮ್ಗೇನು ಅನ್ಸುತ್ತೆ, ಸಿದ್ದರಾಮಯ್ಯ ಅವರು DK ಶಿವಕುಮಾರ್ಗೆ ಅಧಿಕಾರ ಕೊಡಬೇಕು ಅಂತ ಅನ್ಸುತ್ತಾ? ನನಗೆ ಸಿದ್ದರಾಮಯ್ಯ ಸಾಹೇಬರು DK ಸಾಹೇಬರು ಎರಡು ಕಣ್ಣಿದ್ದಂಗೆ. ಯಾವ ಕಣ್ಣು ಬೇಕು ಅಂದರೆ ಯಾವ ಕಣ್ಣು ಬಿಟ್ಟು ಕೊಡ್ತೀರಾ ನೀವು? ಯಾವ ಕಣ್ಣು ಬಿಟ್ಟು ಕೊಡ್ತೀರಾ? ನನಗೆ ಎರಡು ಕಣ್ಣು ಬೇಕು ಅಂತ. ಇಲ್ಲ, ಒಂದೇ ಚಾಯ್ಸ್ ಇರೋದು. ನಾನು ಜನರಲ್ ಆಗಿ ಈ ನೀಟ್ ನಿಮಗೆ DK ಶಿವಕುಮಾರ್ನು ಎದುರು ಹಾಕೊಳ್ಳೋಕೆ ಇಷ್ಟ ಇಲ್ಲ, ಸಿದ್ದರಾಮಯ್ಯನವರು ಎದುರು ಹಾಕೊಳ್ಳೋಕು ಇಷ್ಟ. ನನಗೆ ಬುದ್ಧಿವಂತಿಕೆ ರಾಜಕೀಯದಲ್ಲಿ ಇಲ್ಲ ಮೇಡಮ್. ನನಗೆ ಸಿದ್ದರಾಮಯ್ಯ ಸಾಹೇಬರು ಬೇಕು, DK ಸಾಹೇಬರು ಬೇಕು, ನನಗೆ ಯತೀಂದ್ರ ಅಣ್ಣ ಬೇಕು, ನನಗೆ ಸತೀಶ್ ಸಾಹೇಬರು ಬೇಕು, ಪರಮೇಶ್ವರ್ ಅಣ್ಣ, ಎಲ್ಲರ ಬಗ್ಗೆ ನನಗೆ ಗೌರವ ಇದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡಲ್ಲ ಅಂದರೆ ನೀವು ಅದನ್ನ ಒಪ್ತೀರಾ? ಒಪ್ಪಕ್ಕೆ ನಾನ್ಯಾರು, ಒಪ್ಪದೇ ಇರೋದಕ್ಕೆ ನಾನ್ಯಾರು? ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ಅಂತ ದೊಡ್ಡ ತೀರ್ಮಾನಗಳ ಬಗ್ಗೆ ಕಾಮೆಂಟ್ ಮಾಡೋಷ್ಟು ಯೋಗ್ಯತೆ ನಮ್ಗೆ ಇನ್ನೂ ಬಂದಿಲ್ಲ ಅಂತ. ಆ ಬಂದಿದ್ದ ದಿನ ಬಂದು ಕಾಮೆಂಟ್ ಮಾಡ್ತೀನಿ. ಈಗ ನಿಮ್ಮ ಪಕ್ಷದ ನಾಯಕರ ಬಗ್ಗೆ ಮಾತಾಡಿದ್ರೆ ಕಾಮೆಂಟ್ ಮಾಡ್ತಿದ್ದೀರಲ್ಲ ಸರ್? ಬೈಯೋದ್ರಲ್ಲಿ PhD ಮಾಡಿದ್ದೀನಿ. ಬೈಯೋದ್ರಲ್ಲಿ ಮಾತ್ರ PhD? ಅಂದ್ರೆ BJP ಬೈಯೋದ್ರಲ್ಲಿ PhD. ಪಕ್ಷದ ಬಗ್ಗೆ ಮಾತಾಡೋದ್ರಲ್ಲಿ ಇನ್ನೂ LKG ಅಲ್ಲಿ ಇದ್ದೀನಿ. ಸ್ವಲ್ಪ ಓದಿದ್ಮೇಲೆ ಒಂದು ವೇಳೆ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡದೇನೆ ಪಕ್ಷದಲ್ಲಿ ಏನಾದರೂ ಒಂದು ಸಂಘರ್ಷ ಭುಗಿಲಿದ್ರೆ ನೀವು ಯಾರ ಪರ ನಿಲ್ತೀರಾ? ಸಿದ್ದರಾಮಯ್ಯ ಪರನೋ DK ಶಿವಕುಮಾರ್ ಅವ್ರ ಪರನಾ? ಕಾಂಗ್ರೆಸ್ ಪಕ್ಷದ ಪರ ನಿಲ್ತೀನಿ.
ಅಲ್ಲ, ಈಗ ನೀವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎರಡು ಕಣ್ಣು ಅಂದ್ರಿ. ಕಾಂಗ್ರೆಸ್ ಆ ಎರಡು ಕಣ್ಣಲ್ಲಿ ಕಾಂಗ್ರೆಸ್ ಪಕ್ಷ ಇರ್ಲಿಲ್ಲ. ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ. ನೋಡಿ, ನನ್ನ ಪಕ್ಷ ಎಲ್ಲಿ ತಂದ್ರಿ ನೀವು? ಮೂರನೇ ಕಣ್ಣು ನೋಡಿ, ಇಲ್ಲಿ ನನ್ನ ಎರಡು ಕಣ್ಣು ಸಿದ್ದರಾಮಯ್ಯ ಸಾಹೇಬ್ರು, ಡಿ ಕೆ ಸಾಹೇಬ್ರು. ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಎರಡು ಕಣ್ಣು ಸಿದ್ದರಾಮಯ್ಯ ಸಾಹೇಬ್ರು, ಡಿ ಕೆ ಸಾಹೇಬ್ರು. ನಾನು ಸ್ವಲ್ಪ ಎಲಾಬರೇಟ್ ಆಗಿ ಆನ್ಸರ್. ಇಬ್ರು ನಿಮ್ ಕಣ್ಣಾದ್ಮೇಲೆ ನೀವು ಎರಡು ಕಣ್ಣಲ್ಲಿ ಒಂದ್ ಕಣ್ಣಾಗ ನಿಂತ್ಕೋಬೇಕು. ನೀವು ಪಕ್ಷ ಅಂತ ಹೇಳ್ತಿದ್ದೀರಾ ಅಂದ್ರೆ ಇವರಿಬ್ರು ಪಕ್ಷದ ಜೊತೆ ಇರ್ತಾರೆ. ಇಷ್ಟು ಎಚ್ಚರಿಕೆ ಆಟ ಬೇಕಾ ರಾಜಕೀಯದಲ್ಲಿ? ಏನು ಎಚ್ಚರಿಕೆ ಏನಿಲ್ಲ. ನಿಮ್ಮ ಪಕ್ಷದ ವಿಚಾರಕ್ಕೆ ಬಂದ್ರೆ ಎಚ್ಚರಿಕೆಯಿಂದ ಮಾತಾಡ್ತೀರಾ, ರಾಜಕೀಯವಾಗಿ ಯೋಚನೆ ಮಾಡಿ ಮಾತಾಡ್ತೀರಾ. ಅದೇ ಪ್ರತಾಪ್ ಸಿಂಹ ವಿಷಯಕ್ಕೆ ಬಂದ್ರೆ ಆ ಎಚ್ಚರಿಕೆ ಎಲ್ಲ ಮೈ ಮರೆತು ನಾಲ್ಗೆ ಹರಿ ಬಿಡ್ತೀರಾ. ಅದು ನಾಲಿಗೆ ಹರಿ ಬಿಡೋದಲ್ಲ ಮೇಡಮ್, ನಾಲಿಗೆಯಲ್ಲಿ ಪ್ರತ್ಯುತ್ತರ ಕೊಡುವುದು ಅಂತಾರೆ ಅದನ್ನು. ನಾಲಿಗೆ ಹರಿ ಬಿಟ್ಟರೆ ಭಾಳ ಕಷ್ಟ ಇರುತ್ತೆ. ನಾನು ನಾಲಿಗೆ ಹರಿ ಬಿಟ್ಟರೆ ಕಷ್ಟ ಆಗುತ್ತೆ ಆತನಿಗೆ. ಈ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು, ಸಿದ್ದರಾಮಯ್ಯ ಅವರು ಸಂಧ್ಯಾ ಕಾಲದಲ್ಲಿದ್ದಾರೆ ಅವ್ರ ರಾಜಕೀಯದ ಜೀವನದಲ್ಲಿ ಅಂತ. ಸಂಧ್ಯಾ ಕಾಲಕ್ಕೆ ಬಂದ್ಬಿಟ್ಟಿದಾರ ಅಂದ್ರೆ ಅವರು ಈಗ ರಾಜಕೀಯ ಸಾಕು ಅನ್ನೋ ಇದಕ್ಕೆ ಬಂದಿದ್ದಾರಾ? ಏನಿಲ್ಲ, ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು ನಮ್ಮ ರಾಜ್ಯ ಕಾಂಗ್ರೆಸ್ನ ಆಸ್ತಿ, ಅವರೇ ಭವಿಷ್ಯ. ಯತೀಂದ್ರಣ್ಣವ್ರು ಹೇಳಿರೋ ಸಂದರ್ಭ ಬೇರೆ, ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಯತೀಂದ್ರಣ್ಣವ್ರ ಸಂದರ್ಭ ಹೇಳಿರೋ ಸಂದರ್ಭ ಬೇರೆ. ಅದೊಂದು ಕಾರ್ಯಕ್ರಮ, ಅವ್ರ ಕಾರ್ಯಕ್ರಮದಲ್ಲಿ ಹೋದಾಗ ಅವ್ರ ಬಗ್ಗೆ ಒಂದು 4 ಮಾತು ಹೇಳಬೇಕು. ಅವ್ರು ದಾಟಿ ಆಗಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಎಲ್ಲರೂ ಯುನೈಟ್ ಆಗೇ ಇದ್ದೀವಿ, ಎಲ್ಲರೂ ಒಮ್ಮತವಾಗೇ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು ತುಂಬ ಅನ್ಯೋನ್ಯವಾಗಿದ್ದಾರೆ. ನಾನು ಹೇಳ್ತೀನಲ್ಲ, ನಾನು ನೋಡಿದ್ದೀನಿ, ಅನ್ಯೋನ್ಯವಾಗಿದ್ದಾರೆ, ಆರಾಮಾಗಿದ್ದಾರೆ, ಕಷ್ಟ ಸುಖ ಹಂಚ್ಕೊತಾರೆ ಸ್ಟೇಟ್ ವಿಚಾರದಲ್ಲಿ. ಸುಮ್ಮನೆ ಏನಾಗಿದೆ, ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು ಅಷ್ಟೇ ಮೇಡಮ್. ಅಲ್ಲ, ಯತೀಂದ್ರ ಸಿದ್ದರಾಮಯ್ಯ ಅವರೇ ಹೇಳಿದ್ರಲ್ಲ, ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಮುಖ್ಯಮಂತ್ರಿ ಆಯ್ಕೆ ಅಂತ. ಸತೀಶ್ ಸಾಹೇಬರು ಅವರು ಕ್ಲೈಮ್ ಮಾಡ್ತೀನಿ ಅಂದಿದ್ದಾರೆ, ಒನ್ ಫೈನ್ ಇಯರ್. ಅದನ್ನು ಅವ್ರು ಹೇಳಿದ್ದಾರೆ ಅಷ್ಟೇ. ಅದರ ಅರ್ಥ ಅದು ಅವರಾಗಲಿ ಇವರಾಗಲಿ. ಈಗ ಯತೀಂದ್ರಣ್ಣಗೆ ಯತೀಂದ್ರ ಅವರ ಆಯ್ಕೆ ಸತೀಶ್ ಜಾರಕಿಹೊಳಿ ಆದ್ರೆ, ಯತೀಂದ್ರಣ್ಣಗೆ ನೀವು ನಂಬ್ತಿರಲ್ಲ, ಯತೀಂದ್ರಣ್ಣಗೆ ಡಿ ಕೆ ಸಾಹೇಬ್ರ ಬಗ್ಗೆ ಎಷ್ಟು ಗೌರವ ಇದೆ ಗೊತ್ತಾ? ನಾನು ಕೆಲವು ಮೀಟಿಂಗ್ಸಲ್ಲೆಲ್ಲ ನೋಡಿದ್ದೀನಿ. ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಹೆಸರು ಹೇಳಲಿಲ್ಲ ಮುಂದಿನ ಸಿಎಂ. ಹಂಗಲ್ಲ ಮೇಡಮ್, ಅವರು ಮೇಡಮ್ ಈಗ ಇವ್ರಿಗೆ ಹೇಳಿದಾರೆ ಹೋಗ್ಲಿ ಮುಂದಿನ ಸಿಎಂ ಅಂತ. ಎಲ್ಲಿ ಹೇಳಿದ್ದಾರೆ? ಸಿಎಂ ಆಯ್ಕೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ರೇಸ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಅವ್ರ ಆಯ್ಕೆ ಅಂತ ಹೇಳಿದಾರೆ ಅವರು. ಹಂಗೆ ಹೇಳಿಲ್ಲ ಮೇಡಮ್, ಅವರು ಅಹಿಂದ ಲೀಡ್ ಮಾಡ್ತಾರೆ ಅಂತ ಹೇಳಿರೋದು. ಅಂದ್ರೆ ಡಿ ಕೆ ಶಿವಕುಮಾರ್ ಬೇಡ ಅಂತ ತಾನೇ? ಹಂಗಲ್ಲ ಮೇಡಮ್, ಈಗ ಡಿ ಕೆ ಸರ್ ಒಂದು ಪ್ರಬಲ ವರ್ಗದವರು, ಅಹಿಂದ ಲೀಡ್ ಮಾಡ್ತಾರೆ ಅಂತ ಹೇಳಿರೋದು. ಈಗ ಡಿ ಕೆ ಸಾಹೇಬ್ರು ಅಹಿಂದಾಗೆ ಸೇರಿದ್ರೆ ಅವ್ರು ಅದು ಅಹಿಂದ ಸಮಾವೇಶದಲ್ಲಿ ಪದ ಹೇಳಿ ಸಿಎಂ ಸ್ಥಾನ ಅಹಿಂದಕ್ಕೆ ಇರಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಬರಬಾರ್ದು ಅಂತ ಅರ್ಥ ತಾನೆ? ಇವಾಗ ಹೇಳಿಲ್ಲ ಮೇಡಮ್, ಅವ್ರು ಯಾವತ್ತೂ ಫ್ಯೂಚರ್ ಅಂದಿದ್ದಾರೆ. ಈಗ ಯತೀಂದ್ರ ಅವರ ಪ್ರಕಾರ ಜಾರಕಿಹೊಳಿ ಸಿಎಂ ರೇಸಲ್ಲಿ ಇದ್ದಾರೆ. ನೀವು ಈ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅಲ್ಲ, ಯಾರ ಆಯ್ಕೆ ನಿಮ್ದು? ಅಹಿಂದ ಮುಖ್ಯನಾ, ಡಿ ಕೆ ಶಿವಕುಮಾರ್ ಮುಖ್ಯನಾ? ನನಗೆ ಅಹಿಂದ ಓ ಮುಖ್ಯ. ಏನು ಹೇಳಿ ಮೇಡಮ್, ಅಹಿಂದ ಓ ಅಂದರೆ ಅಹಿಂದ ಪ್ಲಸ್ ಒಕ್ಕಲಿಗ ಅಂತ. ಅದೊಂದು ನೀವೇ ಹೊಸದಾಗಿ ಊಟ ಹಾಕ್ಬಿಟ್ರ ಅಹಿಂದ ಒಕ್ಕಲಿಗ ಅಂತ? ಇಲ್ಲ, ನಾನೊಂದು ಸಮಾವೇಶ ಮಾಡಿದೆ ಚಿಕ್ಕಬಳ್ಳಾಪುರದಲ್ಲಿ, ಅಹಿಂದ ಓ ಅಂತ. ಅಹಿಂದ ಸಿದ್ದರಾಮಯ್ಯ ಅವರು ಒಪ್ಪಲ್ವೇ? ಅಹಿಂದ ಮಾತ್ರ ನಿಮ್ದು, ನೀವು ಸೇರಿಸ್ಕೊಂಡಿರೋ ಓ. ಈಗ ಸತೀಶ್ ಜಾರಕಿಹೊಳಿನ ಡಿ ಕೆ ಶಿವಕುಮಾರ ಅಹಿಂದನ ಪ್ರಬಲ ವರ್ಗನ? ನನಗಿಬ್ರು ಬೇಕು, ಡಿ ಕೆ ಸರು ಬೇಕು, ಸತೀಶ್ ಸರು ಬೇಕು. ಹಂಗಾಗಲ್ವೇ ರಾಜಕೀಯದಲ್ಲಿ? ಇಲ್ಲ, ನನಗಿಬ್ರು ಬೇಕು. ಹಂಗಾಗುತ್ತೆ ಮೇಡಮ್, ತೊಂದರೆ ಏನಲ್ಲ, ನನಗಾಗುತ್ತೆ. ಅಂದ್ರೆ ನಿಮ್ಗೆ ಏನಾದ್ರು ಮಾತಾಡಿದ್ರೆ ನಿಮಗೂ ನೋಟಿಸ್ ಬರುತ್ತೆ, ಕೆಂಗಣ್ಣು ಗುರಿ ಆಗ್ತೀರಾ? ಹೈಕಮಾಂಡ್ ಕೆಂಗಣ್ಣಿಗೇನೋ ಭಯನಾ? ಇಲ್ಲ, ನೋಟಿಸ್ ಏನು ಹಂಗೇನಿಲ್ಲ ಮ್ಯಾಮ್, ಹಂಗೇನಿಲ್ಲ. ಪಕ್ಷಕ್ಕೆ ನನ್ನ ಮೇಲೆ ಭಾಳ ಪ್ರೀತಿ ಇದೆ. ಅಂದ್ರೆ ಮುಖ್ಯಮಂತ್ರಿ ಆಯ್ಕೆನಲ್ಲಿ ಶಾಸಕರ ಅಭಿಪ್ರಾಯ ಇದ್ದೇ ಇರುತ್ತಲ್ವಾ? ಮಹತ್ವ ಇದೆಯಾ ಕಾಂಗ್ರೆಸ್ನಲ್ಲಿ ಶಾಸಕರ ಅಭಿಪ್ರಾಯಕ್ಕೆ? ನೀವು ಕಳೆದ ಅರ್ಧ ಗಂಟೆಯಿಂದ ಪಾರ್ಟಿ ವಿಚಾರ ಮಾತಾಡ್ತಾನೆ ಇದ್ದೀರಾ. ಏನೋ ಇನ್ನೊಂದು 15 ದಿನದಲ್ಲಿ ರೀಶಫಲ್ ಆಗಂಗಿದೆ. ಈಗ ನೋಟಿಸ್ ಕೊಡ್ಸೋ ಥರ ಇದ್ದೀರಾ ಮೇಡಮ್. ನನಗೆ ಎಲ್ಲರೂ ಮುಖ್ಯ. CM ಸಾಹೇಬರು, ಡಿ ಕೆ ಸಾಹೇಬರು, ಸತೀಶ್ ಸರು, ಯತೀಂದ್ರಣ್ಣ ಎಲ್ಲ ಇದ್ದಾರೆ. ಅಲ್ಲ ಸರ್, ಒಂದು ಕ್ಲಾರಿಟಿ ಇರಬೇಕಲ್ವ ಒಬ್ಬ ರಾಜಕಾರಣಿಗೆ? ನಾನು ಯಾವ ನಾಯಕನ ಪರ ಇರ್ತೀನಿ? ಕಾಂಗ್ರೆಸ್ ಪರ ಇದ್ದೀನಿ. ನೀವು ಸಿದ್ದರಾಮಯ್ಯ ಅಂತ ಹೇಳಿದ್ರೆ ನನ್ನ ಹೃದಯದಲ್ಲಿರೋ ನಾಯಕ ಅಂತ ಎಲ್ಲ ಹೇಳಿದ್ರಿ. ಡಿ ಕೆ ಸರು ಇದ್ದಾರೆ ಅಂತ ಹೇಳಿದ್ರೆ ಹಾರ್ಟಲ್ಲಿ 4 ಚೇಂಬರ್ ಮೇಡಮ್. ಸಿದ್ದರಾಮಯ್ಯ ಸರು, ನೀವು ಯಾರನ್ನೂ ಎದುರು ಹಾಕೊಳ್ಳೋಕೆ ರೆಡಿ ಇಲ್ಲ? ನನಗೆ ಅವ್ರಿಬ್ರು ಬೇಕಲ್ಲ, ನನಗೆ ಅವರಿಬ್ರು ಬೇಕು. ಅಂದ್ರೆ ಆ ಇಬ್ಬರ ಆಯ್ಕೆ ಒಬ್ಬರೇ, ನೀವು ಒಬ್ಬರನ್ನೇ ಆಯ್ಕೆ ಮಾಡ್ಕೋಬೇಕು ಅಂದರೆ ಒಬ್ಬರಲ್ಲೇ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ನ ಆಯ್ಕೆ ಮಾಡ್ಕೊತೀನಿ. ಒಬ್ಬರಲ್ಲೇ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್? ಹೆಂಗೆ ಸರ್, ಕರೆಕ್ಟಾಗಿ ಹೇಳಿ ಸರ್. ಇಲ್ಲ ಮೇಡಮ್, ನನಗಿಬ್ಬರು ಬೇಕು. ಅಲ್ಲ ಮೇಡಮ್, ನೀವು ಅರ್ಧ ಗಂಟೆಯಿಂದ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಹೇಳಿದ್ರೆ ರಾಜ್ಭವನಕ್ಕೆ ಹೋಗೋ ಹಾದಿ ಕ್ಲೋಸ್ ಮಾಡಂಗಿದ್ದೀರಾ ನೀವು. ಏನೋ ಸ್ವಲ್ಪ ಆಸೆ ಇಟ್ಕೊಂಡು ಬಟ್ಟೆ ಐರನ್ ಮಾಡಿ ಇಟ್ಕೊಂಡಿದ್ದೀರಿ. ಒಂದು ಸಣ್ಣ ಆಸೆ, ಆಸೆ. ಸಡನ್ನಾಗಿ ಏನಾದರೂ ಕರೆ ಬಂದರೆ ಬಟ್ಟೆ ಐರನ್ ಆಗಿರಲಿ. ರೆಡಿ ಆಗಿದೆ ಬಟ್ಟೆ.
ರಾಜಭವನಕ್ಕೆ ಹೋಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ನಂಬಿಕೆ ಇದೆ ಮೇಡಮ್, ಆಗೋಗ್ತೀನಿ ಅಂತ. ಓ, ಆ ಸಚಿವ ಸ್ಥಾನಕ್ಕೋಸ್ಕರ ನೀವು ಇಷ್ಟೆಲ್ಲ ದಿನ ಬೆಳಗಾದ್ರೆ ಕ್ಯಾಮ್ರಾಗಳ ಮುಂದೆ, ದಿನ ಬೆಳಗಾದ್ರೆ ಸೋಷಿಯಲ್ ಮೀಡಿಯಾ ಮುಂದೆ. ಮೇಡಮ್, ಇದು ಇವತ್ತಿಂದಲ್ಲ, ನಾನು 2.5 ವರ್ಷದಿಂದ ಕಿತ್ತಾಡ್ತಿದ್ದೀನಲ್ಲ ಪ್ರತಾಪ್ ಸಿಂಹನ್ ಜೊತೆ. ಯಾವತ್ತಾತ ನಮ್ಮ CM ಬಗ್ಗೆ ಮಾತಾಡಿದಾಗ, DCM ಬಗ್ಗೆ ಮಾತಾಡಿದಾಗ ಮಾತಾಡ್ತಾನೆ ಇದ್ದೀನಲ್ಲ, ಇವತ್ತಿಂದಲ್ಲ. ನಾನೇನೋ ನೆನ್ನೆ ಸಡನ್ ಆಗಿ ಮಾತಾಡಿದ್ರೆ ತಪ್ಪು. ಫ್ರಮ್ ಪಾಸ್ಟ್ 2.5 years ಇಟ್ ಇಸ್ ಹ್ಯಾಪನಿಂಗ್ ಅಲ್ಲ. ಜನ ಹೇಳ್ತಾರೆ ಪ್ರತಾಪ್ ಸಿಂಹ ಅವರಿಗೆ ತನ್ನ ಸಿದ್ಧಾಂತದ ಬಗ್ಗೆ ಕ್ಲಾರಿಟಿ ಇದೆ, ಅವ್ರು ತುಂಬಾ ಓದ್ಕೊಂಡಿದ್ದಾರೆ, ಭವಿಷ್ಯದ ನಾಯಕ, ಭವಿಷ್ಯದ ಮುಖ್ಯಮಂತ್ರಿ ಅಂತ ಜನ ಅವರನ್ನ, ಯಾರು ಮೇಡಮ್? ಪ್ರತಾಪ್ ಸಿಂಹ ಅವ್ರನ್ನ ಜನರು ಇದ್ ಮಾಡ್ತಾ ಇದ್ದಾರೆ, ಹೇಳ್ತಾರೆ ಅವರು ಭವಿಷ್ಯದ ಮುಖ್ಯಮಂತ್ರಿ ಅಂತ. ಅವರ ಜ್ಞಾನದ ಬಗ್ಗೆ, ಅವರ ಕೆಲಸದ ಬಗ್ಗೆ ತುಂಬಾ ಹೆಮ್ಮೆ ಇದೆ ರಾಜ್ಯದ ಜನರಿಗೆ. ಜ್ಞಾನ ಇದೆಯಾ ಮೇಡಮ್ ಅವ್ರಿಗೆ? ಆದ್ರೆ ಅವ್ರ ಜೊತೆಗೆ ಸ್ಪರ್ಧೆಗೆ ಇಳಿತಿದ್ದೀರಿ. ಇಂಟರ್ನ್ಯಾಷನಲ್ ರಿಲೇಷನ್ಸ್, ಕರೆಂಟ್ ಇವೆಂಟ್ಸ್, ಹಿಂದುತ್ವ, ಹಿಂದೂ ಟೆಂಪಲ್ಸ್, ಸನಾತನ ಧರ್ಮ, ಇದ್ರ ಬಗ್ಗೆನೇ ಲೈವಲ್ ಡಿಸ್ಕಷನ್ ಕರೀರಿ, ಮಾತಾಡೋಣ. ಇಂಡಿಯಾ ಚೈನಾ ರಿಲೇಷನ್ ಬಗ್ಗೆ ಮಾತಾಡೋಣ, ಇಂಡಿಯಾ US ರಿಲೇಷನ್ಶಿಪ್ ಬಗ್ಗೆ ಮಾತಾಡೋಣ. ಪಾಸ್ಟ್ 50 years ಏನು ಡೆವಲಪ್ ಆಗಿದೆ, ಇಂಟರ್ನ್ಯಾಷನಲ್ ರಿಲೇಷನ್, ನಮಗೂ ಇಂಡಿಯಾ ಶ್ರೀಲಂಕಾಗೆ ಏನು ರಿಲೇಷನ್ ಇದೆ, ಈ ಕಡೆ ಟಿಬೆಟ್ ಏನಿದೆ, ನಾರ್ತ್ ಈಸ್ಟ್ ಎಷ್ಟು ಡೆವಲಪ್ ಆಗಿದೆ, ಏನು ಅದ್ರ ಬಗ್ಗೆನೇ ಚರ್ಚೆಗೆ ಕರೀರಿ. ಅಂದರೆ ಇಲ್ಲ ಪತ್ರಿಕೋದ್ಯಮದ ಬಗ್ಗೆನೇ ಚರ್ಚೆಗೆ ಕರೀರಿ ಮೇಡಮ್. ನಾನು ಡಿಫೀಟ್ ಮಾಡಲಿ ನೋಡೋಣ, ಲೈವಲ್ಲಿ ಕರೀರಿ ಮ್ಯಾಮ್, ಐ ಆಮ್ ರೆಡಿ. ಇಫ್ ಈಸ್ ಸೋ ಇಂಟೆಲಿಜೆಂಟ್ ದ್ಯಾನ್ ಮೀ. ನಿಮ್ಮನ್ನು ನೀವೇ, ನಾನು ಪ್ರತಾಪ್ ಸಿಂಹಗಿಂತ ತುಂಬಾ ಬುದ್ಧಿವಂತ, ನಾನು ಪ್ರತಾಪ್ ಸಿಂಹಗಿಂತ ಜಾಸ್ತಿ ಓದ್ಕೊಂಡಿದ್ದೀನಿ. ಅಂದ್ರೆ ಜನ ಪ್ರತಾಪ್ ಸಿಂಹನ ರಾಜಕೀಯವಾಗಿ ಒಬ್ಬ ಭವಿಷ್ಯದ ನಾಯಕ, ತುಂಬಾ ಕೆಲಸ ಮಾಡಿರೋರು. ಭವಿಷ್ಯದ ನಾಯಕ BJPಯಲ್ಲಿ ಆಗಂಗಿದ್ದಿದ್ರೆ MP ಟಿಕೆಟ್ ಕೊಡ್ತಿರ್ಲಿಲ್ವಾ ಮೇಡಮ್? ಲಾಜಿಕ್ ಬೇಡವಾ ನಿಮ್ಗೆ? ಎಕ್ಸಾಮ್ಗೆ ಹಾಲ್ ಟಿಕೆಟೇ ಕೊಡ್ತಾ ಇಲ್ಲ. ಸ್ಟೇಟ್ ಫಸ್ಟ್ ಒಂದ್ಸರಿ ಟಿಕೆಟ್ ಮಿಸ್ ಆಗ್ಬಿಡ್ತು ಅಂದ ತಕ್ಷಣ ಅವರು ಮೂಲೆ ಗುಂಪಾದ್ರು ಅಂತನಾ? ಮುಂದಿನ ಸರಿ ನಿಮಗೆ ಟಿಕೆಟ್ ಸಿಗದೆ ಇರ್ಬೋದು. ಯಾರಿಗೆ? ನಿಮಗೆ ಈ ಮಾತುಗಳೇ ಡ್ಯಾಮೇಜ್ ಆಗ್ಬೋದು ನಾಳೆ ದಿನ. ನಾನು ನೋಡ್ತೀನಿ, ಕೇಳಿ ಮ್ಯಾಮ್, ಮುಂದಿನ ಸಲ ಅಲ್ಲ, ಪ್ರತಿ ಸಲ ನಾನು ಕೇಳಿದ್ದ ಕ್ಷೇತ್ರದಲ್ಲಿ ನನ್ನ ಪಾರ್ಟಿ ನನಗೆ ಟಿಕೆಟ್ ಕೊಡುತ್ತೆ. ನನ್ನ ಪಾರ್ಟಿಗೆ ನನ್ನ ಮೇಲೆ ಅಪಾರವಾದ ಪ್ರೀತಿ ಇದೆ. ಅಂದ್ರೆ ಯಾವ ಕ್ಷೇತ್ರ ಕೇಳಿದ್ರು ನಿಮಗೆ ಟಿಕೆಟ್ ಕೊಡ್ತಾರೆ, ನೀವು ಗೆದ್ದೇ ಗೆಲ್ತೀರಿ. ಡಿಲಿಮಿಟೇಷನ್ ಆದ್ರೆ 70 ಕ್ಷೇತ್ರ ಜಾಸ್ತಿ ಆಗುತ್ತೆ ಮೇಡಮ್. ಅಂದ್ರೆ ನಿಮ್ಮ ಪಾರ್ಟಿ ಒಳಗೆ ನಿಮ್ಮ ಈ ಮಾತು, ನಿಮ್ಮ ದಿನ ಬಹಳ ಖುಷಿ ಪಡ್ತಾರೆ. ದಿನ ಒಂದೊಂದಕ್ಕೊಂದು ವಿವಾದ ಸೃಷ್ಟಿಸ್ತಾ ಇರೋದು, ಕಿರಿ ಮಾಡ್ತಾ ಇದೆಯಾ? ನೋ ವಿವಾದ, ಓನ್ಲಿ ಸಂವಾದ. ಯಾಕಪ್ಪ ಪ್ರದೀಪ್ ಈಶ್ವರ್ಗೆ ಟಿಕೆಟ್ ಕೊಟ್ವಿ ಅನ್ನೋ ತರ ಮಾತಾಡ್ತಾ ಇದಾರಂತೆ. ಇಂಥವ್ನು ಇರ್ಬೇಕು ಪಾರ್ಟಿಯಲ್ಲಿ ಅಂತ ಮಾತಾಡ್ತಿದ್ದಾರೆ. ಒಬ್ರು ಬಂದು ಯಾರು ಪ್ರತಾಪ್ ಸಿಂಹ ವಿಷಯದಲ್ಲಿ ನಿಮ್ಮ ನೆರವಿಗೆ ಪ್ರತಾಪ್ ಸಿಂಹ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ. ಪ್ರದೀಪ್ ಹೇಳಿ ಸರಿ ಇದೆ ಅಂತ ಯಾರು ಹೇಳಿಲ್ಲ. ನಾನೇ ಪ್ರತಾಪ್ ಸಿಂಹನ ಸೀರಿಯಸ್ ಆಗಿ ತಗೊಂಡಿದ್ದೀನಿ, ಯಾರು ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ನೀವು ಯಾಕೆ ಸೀರಿಯಸ್ ಆಗಿ ತಗೊಂಡ್ರಿ? ಅಂದ್ರೆ ರಾಜಕೀಯ ಮೆಚುರಿಟಿ ತುಂಬಾ ಇರ್ಬೇಕಿತ್ತಲ್ವಾ ಸರ್? ಹೇಳಿದ್ದಕ್ಕೆ ಸೀರಿಯಸ್ ಆಗಿ ತಗೊಂಡೆ ಮ್ಯಾಮ್. ಒಂದು ರಾಜಕೀಯ ಮೆಚುರಿಟಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸರ್? ಇಲ್ಲ ಮ್ಯಾಮ್, ನಾನು ಆತನ ನನ್ನ ಅಸ್ತಿತ್ವದಾಗೆ ಪ್ರಶ್ನೆ ಮಾಡಿದ್ದಕ್ಕೆ ಕೌಂಟರ್ ಮಾಡಿದೆ. ಆತ ಮಾಡಿದ್ರೆ ಮತ್ತೆ ಮಾಡ್ತೀನಿ, ಆತ ನಿಲ್ಲಿಸಿದ್ರೆ ನಾನು ನಿಲ್ಲಿಸ್ತೀನಿ. ಅಂದರೆ ನೀವು ಇದಂಗಾದ್ರೆ ಇದು ಕಂಟಿನ್ಯೂ ಆಗುತ್ತೆ? ನನಗೆ ಗೊತ್ತಿಲ್ಲ. ಈಗ ಈಗ 2-3 ದಿನದಲ್ಲಿ ನೀವು ಮಾತಾಡ್ತಿರೋ ಮಾತುಗಳು, ಭಾಷೆಗಳು, ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಒಂದು ಚೂರು ಬೇಜಾರಿಲ್ವಾರೆ? ನಾನು ಇವಾಗ ಈ ಥರ ಮಾತಾಡಬಾರ್ದಾಗಿತ್ತಪ್ಪ, ನಾನು ಏನು ಮಾತಾಡಿಲ್ಲ ಮೇಡಮ್. ಬೇರೆ ಸಂದೇಶ ನಾನು ದಯವಿಟ್ಟು ಈಗ ಲೈವಲ್ಲಿ ನೀವು ಹೇಳಿ ಮೇಡಮ್, ನಾನು ವಲ್ಗರ್ ಆಗಿ ಒಂದು ಪದ ಏನಾದರೂ ಕೀಳಾಗಿ ಮಾತಾಡ್ರು ಪದ ಮೆನ್ಷನ್ ಮಾಡಿ ಮೇಡಮ್, ನೋಡೋಣ ಏನು ಮೆನ್ಷನ್ ಮಾಡಿ ಮೇಡಮ್. ನಾನು ಪ್ರತಾಪ್ ಸಿಂಹಂದು ಕೀಳಾಗಿ ಮಾತಾಡಿರೋದು ಡೈರೆಕ್ಟಾಗಿ ಹೇಳ್ತೀನಿ. ಅವರಪ್ಪ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರೆ ಅಂತೆಲ್ಲ ಹೇಳಿದ್ದಾನೆ. ನನ್ನ ಪದದಲ್ಲಿ ವಲ್ಗ್ಯಾರಿಟಿ ಎಲ್ಲಿದೆ? ಒಂದೇ ಒಂದು ವಲ್ಗರ್ ಪದ. ಮತ್ತು ಅವ್ರು ಯಾಕೆ ಟ್ರಿಗರ್ ಆದರು? ಅದೇ ಪ್ರಾಬ್ಲಮ್ ಅವ್ರದ್ದು. ಕತ್ಲಲ್ಲಿ ಕಾಣಿಸಲ್ಲ ಅಂದರು, ನನ್ನನ್ನು ಹುಡುಕ್ಬೇಡ ಗುರು ಒಂದೆ. ಅರ್ಥ ಏನು ಹೇಳಿ? ಕತ್ಲಲ್ಲಿ ಹುಡುಕಿದ್ರೆ ಸಿಗಲ್ಲ, ಬೆಳಕಲ್ಲಿ ಹುಡುಕಬೇಕು ಒಂದೇ. ಅದನ್ನ ಏನೋ ಅರ್ಥ ಮಾಡ್ಕೊಂಡ್ಬಿಟ್ರೆ. ಸೊ ನಿಮ್ಮ ಮಾತಿಗೆ ಇವಾಗ ನೀವು ಬದ್ಧರಾಗಿದ್ದೀರಿ. ನಾನೇನು ರಾಂಗ್ ಮಾತಾಡಿಲ್ಲ, ಆದರೆ ನನ್ನ ತಾಯಿ ಬಗ್ಗೆ ಆತ ಕೆಟ್ಟದಾಗ ಮಾತಾಡಿದ್ದಾನೆ. ಈ ಶುಡ್ ಅಪಾಲಜೈಸ್ ಮೈ ಮದರ್. ಈ ಕೌಂಟರ್ ವಾದ ವಿವಾದಗಳು, ಮಾತಿಗೆ ಮಾತು, ಇದರಿಂದ ರಾಜ್ಯದ ಜನರಿಗೆಲ್ಲ ಮುಜುಗರ ಆಗ್ತಿದೆ. ಏನು ಮುಜುಗರ? ನಾಯಕರು ಬಿಜೆಪಿ ಈ ತರ ಬೀದಿ ಜಗಳ ನಿಂತಿದ್ದಾರೆ. IT ಸೆಲ್ಗೆ, ಬಿಜೆಪಿ ಅವ್ರಿಗೆ, ಬಿಜೆಪಿ ವಾಟ್ಸಪ್ ಯೂನಿವರ್ಸಿಟಿ ಪ್ರಮುಖರಿಗೆ, ಅವ್ರಿಗೆ ಹರ್ಟ್ ಆಗಿದೆ ಅಷ್ಟೇ. ಕಾಮನ್ ಮ್ಯಾನ್ ಖುಷಿಯಾಗೇ ಇದ್ದಾನೆ. ಕಾಮನ್ ಮ್ಯಾನ್ಗೆ ಹರ್ಟ್ ಆಗಿಲ್ಲ ಅನ್ಸುತ್ತಾ? ಜನರಲ್ ಆಗಿ ಅವ್ರು ನೋಡ್ತಾ ಇದ್ದಾರೆ ಯಾರು ರೈಟು ಯಾರು ರಾಂಗ್. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಅವ್ರಿಗೆ ಹರ್ಟ್ ಆಗಿದೆ ಅನ್ನಿಸ್ತಿದೆ ಸರ್. ಇಲ್ಲ, ಅದು ಕಾಮನ್ ಮ್ಯಾನ್ ಕಾಮೆಂಟ್ಸ್ ಅಲ್ಲ ಮೇಡಮ್. ನಿಮ್ಗೆ ಹಾರ್ಡ್ಲಿ 1%. ಅವೆಲ್ಲ ಪೇಡ್ ಕಾಮೆಂಟ್ಸು ಮೇಡಮ್, ಪೇಡ್ ಕಾಮೆಂಟ್ಸು. ನಿಮಗೆ ಗೊತ್ತಿಲ್ಲ. ನಿಜವಾಗ್ಲೂ ಆ ಥರ ಏನಾದರೂ ಜನರಿಗೆ ಹರ್ಟ್ ಆಗಿದ್ರೆ ಅವ್ರಿಗೆ ಕ್ಷಮೆ ಕೇಳಬೇಕು ಅಂತ ಅನ್ಸಿಲ್ವಾ? ಪ್ರತಾಪ್ ಸಿಂಹ ಕೈಯಲ್ಲಿ ಕೇಳಿಸ್ತೀನಿ. ಅದಕ್ಕೆ ಪ್ರತಾಪ್ ಸಿಂಹ ರಾಜ್ಯದ ಜನತೆಗೆ ಅಲ್ಲ, ಆತನ ಫಸ್ಟ್ ಹೇಳಿದ್ನಲ್ಲ, ರಾಜ್ಯದ ಜನತೆಯನ್ನ ಕ್ಷಮೆ ಕೇಳ್ತಾ ಅಂತ. ನಾನು ಇವಾಗ ಕೇಳ್ತಾ ಇದ್ದೀನಿ. ಆಲ್ರೆಡಿ ರಾಜ್ಯದ ಜನತೆ ಕೇಳಿದ್ಯಾ ಗುರು? ನಮ್ಮ ತಾಯಿಗೂ ಕೇಳು. ಅಲ್ಲ, ಅವ್ರು ರಾಜ್ಯದ ಜನತೆ ಕ್ಷಮೆ ಕೇಳ್ಬಿಟ್ಟಿದ್ದಾರೆ ಸರ್, ನೀವು ಇನ್ನೂ ಕೇಳೇ ಇಲ್ವಲ್ಲ. ಅಟ್ಲೀಸ್ಟ್ ಮಾಡಿದಾನೆ. ನಾನು ಏನು ಮೇಡಮ್, ಪ್ಲೀಸ್ ಮೆನ್ಷನ್ ಒನ್ ವಲ್ಗರ್ ವರ್ಡ್ ವಿಚ್ ಐ ಸ್ಪೋಕ್ ಅಬೌಟ್ ಪ್ರತಾಪ್ ಸಿಂಹ ಪೇರೆಂಟ್ಸ್. ಐ ಹ್ಯಾವ್ ನಾಟ್ ಸ್ಪೋಕನ್ ಎನಿಥಿಂಗ್ ಮೇಡಮ್.
ಇವರೆಲ್ಲ ಡಬಲ್ ಮೀನಿಂಗು. ಪ್ರತಾಪ್ ಸಿಂಹನ್ ಫೇವ್ರೆಟ್ ಬಿಸ್ಕೆಟ್ ಪ್ಯಾಕು ಕ್ರ್ಯಾಕ್ ಜಾಕ್ 50-50 ಅಂದೆ. ಆಯ್ತು ಬಿಡು, ಚಸ್ಕಾ ಮಸ್ಕಾ ಅನ್ಕೊತೀನಿ. ವಿಶ್ವೇಶ್ವರ ಭಟ್ರು ಏನು ಹೇಳಿದ್ರು ಫೋನ್ ಮಾಡಿ? ಏನು ಬುದ್ಧಿ ಹೇಳಿದರು? ಏನಿಲ್ಲ, ಫೋನ್ ಮಾಡಿ ಟ್ವೀಟ್ ನೋಡಿದೆ, ನಾನೇ ಕಾಲ್ ಮಾಡಿದೆ. ಸರ್ ಟ್ವೀಟ್ ನೋಡಿದೆ ಸರ್. ಹಾಂ ಪ್ರದೀಪ್, ಯಾಕೆ ಸುಮ್ಮನೆ ಪರ್ಸ್ನಲ್ ಲೆವೆಲ್ಗೆ ಹೋಗ್ತೀರಾ ಅಂದರೆ, ಆಯಿತು ಸರ್. ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ, ಅವ್ರ ಬಗ್ಗೆ ನಾನು ಯಾವತ್ತೂ ಎದುರು ಮಾತಾಡಲ್ಲ. ಆದರೂ ಪ್ರತಾಪನೇ ಕ್ಷಮೆ ಕೇಳಬೇಕು ಮೇಡಮ್. ಅವ್ರ ಕ್ಷಮೆ ಕೇಳೋ ತನಕ ನೀವು ಬಿಡಲ್ಲ. ತಪ್ಪಾತ್ನ ಮಾಡಿ ಎಲ್ಲಿ ತನಕ ಹೇಳ್ಕೊಂಡು ಹೋಗ್ತೀರಾ ಸರ್? ಮೇಡಮ್, ಈ BJP ಅವ್ರದ್ದು ಇದೇ ಪ್ರಾಬ್ಲಮ್ಮು. ಅವ್ರು ತಪ್ಪು ಮಾಡಿ ನಮ್ಮ ಮೇಲೆ ಹಾಕ್ತಾರೆ ಆರೋಪ. ಈಗ ನಾನು ಪ್ರತಾಪ್ ಸಿಂಹ ತಿನ್ನೋ ಬಿಸ್ಕೆಟ್ ಪ್ಯಾಕು 50-50 ಅಂದರೆ ತಪ್ಪ? ಮತ್ತೆ ಗೊತ್ತಾಯಿತು ಅದು ಚಸ್ಕಾ ಮಸ್ಕಾ ತಿನ್ನೋದು ಅವರು ಅಂತ. ಅಂದರೆ ನೀವು ನಿರ್ಧಾರ ಮಾಡಿಬಿಟ್ಟಿದ್ದೀರಾ, ನಾನು ಪ್ರತಾಪ್ ಸಿಂಹ ಕ್ಷಮೆ ಕೇಳೋ ತನಕ ಬಿಡಬಾರ್ದು ಈ ವಿಷಯನ ಅಂತ. ಹೇಳ್ಬೇಕಷ್ಟೇ. ಈ ವಿಷಯ ಮುಗಿಸ್ಬೇಕು ಅಂತ ಅನ್ನಿಸ್ತಿಲ್ವಾ ಸರ್? ಇಷ್ಟು ತೀರಾ ವೈಯಕ್ತಿಕವಾಗಿ, ಇದು ತೀರಾ ವೈಯಕ್ತಿಕವಾಗಿ ತಂದೆ ತಾಯಿ ತನಕ ಎಲ್ಲ ಹೋದ್ಮೇಲೆ ಮೇಡಮ್ ನಿಲ್ಸೋಣ. ನಮ್ಮ ತಾಯಿಗೆ ಒಂದು ಕ್ಷಮೆ ಕೇಳಿಸ್ಬಿಡಿ. ಏನು ಹೋಗೋದೇನಿದೆ? ನಮ್ಮ ತಾಯಿ ಶ್ರೇಷ್ಠಳು, ಸೀತಾಮಾತೆ ಅಷ್ಟೇ ಶ್ರೇಷ್ಠಳು, ಚಾಮುಂಡಿ ಅಷ್ಟೇ ಶ್ರೇಷ್ಠಳು. ಒಂದು ಸಾರಿ ಕೇಳಕ್ಕೆ ಹೇಳಿ, ಒಂದು ಟ್ವೀಟ್ ಮಾಡಕ್ಕೆ ಹೇಳಿ ಸಾಕು. ಅಂದರೆ ನೀವು ಕ್ಷಮಿಸಿ ಅವರನ್ನು, ಆಯಿತು ನೀನೇನು ಬೇಕಾದ್ರೂ ಮಾತಾಡಿ ನಾನು ಕ್ಷಮಿಸಿದ್ದೀನಿ ಅಂತೇನು ಏನಿಲ್ಲ, ಒಂದೇ ಒಂದು ಟ್ವೀಟ್ ಮಾಡಕ್ಕೆ ಹೇಳಿ. ಚಾಮುಂಡಿ ತಾಯಿಯಷ್ಟು ಶ್ರೇಷ್ಠಳಾದ ಪ್ರದೀಪ್ ಈಶ್ವರ್ ಅವರ ತಾಯಿಯಾದ ಮಂಜುಳಾರವರಿಗೆ ಕ್ಷಮೆ ಕೇಳುತ್ತೇನೆ ಅಂತ ಒಂದು ಟ್ವೀಟ್ ಮಾಡಿಸಿ. ನೀವು ಪ್ರತಾಪ್ ಸಿಂಹ ಅವರನ್ನು ಟಾರ್ಗೆಟ್ ಮಾಡ್ತಾ ನೀವು ಒಕ್ಕಲಿಗರನ್ನು ಟಾರ್ಗೆಟ್ ಮಾಡ್ತಿದ್ದೀರಾ. ಪ್ರದೀಪ್ ಈಶ್ವರ್ ಒಕ್ಕಲಿಗರ ವಿರೋಧಿ. ನೋಡಿ ಮೇಡಮ್, ನನಗೆ ಟಿಕೆಟ್ ಕೊಡಿಸಿದ್ದು MC ಸುಧಾಕರ್ ಅವರು, ಕೃಷ್ಣ ಬೈರೇಗೌಡರು, ಒಕ್ಕಲಿಗ ಸಮುದಾಯದವರು. ಆದರೆ ನೀವು ಸೋಲಿಸಿದ್ದು ಡಾಕ್ಟರ್ ಸುಧಾಕರ್, ಒಕ್ಕಲಿಗರು. ನನ್ನ ಧೈರ್ಯಕ್ಕೆ ಇನ್ಸ್ಪಿರೇಷನ್ ಕೆಂಪೇಗೌಡರು. ನಾನು ಚಿಕ್ಕಬಳ್ಳಾಪುರದ ಒಕ್ಕಲಿಗರು ಶಾಸಕರಾಗಿದ್ದಾಗ ಅವ್ರ ಸಮುದಾಯದವ್ರನ್ನ ಅಷ್ಟು ಜನ ತಂದಿದ್ರು ಎಲ್ಲೋ ಗೊತ್ತಿಲ್ಲ. ನನ್ನ ಮಿನಿಟ್ಟಲ್ಲಿ ಪೆರೇಸಂದ್ರ ಸ್ಟೇಷನ್, ಮಂಚೇನಹಳ್ಳಿ ಸ್ಟೇಷನ್, ನಂದಿ ಸ್ಟೇಷನ್ಗೆ ಒಕ್ಕಲಿಗ ಸಮುದಾಯದ ಯುವಕರನ್ನ ತಂದು ಪೋಸ್ಟಿಂಗ್ ಕೊಟ್ಟಿದ್ದೀನಿ. ಅವ್ರು ಚೆನ್ನಾಗೂ ಕೆಲಸ ಮಾಡಿದ್ದಾರೆ. EO ಪೋಸ್ಟ್ಗೆ ಒಕ್ಕಲಿಗ ಸಮುದಾಯದವ್ರನ್ನ ತಂದಿದ್ದೀನಿ. 7-8 ಕೀ ಪೋಸ್ಟ್ಗೆ ಒಕ್ಕಲಿಗ ಸಮುದಾಯದವ್ರನ್ನ ತಂದಿದ್ದೀನಿ. ಮೇಡಮ್, ಇಟ್ಟಪ್ಪನಹಳ್ಳಿ ಅಂತ ಒಕ್ಕಲಿಗ ಸಮುದಾಯದವರೇ ಇರ್ತಕ್ಕಂಥ ಊರು, JDS ಬೆಲ್ಟು. ಅಲ್ಲಿ 4 ಬಾರಿ ಒಕ್ಕಲಿಗ ಸಮುದಾಯದವರು MLAಗಳಾಗಿದ್ದರು. ಆದರೆ 45 ಒಕ್ಕಲಿಗ ಸಮುದಾಯದ ಮನೆಗಳಿಗೆ ತೋಟಕ್ಕೆ ದಾರಿ ಇರಲಿಲ್ಲ, 3 ಕಿಲೋಮೀಟ್ರು. ಆದರೆ ನಾನು ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಅಜ್ಜಿ ಕಣ್ಣೀರು ಹಾಕಿದ್ರು. ನೋಡಪ್ಪ, ಬೆಳೆ ಇಡೋಕ್ಕಾಗ್ತಿಲ್ಲ, ಜೀವನ ನಡೆಯೋದು ಕಷ್ಟ ಇದೆ. ಆವತ್ತು ನಾನು 45 ಒಕ್ಕಲಿಗ ಸಮುದಾಯದ ಕುಟುಂಬಗಳು ಮುಂದೆ ನಾನು ಕೂತ್ಕೊಂಡು ಅವ್ರ ಕಷ್ಟ ಕೇಳಿ 45 ಮನೆಗಳಿಗೂ ರಸ್ತೆ ಹಾಕಿ 3 ದಿನ ಅಲ್ಲೇ ಆ ಊರಲ್ಲೇ ಕಷ್ಟ ಸುಖ ಕೇಳಿ JCB ಇಟ್ಟು 3 ದಿನಕ್ಕೆ ರೋಡ್ ಹಾಕ್ಸಿ, ಕಾಂಟ್ರಾಕ್ಟ್ರಿಗೆ ಹೇಳಿ ಸರ್ ಒಂದು 25 ಲಕ್ಷ ರೋಡ್ ಬೇಗ ಸ್ಟಾರ್ಟ್ ಮಾಡಿ ಮತ್ತೆ ಬಿಲ್ ಮಾಡ್ಕೊಳ್ಳಿ ಸರ್ ನೀವು ಅಂತೇಳಿ ರೋಡ್ ಹಾಕ್ಸಿ ಆ ಊರಿಂದ ಆಚೆ ಬಂದಿದ್ದೀನಿ. ಒಕ್ಕಲಿಗ ಸಮುದಾಯ ಇರೋ ಎಷ್ಟೋ ಹಳ್ಳಿಗಳಿಗೆ, ತೋಟಗಳಿಗೆ ದಾರಿ, ಅವ್ರ ಮಕ್ಕಳ ಶಿಕ್ಷಣಕ್ಕೆ. ಮೇಡಮ್, ಈ ವರ್ಷ ನಾನು 11,000 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ, ನೋ ಪಬ್ಲಿಸಿಟಿ. ಅದರಲ್ಲಿ 2,500 ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡೋಗಿ SSLC ಓದಿದ್ರೆ 1000, PUC ಓದ್ತಿದ್ರೆ 2,000, ಡಿಗ್ರಿ ಓದ್ತಿದ್ರೆ 3,000 ಮನೆ ಹತ್ರ ಕೊಟ್ಟು ಬಂದಿದ್ದೀನಿ 2,500 ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ. ಯಾಕೆಂದರೆ ಒಕ್ಕಲಿಗ ಸಮುದಾಯದ ಆಶೀರ್ವಾದ ನನ್ನ ಮೇಲೆ ಇದೆ. ಒಕ್ಕಲಿಗ ಸಮುದಾಯದ ನಾನು ಅಂದರೆ ಗೌರವ. ಒಕ್ಕಲಿಗ ಸಮುದಾಯದವ್ರ ಪ್ರೀತಿ ರಾಜ್ಯದಲ್ಲೇ ನನ್ನ ಮೇಲೆ ಇದೆ. 1000 ಜನ ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ ನಾನು ದಾರಿದೀಪ ಆಗಿದ್ದೀನಿ. ಆ ಸಮುದಾಯದವ್ರು ನಾನು ಹೇಳ್ತೀನಿ, ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯದ ಎಷ್ಟು ಜನ ಮಕ್ಕಳಿಗೆ ನೀನು ಸ್ಕಾಲರ್ಶಿಪ್ ಕೊಟ್ಟಿದ್ಯಾ ಹೇಳ್ಗುರು. ನಾನು ಫ್ಯಾಕ್ಟ್ ಹೇಳ್ತಿದ್ದೀನಲ್ಲ, 2,500 ಲಿಸ್ಟ್ ಕಳಿಸ್ತೀನಿ, ನೇಮು, ಕಾಂಟ್ಯಾಕ್ಟ್ ನಂಬರು ಚೆಕ್ ಮಾಡೋಕ್ಕೆ ಹೇಳಿ. ನಾನು ಸುಳ್ಳು ಹೇಳಿದ್ರೆ ಚಿಕ್ಕಬಳ್ಳಾಪುರದವ್ರು ಮಾತಾಡಲ್ವಾ? ಅಮ್ಮ ಆ್ಯಂಬುಲೆನ್ಸಲ್ಲಿ 12,000 ಪೇಷಂಟ್ಸ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ 700 ಜನ ಪೇಷಂಟ್ಸು ನನ್ನ ಹತ್ರ ಡೇಟಾ ಇದೆ ಮೇಡಮ್, ಒಕ್ಕಲಿಗ ಸಮುದಾಯದವರು ಸರ್ವಿಸ್ ತೊಗೊಂಡಿದ್ದಾರೆ. 12 ನಿಮಿಷಕ್ಕೆ ಮನೆ ಮುಂದೆ ಹೋಗಿ ಜಾತಿ ನೋಡಿ ಆಂಬುಲೆನ್ಸ್ ಕೊಡ್ತೀವಿ. ಇಲ್ಲ ಮೇಡಮ್, ಹಂಗಲ್ಲ ಮೇಡಮ್. ಆಧಾರ್ ಕಾರ್ಡು ಡೀಟೇಲ್ಸ್ ತೊಗೊಂಡಾಗ ನಮ್ಮ ಹುಡುಗರು ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀವೆಲ್ಲ, ಬೇಸಿಕ್ ಡೀಟೇಲ್ಸ್ ಒಂದು ಪೇಷಂಟ್ದು. ಅದರಲ್ಲಿ ನಾವೆಲ್ಲ 12,000ದಲ್ಲಿ ಎಲ್ಲ ಡಿವೈಡ್ ಬೇಸಿಕ್ ಇನ್ಫಾರ್ಮೇಷನ್ ತೊಗೊಳ್ರಪ್ಪ. ನಾಳೆ ಅವ್ರ ಕಷ್ಟ ಸುಖ ಅಂದಾಗ 2,500 SC, 1,700 ST, 700 ಒಕ್ಕಲಿಗ ಸಮುದಾಯ, 350-300 ಬಲಿಜಿಗ ಸಮುದಾಯ, ಈಡಿಗ ಸಮುದಾಯ ಒಂದಷ್ಟು, ಲಿಂಗಾಯತ ಸಮುದಾಯ, ಎಲ್ಲ ಡೇಟಾ ಎಲ್ಲ ನೋಡ್ಕೊಂಡು ಹೋದರೆ ಮತ್ತೆ ಕೆಲವರು ಪೇಷಂಟ್ಸು 4-5 ಸಲ ತೊಗೊಂಡಿರ್ತಾರೆ. ಅದೇ ಮನೆಯಲ್ಲಿ 4-5 ಸಲ ತೊಗೊಂಡಿರ್ತಾರೆ. ಇದು ಡೇಟಾ ಹೇಳ್ತಾ ಇದ್ದೀನಿ ನಿಮಗೆ. ಅಲ್ಲಿ ನಾವು ಡೀಟೇಲ್ಸ್ ತೊಗೊಂಡಾಗ ನಾನು ಅನಲೈಸ್ ಮಾಡಿಸಿದೆ, ಗೊತ್ತಾಗಬೇಕಲ್ಲ. ಈಗ ನೀವು ಒಕ್ಕಲಿಗರ ವಿರೋಧಿ ಅಂತ ಕೇಳೋವಾಗ ನಾನು ಮಾತಾಡಬೇಕಲ್ಲ, ಫ್ಯಾಕ್ಟ್ಸ್ ಹೇಳ್ಬೇಕಲ್ಲ. ಡೇಟಾ ಕಲೆಕ್ಟ್, ಅವ್ರು ಆಧಾರ್ ಕಾರ್ಡ್ ಕೊಡ್ತಾರೆ ಮೇಡಮ್ ನಮಗೆ,
ಬೇಸಿಕ್ ಆಧಾರ್ ಕಾರ್ಡ್ ಕೊಡ್ತಾರೆ. ಸ್ಕಾಲರ್ಶಿಪ್ ಕೊಡುವಾಗ ಅವ್ರು ಸ್ಕಾಲರ್ಶಿಪ್ಪಲ್ಲಿ ಮೆನ್ಷನ್ ಮಾಡ್ತಾರೆ. ನನ್ನ ಹತ್ರ ಡೇಟಾ ಇದೆ ಅಲ್ಲ. ಇವ್ರು ಎಷ್ಟು ಜನ ಒಕ್ಕಲಿಗರ ಸಮುದಾಯದ ಬಡವ್ರ ಮಕ್ಕಳಿಗೆ ಇವರು ಆಗಿದ್ದಾರೆ ಹೇಳಿ. ಈ ಕಡೆ ಪ್ರತಾಪ್ ಟಾರ್ಗೆಟ್ ಮಾಡ್ತೀರಾ, ಆ ಕಡೆ ಯತ್ನಾಳ್ ಟಾರ್ಗೆಟ್ ಮಾಡ್ತೀರಾ. ಒಕ್ಕಲಿಗರು ಲಿಂಗಾಯತರನ್ನ ಟಾರ್ಗೆಟ್ ಮಾಡಿ ಪ್ರದೀಪ್ ಈಶ್ವರ್ ಅಹಿಂದ ವರ್ಗದ ಕಣ್ಮಣಿಯಾಗಕ್ಕೆ ಹೊರಟಿದ್ದಾರೆ. ಇಲ್ಲ ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ, ಶಿವಕುಮಾರ ಸ್ವಾಮೀಜಿ ಮೇಲೆ. ಎಷ್ಟು ಜನ ಲಿಂಗಾಯತರ ಸಚಿವರು ಶಿವಕುಮಾರ ಸ್ವಾಮೀಜಿ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ್ರು? ನನ್ನ ಪ್ರಮಾಣ ವಚನ ವಿಡಿಯೋ ತೆಗೆದು ನೋಡಿ, ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿ ಅಂದಿದ್ದೀನಿ ನಾನು. ಲಿಂಗಾಯತರ ಸ್ವಾಮೀಜಿ ಮೇಡಮ್, ಲಿಂಗಾಯತರ ಮಠದಲ್ಲಿ ಓದಿದ್ದೀನಿ 5 ವರ್ಷ. ನಾನು ವಿಭೂತಿ ಇಟ್ಟಿದ್ದೀನಿ. ನಾನು ಬಸವಣ್ಣನ ವಚನಗಳು ಅವ್ರಿಗಿಂತ ಚೆನ್ನಾಗಿ ಹೇಳ್ತೀನಿ. ಬಸವಣ್ಣನ ಆರಾಧಿಸ್ತೀನಿ. ಪ್ರತಿದಿನ 6 ಗಂಟೆಗೆ ಶಿವಕುಮಾರ ಸ್ವಾಮೀಜಿ ಮುಂದೆ ಕೂತ್ಕೊಂಡು ಪ್ರೇಯರ್ ಹೇಳಿದ್ದೀನಿ. ಶಿವಕುಮಾರ ಸ್ವಾಮೀಜಿಯವ್ರಿಗೆ ಸ್ನಾನಕ್ಕೆ ನೀರು ಕೊಟ್ಟಿದ್ದೀನಿ. ಸಮ್ಮರ್ ಹಾಲಿಡೇಸ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಊರಿಗೆ ಬಂದರೆ ನಾನು ಊರಿಗೆ ಹೋಗ್ತಿರಲ್ಲ. ನಮ್ಮ ತಂದೆ ತಾಯಿ ಎಕನಾಮಿಕಲಿ ಸ್ವಲ್ಪ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿದ್ದ, ಅವರು ಬೇರೆ ಕಡೆ ಸೆಟ್ಲ್ ಆಗಿದ್ರು. ಆವಾಗ ನಾನು ಹಾಸ್ಟೆಲಲ್ಲೇ ಇದ್ದೀನಿ. ನಾನು ಹೇಳೋದು ಸೋಷಿಯಲ್ ಮೀಡಿಯಾದಲ್ಲಿ ಬೇಜಾನ್ ಪಬ್ಲಿಸಿಟಿ ಇದೆ, ನನಗೆ ಅದೇ ಹೇಳ್ತಿಲ್ಲ. ಬಟ್ ಇದು ಒಂದು ಕಾಂಟ್ರವರ್ಸಿ ಸುದ್ದಿ ಆಗೋಷ್ಟು ಅದಾಗ್ತಿಲ್ಲ ಅಂತ. ಸೊ ನಿಮ್ಮ ಅಭಿವೃದ್ಧಿ ಕೆಲಸನ ಯಾರು ಗುರುತಿಸ್ತಾ ಇಲ್ಲ ಅಂತ. ಕೆಲಸ ಮಾಡಿದ್ರೆ ಅಂದರೆ ಎಲ್ಲರೂ ಅಂತಲ್ಲ, ಕೆಲವರು ಬಿ ಜೆ ಪಿ ಇವರು ಬಿ ಜೆ ಪಿ ಐಡಿಯಾಲಜಿ ಇರೋರು ಗುರುತಿಸ್ತಾ ಇಲ್ಲ ಅಂತ ನಾನು. ನೀವು ಕೆಲಸ ಮಾಡ್ತಿದ್ದೀನಿ. ನಿಮ್ಮ ಕ್ಷೇತ್ರದ ಜನಕ್ಕೆ ಸಮಾಧಾನ ಇಲ್ವಲ್ಲ? ಇಲ್ಲ, ತುಂಬ ಸಮಾಧಾನ ಇದೆ. ಕೊನೆಯದಾಗಿ ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಜನ ಕೇಳ್ತಾ ಇದ್ದಾರೆ. ನನ್ನ ತಾಯಿ ಮಂಜುಳಾಗೆ ಕ್ಷಮೆ ಕೇಳಿದ ದಿನ ನಾನು ನಿಲ್ಲಿಸುತ್ತೇನೆ. ಕ್ಷಮೆ ಅವಶ್ಯಕತೆ ಇದೆ, ನನಗಲ್ಲ, ಸ್ವರ್ಗದಲ್ಲಿರುವ ನನ್ನ ತಾಯಿಗೆ. ಕ್ಷಮೆ ಕೇಳೋರಿಗೂ ನಾನು ನಿಲ್ಲಿಸುವುದಿಲ್ಲ. ಎಲ್ಲಿಯವರೆಗೆ ಹೋಗುತ್ತೋ ಹೋಗಲಿ. ನನ್ನ ತಾಯಿಗಿಂತ ನನಗೆ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ, ಅಷ್ಟೇ. ಐ ಡೋಂಟ್ ಸ್ಟಾಪ್. ಇದಿಷ್ಟು ಶಾಸಕ ಪ್ರದೀಪ್ ಈಶ್ವರ್ ಅವರ ಮಾತು. ಪ್ರತಾಪ್ ಸಿಂಹ ಅವರು ತಮ್ಮ ತಾಯಿಯ ಕ್ಷಮೆ ಕೇಳೋವರೆಗೂ ನಾನು ಇದನ್ನು ನಿಲ್ಲಿಸೋದಿಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾರೆ ಪ್ರದೀಪ್ ಈಶ್ವರು. ನೋಡೋಣ ಯಾರು ಈ ಕದನ ವಿರಾಮ ಘೋಷಿಸ್ತಾರೆ ಅಂತ. ಈ ಮಾತಿನ ಯುದ್ಧಕ್ಕೆ, ಈ ಬೀದಿ ಜಗಳಕ್ಕೆ ಅಂತ್ಯ ಹಾಡಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ. MDH ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗಲೂ ನಿಮಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.